ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಪಂಚವಾರ್ಷಿಕ ಯೋಜನೆಗಳು 12 ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಥಿಯರಿ ಆ್ಯಂಡ್ ದೆನ್ MCQ ಪಾರ್ಟ್ನ ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ನ ಮಾಡೋಣ ಸರಿನಾ. ಸೊ ಈ ಒಂದು ಪಂಚವಾರ್ಷಿಕ ಯೋಜನೆಗಳನ್ನು ನಾವು ಯಾವ ದೇಶದಿಂದ ಇರೋಲ್ ಪಡ್ಕೊಂಡಿದ್ದೀವಿ ಆ್ಯಂಡ್ ದೆನ್ ಯಾರು ಇದನ್ನು ತಗೊಂಡು ಬಂದರು ಆ್ಯಂಡ್ ದೆನ್ ನೆಕ್ಸ್ಟ್ ಇದನ್ನು ಯಾವ ಒಂದು ಸಂಸ್ಥೆ ನಡೆಸ್ತಾ ಇತ್ತು, ಈ ಒಂದು ಯೋಜನೆಗಳನ್ನು ಹಾಕ್ತಕ್ಕಂಥ ಸಂಸ್ಥೆ ಯಾವುದಾಗಿತ್ತು ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಸಂಸ್ಥೆಯು ಇವಾಗ ಇದೆಯೋ ಅಥವಾ ಇಲ್ವೋ. ಸೊ ಹಾಗಾದರೆ ಅದು ಇರಲಿಲ್ಲ ಅಂತಂದರೆ ಇವಾಗ ಪ್ರಸ್ತುತ ನಮ್ಮ ಭಾರತದಲ್ಲಿ ಈ ಎಲ್ಲಾ ಯೋಜನೆಗಳನ್ನ ಯಾವ ಸಂಸ್ಥೆ ನಡೆಸ್ಕೊಡ್ತಾ ಇದೆ, ಯಾವ ಸಂಸ್ಥೆ ಹಾಕ್ತಾ ಇದೆ. ಸೊ ಹಾಗಾದ್ರೆ 5 ವರ್ಷಕ್ಕೆ ಒಮ್ಮೆ ಈ ಒಂದು ಯೋಜನೆಗಳನ್ನ ಮಾಡ್ಕೊಳ್ತಿದ್ಯಾ ಅಥವಾ 3 ವರ್ಷಕ್ಕೆ ಮಾಡ್ಕೊಳ್ತಿದ್ಯಾ, ಇಲ್ಲಾಂದ್ರೆ 7 ವರ್ಷಕ್ಕೆ ಮಾಡ್ಕೊಳ್ತಿದ್ಯಾ, ಇಲ್ಲಾಂದ್ರೆ 11 ವರ್ಷಕ್ಕೆ ಮಾಡ್ಕೊಳ್ತಿದ್ಯಾ. ಸೊ ಆ ಎಲ್ಲ ಕಥೆಗಳನ್ನ ನೋಡ್ಕೊಳ್ಳೋಣ. ಆ್ಯಂಡ್ ದೆನ್ ಈ 12 ಪಂಚವಾರ್ಷಿಕ ಯೋಜನೆಗಳು ಸರ್ ಇದರ ಗುರಿ ಏನಾಗಿತ್ತು ಆ್ಯಂಡ್ ದೆನ್ ಇದು ಗುರಿಯನ್ನು ಎಷ್ಟು ಸಾಧಿಸಿದ್ರು ಅವರು. ಓಕೆ, ಒಂದು 10 ಮಾರ್ಕ್ಸ್ ನಾನು ತಗೊಳ್ಬೇಕು 10ಕ್ಕೆ ಅಂತಂದ್ರೆ 10 ತಗೊಂಡಿದ್ದಾರೆ ಅವರು, ಅಥವಾ ಏನು 10ಕ್ಕೆ ಅವರು 9 ತಗೊಂಡಿದ್ದಾರಾ? ಇಲ್ಲ ಸರ್, 10ಕ್ಕೆ ಇವ್ರದ್ದು ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಇಷ್ಟು ನೋಡಿ 10ಕ್ಕೆ 11 ಕೊಡ್ತೀನಿ ಅಂತ 11 ಯಾವುದಾದ್ರೂ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಕೊಟ್ಟಿದ್ದಾರಾ? ಅದನ್ನೆಲ್ಲವೂ ಸಹ ಕತೆ ನೋಡೋಣ. ಆ್ಯಂಡ್ ದೆನ್ ಇದನ್ನು ತಂದಿರತಕ್ಕಂಥ ವ್ಯಕ್ತಿಗಳು ಯಾರ್ಯಾರು, ಓಕೆ. ಸೊ ಮೀನ್ಸ್ ಇದರ ಉದ್ದೇಶ ಏನು, ಸಂಪೂರ್ಣವಾಗಿರ್ತಕ್ಕಂಥದ್ದು ಎಲ್ಲವೂ ಸಹ ನೋಡ್ಕೊಳ್ಳೋಣ ಈ ಒಂದು ಸೆಷನಲ್ಲಿ, ಓಕೆ. ಆ್ಯಂಡ್ ದೆನ್ ಈ ಒಂದು ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆಯ ಅಡಿಯಲ್ಲಿ ಯಾವ ಸಂಸ್ಥೆಗಳ ಸ್ಥಾಪನೆ ಆಯಿತು ಆ್ಯಂಡ್ ದೆನ್ ಏನೇನು ವಿಶೇಷಗಳು ಬಂತು, ಸೊ ಅದರ ಒಂದು ಗುರಿ ಏನು ಎಲ್ಲವನ್ನು ಸಹ ತಿಳ್ಕೊಳ್ಳೋಣ, ಓಕೆ. ಸೊ ಅದಕ್ಕೆ ನೀವು ಕೊನೆವರೆಗೂ ಶಾಂತವಾಗಿ ಕೂತ್ಕೊಂಡು ಶಾಂತವಾಗಿ ಕ್ಲಾಸ್ನ ಕೇಳಿ, ಓಕೆ. ಸೊ ಇದು ನಿಮಗೆ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಆ್ಯಂಡ್ ದೆನ್ ಸಂಪೂರ್ಣವಾಗಿ ನಿಮಗೆ ಉಪಯೋಗ ಆಗುತ್ತೆ, ಓಕೆ. ಆ್ಯಂಡ್ ದೆನ್ ಸರ್ ಹಾಗಾದರೆ ಇದು ಯಾವ ಎಕ್ಸಾಮ್ಗೆ ಬರಬಹುದು ಅಂತ ಮತ್ತೆ ಕ್ವಶನ್ ಇರುತ್ತೆ, ಓಕೆ. ಸೊ ಮತ್ತೆ ಕ್ವಶನ್ಗೆ ಮತ್ತೆ ನನ್ನ ಆನ್ಸರ್ ಏನು ಅಂತಂದರೆ, ನೀವು SSCಯ ಯಾವುದೇ ಎಕ್ಸಾಮ್ ಬರೀರಿ, ನಿಮಗೆ ಪಂಚವಾರ್ಷಿಕ ಯೋಜನೆಗಳ ಮೇಲೆ ಫಿಕ್ಸ್ ಕ್ವಶನ್ ಕೇಳ್ತಾನೆ. ಅದನ್ನು RRBI ಎಕ್ಸಾಮ್ ಯಾವುದೇ ಬರೀರಿ ನಿಮಗೆ, ಅಲ್ಲಿ ನಿಮಗೆ ಓಕೆ ಇಲ್ಲಿ ನಿಮಗೆ ಪರ್ಸೆಂಟಲ್ಲಿ ನಿಮಗೆ ನೋಡೋದಾದರೆ ಇಲ್ಲಿ ಒಂದು 2% ನಿಮಗೆ ಕೇಳ್ತಾನೆ ಅಂತ ಅಂದ್ಕೊಳ್ಳಿ, ಓಕೆ. ಬಟ್ ನಿಮಗೆ ಎಲ್ಲಿ ಎಷ್ಟಿದೆ 1.5% ಇದೆ ಚಾನ್ಸಸ್ ನಿಮಗೆ ಇಲ್ಲಿ ಕೇಳೋದು, ಓಕೆ. ಸರ್ 100ಕ್ಕೆ, ಓಕೆ, ಮೀನ್ಸ್ 100ಕ್ಕೆ ಬೇರೆ ಬೇರೆ ಕ್ವಶನ್ಗಳೆಲ್ಲ ಸಹ ಬರಬೇಕಲ್ಲ. ಸೊ ಅದನ್ನು ಹೊರತಾಗಿ ಈ ಒಂದು ಟಾಪಿಕ್ ಮೇಲೆ ಬರ್ತಕ್ಕಂಥ ನಾನು ಒಂದು ಪರ್ಸೆಂಟೇಜ್ ನಿಮಗೆ ಜಸ್ಟ್ ಒಂದು ಅಸಂಪ್ಷನ್ ಹೇಳ್ತಾ ಇದ್ದೀನಿ, ಓಕೆ. ಬಟ್ ನಿಮಗೆ ಈ SSCಯಲ್ಲೂ ಸಹ ಕೇಳ್ತಾನೆ, RRBಯಲ್ಲೂ ಸಹ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬರ್ತಕ್ಕಂಥ ಈ SSC MTS ಎಕ್ಸಾಮ್ ಏನು ಬರೀತಿದ್ರಲ್ವಾ, ಆ SSC MTS ಎಕ್ಸಾಮ್ ಅವರಿಗೆ ಇದು ಮೋಸ್ಟ್ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ದೆನ್ GD ಎಕ್ಸಾಮ್ ಅವರಿಗೆ, ಓಕೆ, 20 ದಿನ 20 ಟಾಪಿಕ್ಗಳನ್ನು ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ನಿಮಗೆ. ಆ ಒಂದು 20 ಟಾಪಿಕಲ್ಲಿ ಮೊದಲನೇ ಟಾಪಿಕ್ ಈ ಒಂದು ಪಂಚವಾರ್ಷಿಕ ಯೋಜನೆಗಳಾಗಿರುತ್ತೆ. ಯಾಕಂದರೆ ನೀವು ತೆಗೆದು ನೋಡ್ಕೊಳ್ಳಿ ಕೊನೆಯ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು, ಪ್ರತಿ ಶಿಫ್ಟಲ್ಲಿ ನಿಮಗೆ 1 ಅಥವಾ 2 ಪ್ರಶ್ನೆಗಳು ನಿಮಗೆ ಪಂಚವಾರ್ಷಿಕ ಯೋಜನೆಗಳ ಮೇಲೆ ಬಂದಿದೆ. ಸೊ ಮೀನ್ಸ್ 2 ಕ್ವಶನ್ ನಿಮಗೆ ಏನಾದರೂ ಬಂತಾ, ಸೊ ಹಾಗಾದರೆ ನಿಮಗೆ 4 ಮಾರ್ಕ್ಸ್ ಬರುತ್ತೆ ಅಲ್ಲಿ. ಸೊ ಆದ ಕಾರಣದಿಂದ ಇದನ್ನು ನೀವು ಸ್ವಲ್ಪ ನೀಟಾಗಿ ಕೂತ್ಕೊಂಡು ನೋಡ್ಕೊಳ್ಳಿ ಆ್ಯಂಡ್ ದೆನ್ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ, ಓಕೆ. ನಾನು ಏನೇ ಹೇಳ್ತಿದ್ದೀನಲ್ವಾ, ಓಕೆ, ನನ್ನ ಫೇಸ್ ಅಂತೂ ಕಾಣೋದಿಲ್ಲ ಇಲ್ಲಿ, ಓಕೆ. ನಾನು ಏನು ಹೇಳ್ತಿದ್ದೀನಿ ಹಾವಭಾವ ನಿಮ್ಗೆ ಗೊತ್ತಾಗೋದಿಲ್ಲ, ಬಟ್ ನನ್ನ ವಾಯ್ಸಲ್ಲಿ ಎಲ್ಲ ಹಾವಭಾವಗಳಿರ್ತವೆ, ಓಕೆ. ಅದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಆ್ಯಂಡ್ ದೆನ್ ಪ್ರತಿಯೊಂದು ಇನ್ಫಾರ್ಮೇಷನ್ ಹೇಳ್ತಾ ಇರ್ತೀನಿ. ಆ ಒಂದು ಇನ್ಫಾರ್ಮೇಷನ್ ಇಲ್ಲಿ ಬರೆದಿದ್ದೀನೋ ಬರ್ದಿಲ್ವೋ, ಇಲ್ಲಿ ನಾನು ಟೈಪ್ ಮಾಡಿದ್ದೀನೋ ಮಾಡಿಲ್ವೋ, ಬಟ್ ನಾನು ಹೇಳೋದು ಏನೇನು ಹೇಳ್ತಿದ್ದೀನಲ್ವ ಅದನ್ನು ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ಓಕೆ. ಸೊ ಇಂಪಾರ್ಟೆಂಟ್ ಅಂತ ಏನೇನು ಹೇಳ್ತೀನಲ್ವ ಅದನ್ನು ಮಾಡ್ಕೊಳ್ಳಿ. ಸೊ ಅದರಿಂದ ನಿಮಗೆ ಈ ಒಂದು ಟಾಪಿಕ್ ಸಂಪೂರ್ಣವಾಗಿ ಕ್ಲಿಯರ್ ಆಗಿಬಿಡುತ್ತೆ, ಸರಿನಾ. ಸೊ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಯಾರಿಗಾದರೂ ವಿಡಿಯೋ ಏನಾದರೂ ಸ್ಪೀಡ್ ಅನ್ನಿಸ್ತಾ ಇತ್ತು ಅಂದರೆ ಪ್ಲೀಸ್ ನೀವು ಯೂಟ್ಯೂಬ್ ಫೀಚರ್ನ ಯೂಸ್ ಮಾಡ್ಕೊಳ್ಳಿ. ರೈಟ್ ಸೈಡ್ ಟಾಪಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಆಪ್ಷನ್ ಇರುತ್ತೆ. ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ನೀವು ಏನಾದರೂ ಕ್ಲಿಕ್ ಮಾಡಿದ್ರೆ ಸ್ಪೀಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಸ್ಪೀಡ್ ಆಪ್ಷನಲ್ಲಿ ನಾರ್ಮಲಿ ನಾನು ಮಾತಾಡ್ತಿರೋದು 1x ಅಲ್ಲಿ ಇರುತ್ತೆ. ನಿಮಗೆ ನಿಧಾನವಾಗಿ ಬೇಕು ಅಂತಂದರೆ ಏನಿಲ್ಲ 0.85x ಇಟ್ಕೊಂಡು ಕೇಳಿ, ಓಕೆ. ಇದನ್ನು ಒಂದು 2,000 ಸಾರಿ ಹೇಳಿದೆ ನಿಮಗೆ ಇವಾಗ, ಓಕೆ. ಸೊ ಹಾಗಾದರೆ ಬನ್ನಿ, ಏನಿದೆ ಪಂಚವಾರ್ಷಿಕ ಯೋಜನೆಗಳು. ಈ ಒಂದು ಪಂಚವಾರ್ಷಿಕ ಯೋಜನೆಗಳು ಯಾವ ಒಂದು ಪರಿಕಲ್ಪನೆಯನ್ನು ಆಧರಿಸಿತ್ತು, ಸರಿನಾ. ಯಾವ ಒಂದು ಪರಿಕಲ್ಪನೆಯನ್ನು ಆಧರಿಸಿತ್ತು ಅಂತ ಕೇಳಿದ್ರೆ ಇದು ಯೋಜನಾ ಪರಿಕಲ್ಪನೆಯನ್ನು ಆಧರಿಸಿತ್ತು, ಸರಿನಾ. ಏನಂತ ಆಧರಿಸಿತ್ತು ಅಂತ ಕೇಳಿದ್ರೆ ಈ ಒಂದು ಯೋಜನಾ ಪರಿಕಲ್ಪನೆಯನ್ನು ಆಧರಿಸಿತ್ತು ಅಂತ ಹೇಳ್ತೀವಿ, ಸರ್. ಯಾವುದು ಈ ಒಂದು ಪಂಚವಾರ್ಷಿಕ ಯೋಜನೆಗಳು. ಸೊ ಪಂಚ ಅಂತಂದರೆ ನಿಮ್ಗೆ ಗೊತ್ತಾಗಬಹುದು, ಪಂಚ ಅಂತಂದರೆ ಏನು ಸರ್, 5 ಅಂತ ಹೇಳ್ತೀವಿ. ಮೀನ್ಸ್ ಈ ಒಂದು 5 ವರ್ಷದ ಯೋಜನೆಗಳು ಅಂತ ಹೇಳ್ಬೋದು. ಇನ್ನು ಇಂಗ್ಲೀಷಲ್ಲಿ ನಾವು ಈಸಿಯಾಗಿ ಹೇಳ್ತೀವಿ ಏನು 5 ಇಯರ್ ಪ್ಲಾನ್ಸ್ ಅಂತ, ಓಕೆ. ಬಟ್ ಕನ್ನಡದಲ್ಲಿ ಅಂತ ಬಂದರೆ ನಾವು ಏನಂತ ಹೇಳ್ತೀವಿ, ಪಂಚವಾರ್ಷಿಕ ಯೋಜನೆಗಳು ಅಂತ ಹೇಳ್ತೀವಿ, ಸರ್. ಎಷ್ಟು ವರ್ಷದ ಯೋಜನೆಗಳಾಗಿತ್ತು ಇದು ಅಂದರೆ 5 ವರ್ಷದ ಯೋಜನೆಗಳಾಗಿತ್ತು. ಇದನ್ನು ಪಂಚವಾರ್ಷಿಕ ಯೋಜನೆಗಳ ಮೂಲಕ ಕೈಗೊಳ್ಳಲಾಯಿತು. ಭಾರತ ಸರ್ಕಾರದ ದೀರ್ಘಾವಧಿಯ ಯೋಜನೆಗಳನ್ನು ವಿವರಿಸಲು ಆರ್ಥಿಕ ಯೋಜನೆ ಎಂಬ ಪದವನ್ನು ಬಳಸಲಾಗುತ್ತದೆ, ಓಕೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಇದನ್ನು ಕೇಳಬಹುದು ನಿಮಗೆ ಸ್ಟೇಟ್ಮೆಂಟ್ ಅಲ್ಲಿ, ನಿಮಗೆ ಏನು ಭಾರತ ಸರ್ಕಾರದ ದೀರ್ಘಾವಧಿಯ ಯೋಜನೆಗಳನ್ನು, ಯಾವ ಯೋಜನೆಗಳನ್ನು, ಈ ಒಂದು ದೀರ್ಘಾವಧಿಯ ಯೋಜನೆಗಳನ್ನು ವಿವರಿಸಲು ಆರ್ಥಿಕ ಯೋಜನೆ ಎಂಬ ಒಂದು ಪದವನ್ನು ಬಳಸಲಾಗುತ್ತದೆ, ಓಕೆ. ಅಂಡ್ ದೆನ್ ಹಾಗಾದ್ರೆ ಅಲ್ಪಾವಧಿಯ ಉದ್ದೇಶ ಏನಾಗಿದೆ, ಈ ಒಂದು ಪಂಚವಾರ್ಷಿಕ ಯೋಜನೆಯ ಒಂದು ಅಲ್ಪಾವಧಿಯ ಉದ್ದೇಶ, ಸೊ ಸಂಪನ್ಮೂಲಗಳ ಸಮರ್ಥ ಬಳಕೆಯೊಂದಿಗೆ ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸುವುದು ಮತ್ತು ಸಂಘಟಿಸುವುದು ಏನಿದೆ ಅಲ್ವಾ, ಈ ಒಂದು ಪಂಚವಾರ್ಷಿಕ ಯೋಜನೆ ಒಂದು ಪ್ರಮುಖ ಅಲ್ಪಾವಧಿಯ ಉದ್ದೇಶ ಆಗಿದೆ. ಹಾಗಾದ್ರೆ ಈ ಒಂದು ದೀರ್ಘಾವಧಿಯ ಉದ್ದೇಶಗಳೇನು ಈ ಒಂದು ಪಂಚವಾರ್ಷಿಕ ಯೋಜನೆಗಳು
ಯೋಜನೆಗಳದು. ಸೊ ಏನೇನಾಗಿದೆ ಸರ್, ಭಾರತದ ನಿವಾಸಿಗಳ ಈ ಒಂದು ಜೀವನ ಮಟ್ಟವನ್ನು ಸುಧಾರಿಸಲು ಮತ್ತು ಹೆಚ್ಚಿನ ಬೆಳವಣಿಗೆ ದರವನ್ನು. ಸೊ ಇದನ್ನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಸರ್, ಇದು ಇಲ್ಲ ಸರ್, ಇದು ಜನರಲ್ ಇದೆ. ಬಟ್ ನಿಮಗೆ ಸ್ಟೇಟ್ಮೆಂಟಲ್ಲಿ ಕೊಡ್ತಾನೆ ಎ ಬಿ ಸಿ ಕೊಡ್ತಾನೆ ನಿಮಗೆ, ಇದನ್ನು ABC ಅಂತ ಕೊಡ್ತಾನೆ, ಮತ್ತೆ D ಒಂದು ಯಾವುದೋ ಕೊಡ್ತಾನೆ. ಇದರಲ್ಲಿ ಯಾವುದು ಈ ಒಂದು ದೀರ್ಘಾವಧಿ ಯೋಜನೆಯ ಒಂದು ಉದ್ದೇಶವಲ್ಲ ಅಂತ ಕೇಳ್ತಾನೆ ನಿಮಗೆ. ಓಕೆ, ಈ ಒಂದು ಪಂಚವಾರ್ಷಿಕ ಯೋಜನೆಗಳ ದೀರ್ಘಾವಧಿಯ ಉದ್ದೇಶ ಯಾವುದಲ್ಲ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗತ್ತೆ ಯಾವುದಲ್ಲ ಅಂತ, ಅದಕ್ಕೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಈ ಒಂದು ಸಮೃದ್ಧಿಗಾಗಿ ಆರ್ಥಿಕ ಸ್ಥಿರತೆ ಅನ್ನೋದು ಸಹ ಈ ಒಂದು ದೀರ್ಘಾವಧಿಯ ಉದ್ದೇಶವಾಗಿದೆ. ಯಾವುದು ಈ ಒಂದು ಪಂಚವಾರ್ಷಿಕ ಯೋಜನೆ. ಆ್ಯಂಡ್ ದೆನ್ ಸ್ವಾವಲಂಬಿ ಆರ್ಥಿಕತೆ, ಹೌದಲ್ವಾ? ಸ್ವಾವಲಂಬಿ ಆರ್ಥಿಕತೆ ಇದೊಂದು ದೀರ್ಘಾವಧಿಯ ಉದ್ದೇಶ ಅಲ್ವಾ? ಹೌದು, ಇದು ದೀರ್ಘಾವಧಿಯ ಉದ್ದೇಶವಾಗಿದೆ. ಅದನ್ನು ಅಸಮಾನತೆಗಳನ್ನು ಕಡಿಮೆ ಮಾಡುವುದಾಗಿದೆ. ಓಕೆ, ಏನು ಅಸಮಾನತೆಗಳನ್ನು ಕಡಿಮೆ ಮಾಡುವುದು. ಆ್ಯಂಡ್ ದೆನ್ ಆರ್ಥಿಕತೆಯ ಆಧುನೀಕರಣ, ಇವೆಲ್ಲವೂ ಸಹ ಮಾಡುವುದೇನಿದೆ ಅಲ್ವಾ, ದೀರ್ಘಾವಧಿಯ ಉದ್ದೇಶಗಳ ಆಗಿದಾವೆ ಯಾವುದು ಈ ಒಂದು ಪಂಚವಾರ್ಷಿಕ ಯೋಜನೆಗಳು. ಹಾಗಾದರೆ ಈ ಒಂದು ಭಾರತದಲ್ಲಿ ಒಂದು ಆರ್ಥಿಕ ಯೋಜನೆಯ ಇತಿಹಾಸ ಏನಾಗಿದೆ ಒಂದು ಇತಿಹಾಸ. ಸೊ ಈ ಒಂದು ಪಂಚವಾರ್ಷಿಕ ಯೋಜನೆಗಳು ಯಾವಾಗ ಬಂತು, ಏನು ಕತೆ ಅದೆಲ್ಲ ಏನು ಅಂತ ನೋಡೋದಾದ್ರೆ, 5 ವರ್ಷಗಳ ಆರ್ಥಿಕ ಯೋಜನೆಯ ಕಲ್ಪನೆಯನ್ನು ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಸಮಾಜವಾದಿ ಪ್ರಭಾವದಿಂದ ಸೋವಿಯತ್ ಒಕ್ಕೂಟದಿಂದ ಪಡೆಯಲಾಯಿತು ಅಂತ. ಮೀನ್ಸ್ ಈ ಒಂದು ಆರ್ಥಿಕ ಯೋಜನೆ ಏನಿದೆ ಅಲ್ವಾ, ಈ ಒಂದು ಪಂಚವಾರ್ಷಿಕ ಯೋಜನೆ ಏನಿದೆ ಅಲ್ವಾ, ಯಾವ ದೇಶದಿಂದ ನಾವು ಎರವಲು ಪಡ್ಕೊಂಡಿದ್ದೀವಿ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ರಷ್ಯಾ ಅಂತ. ಯಾವುದು ಹೇಳ್ತೀವಿ ನಾವು, ಈ ಒಂದು ಸೋವಿಯತ್ ಯೂನಿಯನ್ ಒಕ್ಕೂಟ ರಷ್ಯಾ ಅಂತ ಹೇಳಿದ್ವಿ ಸರ್. ಸೋವಿಯತ್ ಯೂನಿಯನ್ ಅಂದರೆ ಯಾವುದಾಗಿತ್ತು, 1991ಗಿಂತ ಮುಂಚೆ ರಷ್ಯಾನೇ ಆಗಿತ್ತು. ಓಕೆ, ಅಖಂಡ ಭಾರತ ಆಗಿತ್ತಲ್ವ ಮೊದಲು. ಸೊ ಆ ಅಖಂಡ ಭಾರತ ಹೋಗಿ ಇವಾಗ ಭಾರತ ಆಗಿಲ್ವಾ. ಸೊ ಹಾಗೆ ಈ ಒಂದು ಸೋವಿಯತ್ ಯೂನಿಯನ್ ಹೋಗಿ ಇವಾಗ ಪ್ರಸ್ತುತ ಏನಾಗಿದೆ ಅಂದರೆ ರಷ್ಯಾ ಅಂತ ಆಗಿದೆ. ಸೊ ಆ ಒಂದು ರಷ್ಯಾದಿಂದ ನಾವು ಈ ಒಂದು ಆರ್ಥಿಕ ಯೋಜನೆಯ ಒಂದು ಪರಿಕಲ್ಪನೆಯನ್ನು ನಾವು ಪಡೆದುಕೊಂಡಿದ್ವಿ. ಯಾವ ದೇಶದವರು ಸರ್, ನಮ್ಮ ಭಾರತೀಯರು ಅಂತ ಹೇಳ್ತೀವಿ ಸರಿನಾ. ಸೊ ಆ್ಯಂಡ್ ನೆಕ್ಸ್ಟ್ ಈ ಒಂದು 1920ರಲ್ಲಿ ಉತ್ತಮ ಆರ್ಥಿಕ ನೀತಿ ಯಾವುದು, ಈ ಒಂದು ಉತ್ತಮ ಆರ್ಥಿಕ ನೀತಿಯನ್ನು ಜಾರಿಗೆಯನ್ನು ತರ್ತಾರೆ. 1930ರಲ್ಲಿ ಉತ್ತಮ ಆರ್ಥಿಕ ನೀತಿ. ಸೊ ಹಾಗಾದರೆ ಇದನ್ನು ನಾವು ಇಂಗ್ಲೀಷಲ್ಲಿ ಏನು ಹೇಳ್ಬೋದು ಸರ್, GEP ಅಂತ ಹೇಳ್ತೀವಿ. ವಾಟ್ ಯು ಮೀನ್ ಬೈ GEP, ಗ್ರೇಟ್ ಎಕನಾಮಿಕ್ ಪಾಲಿಸಿ ಅಂತ ಹೇಳ್ತೀವಿ ಸರ್. ಸೊ ಇದನ್ನು ಯಾರು ತರ್ತಾರೆ ಸರ್, ನಮ್ಮ ಭಾರತೀಯರು ತರ್ತಾರ ಅಥವಾ ನಮ್ಮ ಭಾರತ ತರುತ್ತಾ? ಇಲ್ಲ, ಇದನ್ನು ತಂದಿರತಕ್ಕಂತಹ ಒಂದು ದೇಶ ಯಾವುದು ಅಂತ ಕೇಳಿದ್ರೆ USSR ಅಂತ ಹೇಳ್ತೀವಿ ಸರ್. ಯಾವುದು, ಈ ಒಂದು ಸೋವಿಯತ್ ಯೂನಿಯನ್ ಒಕ್ಕೂಟ ಅಂತ ಹೇಳ್ತೀವಿ. ಯಾವ ದೇಶ, ಈ ಒಂದು ರಷ್ಯಾ ದೇಶ ಸರ್ನಾ. ಸೊ ಇದೇನು ಮಾಡುತ್ತೆ, 1930ರಲ್ಲಿ ಉತ್ತಮ ಆರ್ಥಿಕ ನೀತಿ ಅಥವಾ ಈ ಒಂದು ಗ್ರೇಟ್ ಎಕನಾಮಿಕ್ ಪಾಲಿಸಿಯನ್ನು ತರುತ್ತೆ. ಸೊ ಅದರ ಒಂದು ಪ್ರಭಾವದಿಂದವೇ ನಾವು ಈ ಒಂದು ಪಂಚವಾರ್ಷಿಕ ಯೋಜನೆಗಳನ್ನು ತಗೊಂಡು ಬಂದಿದ್ದೀವಿ ಸರ್ನಾ. ಆ್ಯಂಡ್ ನೆಕ್ಸ್ಟ್ ಈ ಒಂದು 1928ರಲ್ಲಿ, ಯಾವಾಗ ಈ ಒಂದು 1928ರಲ್ಲಿ ಸೋವಿಯತ್ ಒಕ್ಕೂಟದಿಂದ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತಂದ ಮೊದಲ ವ್ಯಕ್ತಿ ಜೋಸೆಫ್ ಸ್ಟಾಲಿನ್ ಆಗಿದ್ದಾರೆ ಸರ್ನಾ. ಸೊ ಈ ಒಂದು ಸೋವಿಯತ್ ಒಕ್ಕೂಟದಲ್ಲಿ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥ ಮೊದಲ ವ್ಯಕ್ತಿ ಯಾರಾಗಿದ್ದಾರೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ಈ ಜೋಸೆಫ್ ಸ್ಟಾಲಿನ್ ಅವರು ಸರ್ನಾ. ಸೊ ನಿಮಗೆ ಕೇಳ್ತಾನೆ ಯಾವುದು ಈ ಒಂದು ಪಂಚವಾರ್ಷಿಕ ಯೋಜನೆಯ ಪಿತಾಮಹ ಯಾರು ಈ ಒಂದು ಜಗತ್ತಿನಲ್ಲಿ, ನಿಮಗೆ ನಮ್ಮ ಇಂಡಿಯನ್ಸ್ ಯಾರ್ದು ಹೆಸರು ಕೊಡಲ್ಲ. ಸೊ ಅವಾಗ ನಿಮಗೆ ಯಾರ್ದು ಹೇಳಬೇಕಾಗುತ್ತೆ ಅಂದರೆ ಈ ಒಂದು ಜೋಸೆಫ್ ಸ್ಟಾಲಿನ್ ಅವ್ರ ಹೆಸರು ಹೇಳಬೇಕಾಗತ್ತೆ. ಸೊ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಏನು ಗೊತ್ತಿರಬೇಕು, ಈ ಒಂದು ಜೋಸೆಫ್ ಸ್ಟಾಲಿನ್ ಅವ್ರದ್ದು ಹೇಳ್ಬೋದಾ? ಯುದ್ಧದಲ್ಲಿ ಭಾಗವಹಿಸಿರಲಿಲ್ಲ ಇವರು, ಯಾವುದು ಜಾಗತಿಕ ಯುದ್ಧದಲ್ಲಿ ಭಾಗವಹಿಸಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ ಇವರು, ಜೋಸೆಫ್ ಸ್ಟಾಲಿನ್ ಅವರು ಸರ್. ಸೊ ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇದು ಯಾವ ವರ್ಷ ಇವರು ಜಾರಿಗೆ ತಂದರು ಸರ್, ಯಾವ ವರ್ಷ ಅಂತ ಕೇಳಿದ್ರೆ 1928ರಲ್ಲಿ ಅಂತ ಹೇಳಿದ್ವಿ ಸರ್. ಸೊ ಇದೆಲ್ಲ ಅದರ ಒಂದು ಇತಿಹಾಸ ಆಯಿತು ಯಾವುದ್ರದ್ದು, ಈ ಪಂಚವಾರ್ಷಿಕ ಯೋಜನೆ ಒಂದು ಇತಿಹಾಸ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ನಮ್ಮ ಸಿವಿಲ್ ಇಂಜಿನಿಯರ್ ಆಗಿರ್ತಕ್ಕಂಥ ಮತ್ತು ಆಡಳಿತಾಧಿಕಾರಿ ಆಗಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಭಾರತದಲ್ಲಿ ಆರ್ಥಿಕ ಯೋಜನೆಯ ಪ್ರವರ್ತಕ ಎಂದು ಪರಿಗಣಿಸಲಾಗಿದೆ. ಹಾಗಾದರೆ ನಮ್ಮ ಭಾರತದಲ್ಲಿ ಯಾರನ್ನು ಆರ್ಥಿಕ ಯೋಜನೆಯ ಪ್ರವರ್ತಕ ಎಂದು ಹೇಳಲಾಗ್ತದೆ ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕತ್ತೆ ಸರ್, ದ್ಯಾಟ್ ಈಸ್ ಅವರ ನಮ್ಮ ಕನ್ನಡಿಗರಾಗಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯನವರು. ಓಕೆ, ಸೊ ಇವರು ಏನಾಗಿದ್ರು ಸರ್, ಸಿವಿಲ್ ಇಂಜಿನಿಯರ್ ಆಗಿದ್ರು. ಆ್ಯಂಡ್ ದೆನ್ ಇವರು ದಿವಾನರು ಸಹ ಆಗಿದ್ರು. ಎಲ್ಲಿ, ಈ ಒಂದು ಮೈಸೂರು ಸಂಸ್ಥಾನದಲ್ಲಿ. ಎಲ್ಲಿಂದ ಇಲ್ಲಿವರೆಗೆ 1912ರಿಂದ 1918 ಅಂತ ಹೇಳ್ತೀವಿ ಸರ್. 1912ರಿಂದ 1918ರವರೆಗೂ ಇವರು ಮೈಸೂರಿನ ದಿವಾನರು ಸಹ ಆಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಯಾರು, ಈ ಒಂದು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು. ಸೊ ಅವ್ರನ್ನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂತ ಕೇಳಿದ್ರೆ ಭಾರತದಲ್ಲಿ ಆರ್ಥಿಕ ಯೋಜನೆಯ ಪ್ರವರ್ತಕ ಅಂತ ಹೇಳ್ತೀವಿ ಸರ್. ಏನಂತ ಹೇಳ್ತೀವಿ, ಭಾರತದಲ್ಲಿ ಆರ್ಥಿಕ ಯೋಜನೆಯ ಒಂದು ಪ್ರವರ್ತಕ ಅಂತ ಹೇಳ್ತೀವಿ ಸರ್. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳಬಹುದು. ಪಿಯೋನರ್ ಆಫ್ ಎಕನಾಮಿಕ್ಸ್ ಪ್ಲಾನಿಂಗ್ ಇನ್ ಇಂಡಿಯಾ ಅಂತ ಹೇಳ್ತೀವಿ ಇವರಿಗೆ ಇಂಗ್ಲೀಷಲ್ಲಿ ಹೇಳೋದಾದ್ರೆ. ಆ್ಯಂಡ್ ಇವ್ರದ್ದು ಒಂದು ಪುಸ್ತಕ ಬೃಹತ್ ಪ್ರಭಾವವಿರುತ್ತೆ ಯಾವುದರಲ್ಲಿ, ಈ ಒಂದು ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರೋದ್ರಲ್ಲಿ. ಯಾವ ಪುಸ್ತಕ ಸರ್, 1934ರಲ್ಲಿ ಪ್ರಕಟವಾಗಿರ್ತಕ್ಕಂಥ ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಎನ್ನುವ ಪುಸ್ತಕ ಸರ್ನಾ. ಸೊ ಈ ಪುಸ್ತಕವು 10 ವರ್ಷಗಳ ಯೋಜನೆಯನ್ನು ಸೂಚಿಸಿತ್ತು. 5 ವರ್ಷಗಳ ಯೋಜನೆ ಅಲ್ಲ, 10 ವರ್ಷಗಳ ಯೋಜನೆಯನ್ನು ಸೂಚಿಸ್ತದೆ. ಬಟ್ ಆದರೂ ಸಹ ಇದು ಪಂಚವಾರ್ಷಿಕ ಯೋಜನೆಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಯಾವುದು ಅಂತ ಹೇಳಿದ್ರೆ ಈ ಒಂದು ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಅಂತ ಹೇಳ್ತೀವಿ. ಓಕೆ,
ಇದು ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಯೋಜನಾ ಆಯೋಗ ಬರುತ್ತೆ ಸರ್. ಸೊ ಈ ಒಂದು ಯೋಜನಾ ಆಯೋಗದ ಕೆಲಸ ಏನಾಗಿತ್ತು ಸರ್, ಇದನ್ನ ಯಾಕೆ ಹೇಳ್ತಿದ್ರೆ ಈ ಒಂದು ಯೋಜನಾ ಆಯೋಗ ಪಂಚವಾರ್ಷಿಕ ಯೋಜನೆಗಳಿಗೆ ಏನಾದರೂ ಸಂಬಂಧವಿದೆಯಾ? ಹೌದು, ಈ ಒಂದು ಸಂಬಂಧ ಇದೆ. ಸೊ ಹಾಗಾದರೆ ಈ ಒಂದು ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸ್ತಕ್ಕಂತಹ ಸಂಸ್ಥೆಯೇ ಒಂದು ಸರ್ಕಾರಿ ಸಂಸ್ಥೆ ಈ ಒಂದು ಯೋಜನಾ ಆಯೋಗ ಆಗಿತ್ತು ಅಂತ ನಾವು ಹೇಳ್ತೇವೆ ಸರ್ನ. ಯಾವುದು ಈ ಒಂದು ಯೋಜನಾ ಆಯೋಗವು ಭಾರತದಲ್ಲಿ ಯೋಜನಾ ಆಯೋಗವು ಏನಿದೆ ಅಲ್ವಾ, ಭಾರತದ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸುವ ಸರ್ಕಾರಿ ಸಂಸ್ಥೆಯಾಗಿತ್ತು ಯಾವುದು ಈ ಒಂದು ಯೋಜನಾ ಆಯೋಗ. ಹಾಗಾದರೆ ಇದು ಸ್ಥಾಪನೆ ಆಗಿರೋದು ಯಾವಾಗ ಸರ್? ಏನಾದರೂ ಇಯರ್ ಕೇಳಿದಾನ? ಹೌದು, GDಯಲ್ಲಿ 1000 ಬಾರಿ ಕೇಳಿದಾನಲ್ಲ. ಯಾವಾಗ ಸರ್? 1950 ಮಾರ್ಚ್ 15ರಂದು ಅಂತ ಹೇಳ್ತೀವಿ ಸರ್. ಯಾವಾಗ ಈ ಒಂದು 1950 ಮಾರ್ಚ್ 15ರಂದು ಈ ಯೋಜನಾ ಆಯೋಗವನ್ನು ಪ್ರಾರಂಭಿಸಲಾಗ್ತದೆ. ಆ್ಯಂಡ್ ದೆನ್ ಈ ಒಂದು ಯೋಜನಾ ಆಯೋಗವೇನಿದೆ ಅಲ್ವಾ, ಏಪ್ರಿಲ್ 1 1951ರಿಂದ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಪ್ರಾರಂಭ ಮಾಡಿತು ಸರಿನಾ. ಸೊ ಹಾಗಾದರೆ ಮೊದಲ ಪಂಚವಾರ್ಷಿಕ ಯೋಜನೆ ಪ್ರಾರಂಭ ಆಗಿರ್ತಕ್ಕಂಥ ವರ್ಷ ಅಂತ ಹೇಳಿದ್ರೆ 1951 ಅಂತ ಹೇಳಬೇಕು. ಹಾಗಾದರೆ ಎಕ್ಸಾಕ್ಟ್ ದಿನಾಂಕ ಹೇಳಿ ಸರ್ ಅಂತ ಹೇಳಿದ್ರೆ ಅವಾಗಲೂ ಹೇಳಬೇಕಾಗಿದೆ ಸರ್, ಏಪ್ರಿಲ್ 1 1951. ಸರ್ ಯಾಕೆ ಏಪ್ರಿಲ್ 1 ತಗೊಳ್ತೀವಿ ನಾವು? ಯಾಕೆ ಮಾರ್ಚ್ 31 ಆಗ್ಬೋದಾಗಿತ್ತಲ್ಲ, ಇಲ್ಲಾಂದರೆ ಮೇ 1 ಆಗಿರ್ಬೋದಾಗಿತ್ತಲ್ಲ? ಯಾಕೆ ಅಂದರೆ ಅದು ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದು ಇವಾಗ ಸರ್ ಇವಾಗ. ಸೊ ಇವಾಗ ನಾವು ಯಾವ ಒಂದು ಫೈನಾನ್ಷಿಯಲ್ ಇಯರಲ್ಲಿ ಇದ್ದೀವಿ ಅಂತ ಹೇಳ್ಬೋದಾ? 2025-26 ಫೈನಾನ್ಷಿಯಲ್ ಇಯರಲ್ಲಿದ್ದೀವಿ, ಅಥವಾ 26-27 ಫೈನಾನ್ಷಿಯಲ್ ಇಯರಲ್ಲಿದ್ದೀವಿ ನಾವು. ಸೊ ನಾವು ಇನ್ನೂ 25-26 ಫೈನಾನ್ಷಿಯಲ್ ಇಯರಲ್ಲಿದ್ದೀವಿ. ಯಾಕೆಂದರೆ 2025 ಏಪ್ರಿಲ್ 1ರಿಂದ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ. ಈ 2026 ಮಾರ್ಚ್ 31ಕ್ಕೆ ಎಂಡ್ ಆಗುತ್ತೆ. ಸೊ ಆದ ಕಾರಣದಿಂದ ಆ ಒಂದು ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುವ ದಿನಾಂಕದಂದು ಈ ಒಂದು ಮೊದಲ ಈ ಪಂಚವಾರ್ಷಿಕ ಯೋಜನೆ ಏನಿದೆ ಅಲ್ವಾ ಅದು ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿಯಿಂದ ನೀವು ನೆನ್ಪಿಟ್ಕೊಳ್ಬಹುದು ಇದಕ್ಕೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇದರ ಒಂದು ಉದ್ದೇಶ ಏನಾಗಿತ್ತು ಸರ್? ಯಾವುದು ಈ ಒಂದು ಯೋಜನಾ ಆಯೋಗದ ಉದ್ದೇಶ? ಏನು? ಸರ್ಕಾರದ ಸಂಪತ್ತನ್ನು ಪರೋಕ್ಷ ರೀತಿಯಲ್ಲಿ ವಿತರಿಸುವುದೇ ಇದರ ಒಂದು ಉದ್ದೇಶವಾಗಿತ್ತು. ಏನಾಗಿದೆ ಸರ್ ಈ ಒಂದು ಯೋಜನಾ ಆಯೋಗದ ಉದ್ದೇಶ? ಸೊ ಏನೋ ಅವರಿಗೆ ಟೈಮ್ ಪಾಸ್ ಆಗಲಿಲ್ಲ, ಸೊ ಅದಕ್ಕೆ ಒಂದು ಸಂಸ್ಥೆಯನ್ನು ಕಟ್ಟಿದ್ರಾ? ಇಲ್ಲ, ಏನು ಸರ್ಕಾರದ ಸಂಪತ್ತನ್ನು ಪರೋಕ್ಷ ರೀತಿಯಲ್ಲಿ ವಿತರಿಸುವುದು. ಓಕೆ, ಏನು ಪರೋಕ್ಷ ರೀತಿಯಲ್ಲಿ ಯಾರಿಗೆ ವಿತರಿಸುವುದು? ಏನು ರಾಜಕಾರಣಿಗಳಿಗೆ, ಏನು ಜನರಿಗೆ ಅಂತ ಹೇಳಿದ್ದಾರೆ ಆನ್ ಪೇಪರಲ್ಲಿ, ಸರಿಯಾ? ಸೊ ಏನು ಸರ್ಕಾರದ ಸಂಪತ್ತನ್ನು ಈ ಒಂದು ಪರೋಕ್ಷ ರೀತಿಯಲ್ಲಿ ವಿತರಿಸುವುದು ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ಈ ಒಂದು ಯೋಜನಾ ಆಯೋಗವು ಭಾರತದ ಪ್ರಧಾನಮಂತ್ರಿಗಳಿಗೆ ನೇರವಾಗಿ ವರದಿ ಮಾಡುತ್ತಿತ್ತು. ಹಾಗಾದರೆ ಈ ಒಂದು ಯೋಜನಾ ಆಯೋಗ ಯಾರಿಗೆ ನೇರವಾಗಿ ವರದಿ ಮಾಡುತ್ತದೆ, ಯಾರಿಗೆ ಅದು ಡೈರೆಕ್ಟಾಗಿ ರಿಪೋರ್ಟನ್ನು ಸಲ್ಲಿಸುತ್ತದೆ ಅಂತ ಕೇಳಿದ್ರೆ ಸರ್, ಅದು ಯಾರಿಗೆ ಅಂತ ಕೇಳಿದ್ರೆ ನಮ್ಮ ಭಾರತದ ಪ್ರಧಾನಿ ಸರ್. ನಮ್ಮ ಭಾರತ ಪ್ರಧಾನಿ ಏನಾದರೂ ನಾನಾದರೆ ನನಗೆ ಅದು ರಿಪೋರ್ಟ್ ಕೊಡ್ತಿತ್ತಾ? ಹೌದು, ನೀವೇನಾದರೂ ಅವಾಗ ನೀವು ಪ್ರಧಾನಮಂತ್ರಿ ಆಗಿದ್ರೆ, ನಿಮ್ಮ ಅಜ್ಜ ಆಗಿದ್ರೆ, ಅಥವಾ ನಿಮ್ಮ ಯಾರಾದರೂ ನಿಮ್ಮ ರಿಲೇಟಿವ್ ಆಗಿದ್ರೆ, ನಿಮ್ಮ ಒಂದು ಗ್ರ್ಯಾಂಡ್ ಫಾದರ್ ಆಗಿದ್ರೆ ಅವರಿಗೆ ಕೊಡ್ತಾ ಇತ್ತು. ಇವಾಗ ಈ ಒಂದು ನೀತಿ ಆಯೋಗ ಏನಿದೆ ಅಲ್ವಾ, ಇದು ರಿಪೋರ್ಟ್ ಏನಾದರೂ ನಿಮಗೆ ಕೊಡಬೇಕು ಅಂತಂದರೆ ನೀವು ಪ್ರಧಾನಮಂತ್ರಿ ಆಗಬೇಕು ಇವಾಗ ಅಷ್ಟೇ. ಓಕೆ, ಸೊ ಮೀನ್ಸ್ ಪ್ರಧಾನಮಂತ್ರಿ ಯಾರು ಇರ್ತಾರೆ, ಹೆಸರು ಅವ್ರು ನೋಡಲ್ಲ, ಜಸ್ಟ್ ಪ್ರಧಾನಮಂತ್ರಿ ಇದೆಯಾ ನಿಮ್ಮ ಹೆಸರಿನ ಮುಂದೆ ಅದನ್ನು ನೋಡಿ ನಿಮ್ಮ ಕೈಯಲ್ಲಿ ಅವರು ಕೊಟ್ಟು ಬಿಡ್ತಾರೆ ಹೆಸರನ್ನ. ಸೊ ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ನಾನು ಈ ಒಂದು ಪಂಡಿತ್ ಜವಾಹರ್ಲಾಲ್ ನೆಹರು ಏನಿದಾರಲ್ಲ, ಇವರು ಮೊದಲ ಯೋಜನಾ ಆಯೋಗದ ಅಧ್ಯಕ್ಷರಾಗಿದ್ದರು ಸರಿನಾ. ಯಾರು? ಈ ಒಂದು ಪಂಡಿತ್ ಜವಾಹರ್ಲಾಲ್ ನೆಹರುನವರು ಮೊದಲ ಯೋಜನಾ ಆಯೋಗದ ಅಧ್ಯಕ್ಷರಾಗಿದ್ದರು. ಹಾಗಾದರೆ ಈ ಯೋಜನಾ ಆಯೋಗದ ಅಧ್ಯಕ್ಷರಾಗಕ್ಕೆ ಇರ್ತಕ್ಕಂತಹ ಒಂದು ಅರ್ಹತೆ ಏನು? ಏನಿಲ್ಲ ಸರ್, ಸಿಂಪಲ್ ಆಗಿ ಪ್ರೈಮ್ ಮಿನಿಸ್ಟರ್ ಆಗಿಬಿಡಿ, ಯೋಜನಾ ಆಯೋಗದ ಅಧ್ಯಕ್ಷರಾಗಿಬಿಡಿ ಅಷ್ಟೇ. ಸೊ ಈ ಪದನಿಮಿತ್ತ ಅಧ್ಯಕ್ಷರು ಅಂತ ಹೇಳ್ತೀವಿ ಇವರನ್ನು. ಪದನಿಮಿತ್ತ ಅಧ್ಯಕ್ಷರು ಅಂದರೆ ಏನು ಸರ್? ಅದು ಆ ಒಂದು ಪದನಿಮಿತ್ತ ಮೀನಿಂಗ್ ಏನು ಬೇಕಲ್ಲ ನನಗೆ. ಮೀನ್ಸ್ ಇವಾಗ ನಾನು PM ಆದರೆ ನಾನು PM ಆಗ್ತೀನಿ. ಸೊ ನಾನು PM ಎಲೆಕ್ಷನ್ ಮಾಡಿಕೊಂಡು ಏನಾದರೂ ಮಾಡಿ ನಾನು ಜುಗಾಡ್ ಮಾಡಿ PM ಆಗ್ತೀನಿ ಅಂತ ಅಂದ್ಕೊಳ್ಳಿ. ನಾನು PM ಆಗುವುದರ ಜೊತೆಗೆ ಯೋಜನಾ ಆಯೋಗದ ಅಧ್ಯಕ್ಷನೂ ಸಹ ನಾನು ಆಗ್ತೇನೆ ಅಂತ ಅದರ ಅರ್ಥ. ಓಕೆ, ಸೊ ಹಾಗಾದರೆ ನಮ್ಮ ಭಾರತದ ಉಪರಾಷ್ಟ್ರಪತಿಗಳೇನಿದಾರಲ್ವ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿದ್ದಾರೆ. ಹಾಗಾದರೆ ಪದನಿಮಿತ್ತದ ಅಧ್ಯಕ್ಷರು ಅಂದರೆ ಏನು ಸರ್? ಕೇಳ್ಬೋದಲ್ಲ ನಿಮಗೆ? ಕೇಳಿದಾನೆ ಆಲ್ರೆಡಿ ಇದನ್ನು ಸ್ಟೇಟ್ಮೆಂಟಲ್ಲಿ ಅಲ್ವಾ. ಸೊ ಏನು ಮೀನ್ಸ್ ಅವರು ಭಾರತ ಉಪರಾಷ್ಟ್ರಪತಿಗಳಾಗಿ ಆಯ್ಕೆ ಆದರೆ ಅದರ ಜೊತೆಗೆ ಅವರು ಈ ರಾಜ್ಯ ಸಭೆಯ ಅಧ್ಯಕ್ಷರು ಸಹ ಆಗಿರ್ತಾರೆ ಅಂತ ಅದರ ಅರ್ಥ ಕೊಡುತ್ತೆ. ಸೊ ಅದಕ್ಕೆ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಪದನಿಮಿತ್ತ ಅಧ್ಯಕ್ಷರು ಅಂತ ಹೇಳ್ತೀವಿ ಸರ್ನ. ಸೊ ಈ ಒಂದು ಮೊದಲ PM ಯಾರಾಗಿದ್ರು? ಹಾಗಾದರೆ ಆ ಒಂದು 1951ರ ಸಮಯದಲ್ಲಿ ಸರ್ ನೆಹರು ಆಗಿದ್ರು. ಸೊ ಹಾಗಾದರೆ ಅವರೇ ಆಗಿರಬೇಕಲ್ವ ಯೋಜನಾ ಆಯೋಗದ ಅಧ್ಯಕ್ಷರು? ಸರ್ ಅವರೇ ಸರ್. ಹಾಗಾದರೆ ಮೊದಲ ಉಪಾಧ್ಯಕ್ಷರು ಯಾರಾಗಿದ್ರು ಸರ್? ಓಕೆ, ಅಧ್ಯಕ್ಷರನ್ನ ಎಲ್ಲರೂ ಸಹ ನೆನ್ಪಿಟ್ಕೊಂಡಿರ್ತೀವಿ. ಹಾಗಾದರೆ ಮೊದಲ ಉಪಾಧ್ಯಕ್ಷರು ಯಾರಾಗಿದ್ರು ಅಂತ ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳ್ಬೇಕೈತೆ ಸರ್, ದ್ಯಾಟ್ ಈಸ್ ಗುಲ್ಜಾರಿ ಲಾಲ್ ನಂದಾ ಅವರು ಅಂತ ಹೇಳ್ತೀವಿ ಸರ್ನ. ಯಾರು? ಈ ಒಂದು ಗುಲ್ಜಾರಿ ಲಾಲ್ ನಂದಾ ಅವರು ಮೊದಲ ಯೋಜನಾ ಆಯೋಗದ ಅಥವಾ ಮೊದಲ ಪಂಚವಾರ್ಷಿಕ ಯೋಜನೆಯ ಒಂದು ಉಪಾಧ್ಯಕ್ಷರಾಗಿದ್ರು ಅಂತ ನಾವು ಹೇಳ್ಬೋದು ಸರ್. ನಾನು ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳ್ಬೋದು ನಿಮಗೆ, ಇದನ್ನು ಸಾಕಷ್ಟು ಸರಿ ನಿಮಗೆ ಕೇಳಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ನೆನಪಿಡಬೇಕಾಗಿರ್ತಕ್ಕಂಥ ಕೆಲವು ಪ್ರಮುಖ ದಿನಾಂಕಗಳನ್ನು ನೆನಪಿಟ್ಕೊಳ್ಳೋಣ. ಓಕೆ, ಏನೇನು ಸರ್? ಯಾವುದೇ ನೆನಪಿಟ್ಕೊಳ್ಳೋಣ ಸರ್? ಇವಾಗಲೇ ಹೇಳಿದ್ರಲ್ಲ ಸರ್, ಒಂದು 1950 ಮಾರ್ಚ್ 15 ಅಂತ ಅಲ್ವಾ. ಓಕೆ, 1950 ಮಾರ್ಚ್ 15 ಏನು ಸ್ಥಾಪನೆ ಆಗಿದೆ ಸರ್? ಅವಾಗ ಯೋಜನಾ ಆಯೋಗ ಸ್ಥಾಪನೆ ಆಗಿದೆ. ಯಾವ ಯುಗ ಸ್ಥಾಪನೆ ಆಗಿದೆ? ಈ ಒಂದು ಯೋಜನಾ ಆಯೋಗ ಅಂತ ಹೇಳ್ತೇವೆ ಸರ್ನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು NDC ಸ್ಥಾಪನೆ ಆಗುತ್ತೆ, ನ್ಯಾಷನಲ್ ಡೆವಲಪ್ಮೆಂಟ್ ಕಮಿಷನ್ ಅಂತ ಹೇಳ್ತೀವಿ ಸರ್ನ. ಯಾವುದು? ರಾಷ್ಟ್ರೀಯ
ಅಭಿವೃದ್ಧಿ ಪ್ರಾಧಿಕಾರ. ಸೊ ಇದು ಸ್ಥಾಪನೆ ಆಗಿರೋದು ಯಾವಾಗ? ಎನ್ ಡಿ ಸಿ ಸ್ಥಾಪನೆ ಆಗಿರೋದು ಯಾವಾಗ ಅಂತ ಕೇಳಿದ್ರೆ ಯಾವಾಗ ನಾವು ಹೇಳಬೇಕಾಗುತ್ತೆ, ಆಗಸ್ಟ್ 1952ರಲ್ಲಿ ಇದು ಪ್ರಾರಂಭ ಆಗುತ್ತೆ. ಸರ್ನ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಕೇಳಿದ್ರೆ 6 ಆಗಸ್ಟ್ 1952ರಲ್ಲಿ ಇದು ಪ್ರಾರಂಭ ಆಗುತ್ತೆ. ಸರ್ನ 6 ಆಗಸ್ಟ್ 6/8/52 ಅಂತ ನೆನ್ಪಿಟ್ಕೊಳ್ಳಿ. ಓಕೆ, 6/8/52. ಸೊ ಇದು ಯಾವ್ದು ಪ್ರಾರಂಭ ಆಗುತ್ತೆ ಸರ್ ಈ ಡೇಟ್ಗೆ? ಯಾವುದು ಅಂತ ಕೇಳಿದ್ರೆ ಒಂದು NDC ಅಂತ ಹೇಳ್ತೀವಿ ಸರ್ನ. ಸೊ ಇದು ಸಹ ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಮೊದಲ ಪಂಚವಾರ್ಷಿಕ ಯೋಜನೆ ಯಾವಾಗ ಸ್ಥಾಪನೆ ಆಯಿತು ಸರ್? 1951 ಏಪ್ರಿಲ್ 1 ಅಲ್ಲ ಸರ್? ಹೌದು, ಏಪ್ರಿಲ್ 1. ಓಕೆ, ನೆನಪಿದೆ ಅಲ್ವಾ? ಓಕೆ, ಗುಡ್, ನೆನಪಿದೆ. ಆ್ಯಂಡ್ ದೆನ್ ಯೋಜನಾ ಆಯೋಗದ ವಿಸರ್ಜನೆ ಯಾವಾಗಿದೆ ಸರ್ ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಸರ್, 17 ಆಗಸ್ಟ್ 2014. ಇದನ್ನು ನಾನು ಸಾಕಷ್ಟು ಕ್ಲಾಸ್ಗಳಲ್ಲಿ ಹೇಳಿದೆ ನಿಮಗೆ. ಯೋಜನಾ ಆಯೋಗ ಯಾವಾಗ ರದ್ದತಿ ಆಯಿತು 2015 ಜನವರಿ 1 ಅಂತ ಹೇಳ್ತೀರಾ ಸಾಕಷ್ಟು ಜನ. ಅಲ್ಲ. ಸೊ ಅವಾಗ ನಿಮ್ಮ ನೀತಿ ಆಯೋಗ ಸ್ಥಾಪನೆ ಆಗುತ್ತೆ ಸರ್. ಯಾಕೆ? ಅದು ಸ್ಥಾಪನೆ ಆಗಿರೋ ದಿನನೇ ಇದನ್ನು ರದ್ದತಿ ಮಾಡಬೇಕಂತ ರೂಲ್ಸ್ ಇತ್ತಾ? ಮೊದಲು ಇದನ್ನು ರದ್ದತಿ ಮಾಡಿದ್ರು, ಅದು ಆದ ನಂತರ ನೆಕ್ಸ್ಟ್ ಒಂದು 4 ತಿಂಗಳಿಗೆ ಈ ನೀತಿ ಆಯೋಗನ ಸ್ಥಾಪನೆ ಮಾಡಿದ್ರು. ಸೊ ಅದಕ್ಕೆ ಜನವರಿ 1 ಅಲ್ಲ, ನೆನ್ಪಿಟ್ಕೊಳ್ಳಿ, ಜನವರಿ 1 2015ರಂದು ಇದು ವಿಸರ್ಜನೆ ಆಗಿಲ್ಲ. 17 ಆಗಸ್ಟ್ 2014ರಲ್ಲಿ ಇದು ವಿಸರ್ಜನೆ ಆಗಿದೆ. ಯಾವುದು? ಈ ಒಂದು ಯೋಜನಾ ಆಯೋಗ. ಓಕೆ, ಇದು ಗೊತ್ತಿರಲಿ ನಿಮಗೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಯಾಕಂದರೆ ಕನ್ಫ್ಯೂಷನ್ ಆಗ್ತೀರಾ ಸಾಕಷ್ಟು ಜನ. ನೀವು ಇವಾಗ ಕೇಳಿದ್ರು ಸಹ ಇಲ್ಲ ಸರ್ ಅದು ಜನವರಿ 1 2015 ಅಂತ ಹೇಳ್ತೀರಾ ಸಾಕಷ್ಟು ಜನ. ಓಕೆ, ಸೊ ಅದಕ್ಕೆ ಕನ್ಫ್ಯೂಷನ್ ಆಗಬೇಡಿ. ಯಾಕಂದರೆ ಇದನ್ನ ಬಗ್ಗೆ ನಿಮಗೆ ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದಾನೆ. ಇವನ್ MTS ಎಕ್ಸಾಮಲ್ಲಿ ಕೇಳಿದಾನೆ ಒಂದು 3-4 ಸಾರಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು SSGD ಎಕ್ಸಾಮಲ್ಲಿ ಕೇಳಿದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ RRB ಎಕ್ಸಾಮಲ್ಲಿ ಕೇಳಿದಾನೆ. ಸೊ ಅದಕ್ಕೆ ಯಾಕೆ ನೆನ್ಪಿಟ್ಕೊಳ್ಬಾರ್ದು? ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಸೋವಿಯತ್ ಒಕ್ಕೂಟದ ಮೊದಲ ಪಂಚವಾರ್ಷಿಕ ಕಾರ್ಯತಂತ್ರವನ್ನು ಪ್ರಾರಂಭಿಸಿದವರು ಯಾರು ಅಂತ. ಹಾಗೆ ನಡುವೆ ಒಂದೊಂದು PYQ ಬೇಕಲ್ವಾ? ಸೊ ಅದಕ್ಕೆ ನೋಡೋಣ ಯಾವುದು ಆನ್ಸರ್ ಮಾಡ್ಬೋದಾ ಸರ್? ಯಾರು ಸರ್? ಈ ಜೋಸೆಫ್ ಸ್ಟಾಲಿನ್ ಅವರು, ವಾಲ್ಡಮಿರ್ ಪುಟಿನ್ ಅವರು, ಜೋಸೆಫ್ ಕೆಲ್ವಿನ್ ಅವರು, ಆ್ಯಂಡ್ ದೆನ್ ಜಾಕ್ ಫಿನ್ನಿ ಅವರು. ಯಾರು ಸರ್ ಹೇಳ್ಬೋದಾ? ತಗೊಳ್ಳಿ ನೋಡೋಣ, ಒಂದು 5 ಸೆಕೆಂಡ್. ಸರ್ 5 ಸೆಕೆಂಡ್ ಯಾಕೆ ಸರ್? ಈಸಿ ಆಗಿದೆ ಕ್ವಶನ್. ಸೊ ಈಸಿಯಾಗಿ ಆನ್ಸರ್ ಮಾಡಿದ್ವಿ. ಯಾರು? ಜೋಸೆಫ್ ಸ್ಟಾಲಿನ್ ಅಂತ ಹೇಳ್ತೀವಿ. ಸರ್ ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಿದ್ರು ಸರ್? 1928ರಲ್ಲಿ ಅಲ್ವಾ? ಹೌದು, 1928ರಲ್ಲಿ ಇವರು ಪ್ರಾರಂಭವನ್ನು ಮಾಡ್ತಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು 1928ರಲ್ಲಿ ಇವರು ಪ್ರಾರಂಭ ಮಾಡಿದ್ರು. ಯಾರು? ಈ ಒಂದು ಜೋಸೆಫ್ ಸ್ಟಾಲಿನ್ ಅವರು ಸೋವಿಯತ್ ಒಕ್ಕೂಟದ ಮೊದಲ ಪಂಚವಾರ್ಷಿಕ ಯೋಜನೆಯ ಕಾರ್ಯತಂತ್ರವನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಅವರ ಪಾರ್ಟಿ ಯಾವುದಾಗಿತ್ತು ಅಂತ ಕೇಳಿದ್ರೆ ಕಮ್ಯುನಿಸ್ಟ್ ಪಕ್ಷ ಆಗಿತ್ತು. ಸರ್ನ ಯಾವುದಾಗಿತ್ತು ಅಂದರೆ ಈ ಒಂದು ಕಮ್ಯುನಿಸ್ಟ್ ಪಾರ್ಟಿ ಆಗಿತ್ತು. ಸೊ ಅದು 1928ರಲ್ಲಿ ಇದನ್ನು ಅಧಿಕೃತವಾಗಿ ಅಂಗೀಕರಣ ಮಾಡಲಾಗ್ತದೆ. ಸರ್ನ ಯಾವುದನ್ನ? ಈ ಒಂದು ಪಂಚವಾರ್ಷಿಕ ಯೋಜನೆಗಳನ್ನು. ಸರ್ನ ಸೊ ಇದು ಸಹ ಗೊತ್ತಿರಲಿ, ಇದು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸೋವಿಯತ್ ಆರ್ಥಿಕತೆಯನ್ನು ತ್ವರಿತವಾಗಿ ಕೈಗಾರೀಕರಣಗೊಳಿಸುವುದು. ಏನಾಗಿತ್ತು? ಈ ಒಂದು ಕೈಗಾರೀಕರಣಗೊಳಿಸುವುದು ಮತ್ತು USSR ಅನ್ನು ಪ್ರಧಾನವಾಗಿ ಕೃಷಿ ಪ್ರಧಾನ ಸಮಾಜದಿಂದ ಪ್ರಮುಖ ಕೈಗಾರಿಕಾ ಶಕ್ತಿಯಾಗಿ ಪರಿವರ್ತಿಸುವ ಸಲುವಾಗಿ ಕೃಷಿಯನ್ನು ಸಾಮೂಹಿಕಗೊಳಿಸುವುದು ಯೋಜನೆಯ ಗುರಿಯಾಗಿತ್ತು ಸರ್ನ. ಸೊ ನಮ್ಮ ಒಂದು ಗುರಿ ನಿಮ್ಗೆ ಗೊತ್ತಿರುತ್ತೆ ಏನು ಸರ್? ಕೃಷಿ ಅಂತ ಹೇಳಿದ್ವಿ. ಸೊ ಅವರ ಒಂದು ಗುರಿ ಸಹ ಗೊತ್ತಿರಬೇಕಲ್ಲ, ಯಾಕಂದ್ರೆ ವರ್ಲ್ಡಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಅವರೇ. ಸೊ ಅವರಿಂದನೇ ನಾವು ಕಾಪಿ ಮಾಡಿದ್ದೀವಿ ಅಂತಂದ್ರೆ ಅವ್ರು ನಮ್ಗೆ ಗೊತ್ತಿರಬೇಕಲ್ವಾ? ಸೊ ಅದಕ್ಕೆ ಇದನ್ನು ಸಹ ನೀವು ಸ್ವಲ್ಪ ಒಂದು ಮೈಂಡಲ್ಲಿ ಒಂದು ಸೈಡ್ ಆ್ಯಂಗಲಲ್ಲಿ ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರು ಯಾರು ಸರ್? ಏನು ಸರ್ ಈಸಿ ಕ್ವಶನ್, ಜವಾಹರ್ಲಾಲ್ ನೆಹರು ಅಲ್ವಾ? ಸೊ ಹಾಗಾದ್ರೆ ಉಪಾಧ್ಯಕ್ಷರು ಯಾರು ಸರ್? ಗುಲ್ಜಾರಿಲಾಲ್ ನಂದಾ ಅವರಲ್ವಾ? ಓಕೆ, ಗುಲ್ಜಾರಿಲಾಲ್ ನಂದಾ. ಆ್ಯಂಡ್ ನೆಕ್ಸ್ಟ್ 5 ವರ್ಷಗಳ ಯೋಜನೆಯ ಪರಿಕಲ್ಪನೆಯನ್ನು ಯಾವ ದೇಶದಿಂದ ಏರ್ಪಡೆಯಲಾಗಿದೆ ಸರ್? ಈ ಒಂದು ರಷ್ಯಾ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಅಂತಿಮ ಅನುಮೋದನೆಯನ್ನು ನೀಡಿದವರು ಯಾರು? ಈ ಒಂದು ಭಾರತ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸುವವರು ಯೋಜನಾ ಆಯೋಗ. ಯಾವಾಗ ಸ್ಥಾಪನೆ ಆಗಿದೆ ಸರ್? ಮಾರ್ಚ್ 15, 1950. ಸೊ ಅವರು ಈ ಒಂದು ಯೋಜನೆಯನ್ನು ರೆಡಿ ಮಾಡ್ತಾರೆ. ಹಾಗಾದರೆ ಅದಕ್ಕೆ ಅಂತಿಮವಾಗಿ ಒಂದು ಸೈನ್ ಹಾಕಿ ಓಕೆನಪ್ಪ ನೀನು ಪಾಸ್ ಮಾಡು ಅಂತ ಹೇಳ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂತ ಕೇಳಿದಾನೆ ಸರ್? ನೀತಿ ಆಯೋಗ. ಆ್ಯಂಡ್ ದೆನ್ ಈ ಒಂದು ಭಾರತದ ರಾಷ್ಟ್ರಪತಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತ ಕೊಟ್ಟಿದ್ದಾನೆ ಸರ್. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಏನೋ ಅವಾಗಲೇ NDC ಅಂತ ಹೇಳಿದ್ರಲ್ಲ, ಅದೇನಾ ಸರ್ ಇದು? ಹೌದು, ನ್ಯಾಷನಲ್ ಡೆವಲಪ್ಮೆಂಟ್ ಕಮಿಷನ್ ಅಂತ ಹೇಳಿದ್ವಿ ಸರ್ನ. ಸೊ ಇದು ನೀಡುತ್ತೆ, ಅನುಮೋದನೆ ನೀಡುತ್ತೆ. ಸೊ ಹಾಗಾದರೆ ಇದು ಸ್ಥಾಪನೆ ಆಗಿರೋದು ಯಾವಾಗ ಸರ್? 1952 ಆಗಸ್ಟ್ 6ರಂದು. ಓಕೆ, ಸೊ ಇದೇನಿದೆ ಅಲ್ವಾ? ಅಂತಿಮ ಅನುಮೋದನೆ ನೀಡುತ್ತೆ. ರಾಷ್ಟ್ರಪತಿಯೂ ಸಹ ನೀಡುವುದಿಲ್ಲ, ಹಣಕಾಸು ಸಚಿವಾಲಯವೂ ಸಹ ನೀಡುವುದಿಲ್ಲ, ನೀತಿ ಆಯೋಗವೂ ಸಹ ನೀಡುವುದಿಲ್ಲ. ಇದು ಗೊತ್ತಿರಲಿ ನಿಮಗೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ಸ್ವಲ್ಪ ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಇಲ್ಲಿ ಇದನ್ನು ಹೇಳಬೇಕು ನಿಮಗೆ. ಏನು ಇದರಲ್ಲಿ ಪ್ರಧಾನಮಂತ್ರಿಗಳು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಓಕೆ, ಯೋಜನಾ ಆಯೋಗದ ಅಧ್ಯಕ್ಷರು ಯಾರು ಸರ್? ಪ್ರಧಾನಮಂತ್ರಿಗಳು. ಹಾಗೆ ಒಂದು NDC ಅಧ್ಯಕ್ಷರು ಸಹ ಯಾರಾಗಿರ್ತಾರೆ? ಪ್ರಧಾನಮಂತ್ರಿಯೇ. ಮೀನ್ಸ್ ಅನ್ಅಫಿಷಿಯಲ್ ಆಗಿ ನಿಮಗೆ ಯೋಜನಾ ಆಯೋಗದ ಏನೇ ಯೋಜನೆಗಳು ರೆಡಿ ಆದರೂ ಸಹ ಅದಕ್ಕೆ ಸೈನ್ ಬೀಳ್ತಿತ್ತೆ ಅಂತ ನಿಮ್ಮ ಲೆಕ್ಕ ಇರಬೇಕು. ಯಾಕಂದರೆ ಅದು ಎರಡಕ್ಕೂ ಸಹ ಅಧ್ಯಕ್ಷರು ಅವರೇ ಅಲ್ವಾ? ಮೀನ್ಸ್ ಅದು ಏನಾದರೂ ಇಲ್ಲಿ ನಿಲ್ಲಿಸಬೇಕಾಗಿತ್ತು ಅಂದರೆ ಅಲ್ಲೇ ನಿಲ್ಲಿಸ್ತಿದ್ರು ಅವರು ಮೊದಲು, ಸರಿಯಾ? ಸೊ ಅದಕ್ಕೆ ಇದು ಸಹ ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರು ಸರ್? ಗುಲ್ಜಾರಿಲಾಲ್ ನಂದಾ ಅವರು. ಆ್ಯಂಡ್ ನೆಕ್ಸ್ಟ್ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಯಾರು ಸರ್? ಈ ನಮ್ಮ ಪ್ರಧಾನಮಂತ್ರಿಗಳು. ಆ್ಯಂಡ್ ನೆಕ್ಸ್ಟ್ ಮೊದಲ ಪಂಚವಾರ್ಷಿಕ ಯೋಜನೆ ಇವಾಗ ಬಂತು ನೋಡಿ, ಅಸಲಿ ಗೇಮ್. 18 ನಿಮಿಷ ಏನು ಕೇಳಿದ್ರಲ್ವಾ? ದಿಸ್ ಇಸ್ ಇಂಪಾರ್ಟೆಂಟ್ ಇದು ನಿಮಗೆ. ಬಟ್ ಇವಾಗ ಬರೋದು ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ. ಓಕೆ, ಸೊ ಏನಿದೆ ಈ ಒಂದು ಮೊದಲ ಪಂಚವಾರ್ಷಿಕ ಯೋಜನೆ ಏನಿದೆ ಸರ್? ಇದರ ಒಂದು ಮುಖ್ಯ ಗಮನ ಏನಾಗಿತ್ತು? ಇದರ ಒಂದು ಮುಖ್ಯ ಗಮನ ಏನು ಅಂತ ನಮಗೆ ಗೊತ್ತಿರಬೇಕು. ಇದರ ಒಂದು ಥೀಮ್ ಏನಾಗಿತ್ತು ಅಂತ ನಮಗೆ ಗೊತ್ತಿರಬೇಕು. ಏನಾಗಿತ್ತು ಇದರ ಒಂದು ಥೀಮ್ ಅಂತ ಕೇಳಿದ್ರೆ ಕೃಷಿ, ನೀರಾವರಿ ಮತ್ತು ವಿದ್ಯುತ್ತನೇ ಇದರ ಒಂದು ಥೀಮ್ ಆಗಿತ್ತು. ಯಾವುದು? ಈ ಒಂದು ಮೊದಲ ಪಂಚವಾರ್ಷಿಕ ಯೋಜನೆಯ ಥೀಮ್ ಆಗಿತ್ತು ಸರ್ನ. ಏನು? ಈ ಒಂದು ಕೃಷಿ, ನೀರಾವರಿ ಮತ್ತು ವಿದ್ಯುತ್ ಅಂತ ಹೇಳ್ತೀವಿ ಸರ್ನ. ಆ್ಯಂಡ್ ದೆನ್ ಸ್ವಾತಂತ್ರ್ಯ ಮತ್ತು ವಿಭಜನೆಯ ನಂತರ ಭಾರತದ ಆರ್ಥಿಕತೆ ದುರ್ಬಲವಾಗಿತ್ತು. ಆ
ಆಹಾರ ಉತ್ಪಾದನೆ ಮತ್ತು ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಯಿತು. ಯಾವುದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತದೆ ಸರ್? ಈ ನಮ್ಮ ಭಾರತದ ಸ್ವತಂತ್ರ ಸಿಕ್ಕಿರುತ್ತೆ, ವಿಭಜನೆ ಆಗಿರುತ್ತೆ. ಸೊ ಸ್ವಲ್ಪ ಊಟ ಬೇಕಲ್ವಾ? ಯಾಕಂದರೆ ಪಾಕಿಸ್ತಾನದಿಂದ ಎಷ್ಟೋ ದೇಶದ ಜನ ನಮ್ಮ ಭಾರತ ದೇಶಕ್ಕೆ ಬಂದಿರ್ತಾರೆ. ಸೊ ಎಲ್ಲರಿಗೂ ಸಹ ಖಾನಾ ಬೇಕಲ್ಲ. ಸೊ ಖಾನಾ ಬೇಕು ಅಂತಾನೆ ಮೊದಲು ಏನು ಮಾಡ್ತಾರೆ, ಕೈಗಾರಿಕೆಗೆ ಇವ್ರು ಕೈ ಹಾಕಲಿಲ್ಲ. ಸೊ ಅದರ ಬದಲಾಗಿ ಓಕೆ ಕೃಷಿಯೇ ನಮ್ಮ ಜೀವ, ನಮ್ಮ ತಂದೆ ತಾಯಿ ಅಂತ ಕೃಷಿಯಿಂದ ಬೀಳ್ತಾರೆ ಇವರು, ಸರಿನಾ? ಸೊ ಕೃಷಿ ಬೇಕು ಅಂದರೆ ನಿಮಗೆ ನೀರಾವರಿ ಇರಲೇಬೇಕು. ಸೊ ನೀರಾವರಿ ಬೇಕು ಅಂತಂದರೆ ನಿಮಗೆ ಪಂಪ್ ಸೆಟ್ ಬೇಕು. ಪಂಪ್ ಸೆಟ್ಗೆ ಏನು ಬೇಕು ಸರ್? ವಿದ್ಯುತ್ ಬೇಕು. ನೆನ್ಪಿಟ್ಕೊಳ್ಳಿ. ಸೊ ಮೊದಲ ಮುಖ್ಯ ಗಮನ ಏನಾಗಿತ್ತು ಅಂದರೆ ಕೃಷಿ, ನೀರಾವರಿ ಮತ್ತು ವಿದ್ಯುತ್ ಅಂತ ಹೇಳ್ತೀವಿ. ಹಾಗಾದರೆ ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಏನೇನು ಕೆಲಸಗಳನ್ನು ಮಾಡಿದ್ರು ಅಂತ ಕೇಳಿದ್ರೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತರ್ತಾರೆ. ಓಕೆ, ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಸರ್. CDP ಅಂತ ಓದ್ತಿರಲ್ವಾ? ಏನು CDP ಅಂದರೆ ಇದೇ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತ ಹೇಳ್ತೀವಿ ಸರ್. ಏನಂತ ಹೇಳ್ತೀವಿ? ಈ ಒಂದು ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಗಳು. ಸೊ ಇದರಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ತರ್ತಾರೆ. ಆ್ಯಂಡ್ ದೆನ್ ಈ ಒಂದು ಲ್ಯಾಂಡ್ ರಿಫಾರ್ಮ್ಗಳನ್ನು ಮಾಡ್ತಾರೆ, ಮೀನ್ಸ್ ಭೂ ಸುಧಾರಣೆಗಳನ್ನು ಮಾಡ್ತಾರೆ ಸರ್. ಯಾವಾಗ? ಈ ಒಂದು ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ. ಆ್ಯಂಡ್ ದೆನ್ ಗ್ರಾಮೀಣ ಅಭಿವೃದ್ಧಿಗೆ ಸಹ ಒತ್ತನ್ನು ನೀಡ್ತಾರೆ. ಯಾವ ಒಂದು ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಅಂದರೆ ಈ ಒಂದು ಮೊದಲ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಅಂತ ಹೇಳ್ತೀವಿ ಸರ್. ಸೊ ಅದು ನಿಮಗೆ ಕೇಳಬಹುದು, ಭೂ ಸುಧಾರಣೆಗಳನ್ನು ಮಾಡಿರ್ತಕ್ಕಂಥ ಒಂದು ಪಂಚವಾರ್ಷಿಕ ಯೋಜನೆ ಯಾವುದು ಅಂತ. ಅವಾಗ ನೀವು ಹೇಳ್ಬೇಕಾಗುತ್ತೆ ಸರ್, ಮೊದಲನೇದು ಈ ಒಂದು CDP ಅನ್ನು ತಂದಿರತಕ್ಕಂಥ ಯೋಜನೆ ಯಾವುದು ಅಂತ ಕೇಳ್ಬೋದು, ಒಂದೇದು. ಈ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಒತ್ತು ನೀಡಿರ್ತಕ್ಕಂಥ ಒಂದು ಪಂಚವಾರ್ಷಿಕ ಯೋಜನೆ ಯಾವುದು ಅಂತ ಕೇಳಿದ್ರೆ ಸರ್, ಏನಿಲ್ಲ ಸರ್, ಫಸ್ಟ್ ಒನ್ ಅಷ್ಟೇ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಪ್ರಮುಖ ಯೋಜನೆಗಳು ಮತ್ತೆ ಯಾವ್ದು ಬಂದಿತ್ತು ಸರ್? ಯಾವ್ದು ಅಂತ ಕೇಳಿದ್ರೆ ಈ ಒಂದು ಬಾಕ್ರಾನಂಗಲ್ ಅಣೆಕಟ್ಟೇನಿದೆ ಅಲ್ವಾ, ಅದನ್ನು ರೆಡಿ ಮಾಡ್ತಾರೆ. ಅಂದರೆ ಹಿರಾಕುಡ್ ಅಣೆಕಟ್ಟು ಮೀನ್ಸ್ ನಮ್ಮ ಭಾರತ ಅತ್ಯಂತ ಉದ್ದವಾಗಿರ್ತಕ್ಕಂತಹ ಅಣೆಕಟ್ಟನ್ನು ನಿರ್ಮಾಣ ಮಾಡಿರೋದು ಯಾವಾಗ ಅಂತ ಕೇಳಿದ್ರೆ ಸರ್, ಮೊದಲನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ. ಅದೇ ನೆಕ್ಸ್ಟ್ ದಾಮೋದರ ವ್ಯಾಲಿ ಅಣೆಕಟ್ಟು ನಿರ್ಮಾಣ ಮಾಡ್ತಾರೆ. ಯಾವ ಒಂದು ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಸರ್? ಮೊದಲನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಅಂತ ಹೇಳಿದೆವು. ಓಕೆ, ಹಾಗಾದರೆ ಸರ್ ಇದ್ರದ್ದು ಗುರಿ ಮತ್ತೆ ಸಾಧಿಸಿದ್ದೇನೋ 10ಕ್ಕೆ 11 ಮಾರ್ಕ್ಸ್ ತೊಗೊಂಡಿದ್ದೇನೋ ಹೇಳಿದ್ರಲ್ಲ ಸರ್, ಇಲ್ಲಿ ಆಗಿದೆಯಾ ಹಾಗೆ? ಹೌದು, ಇವ್ರು ಎಷ್ಟು ಮಾರ್ಕ್ಸ್ ತೊಗೊಳ್ಬೇಕು ಅಂತ ಇದ್ರು ಅಂತಂದರೆ ಇವರ ಗುರಿ ಏನಾಗಿತ್ತು ಅಂತ ಕೇಳಿದ್ರೆ ಸರ್ 2.1% ಗುರಿ ಆಗಿತ್ತು ಇವ್ರದ್ದು GDP. ಓಕೆ, ಬಟ್ ಇದು ಎಷ್ಟು ಸಾಧಿಸ್ತು ಗೊತ್ತಾ? ಇವ್ರದ್ದು ಎಷ್ಟು ಅಂತಂದರೆ 3.6 ಸಾಧಿಸಿದೆ ನೋಡಿ. ಎಷ್ಟು ಅಂತ ಕೇಳಿದ್ರೆ 2.1 ಇರೋದು 3.6 ಸಾಧಿಸಿದೆ, ಮೀನ್ಸ್ 1.5 ಎಡಿಷನಲ್ ಬೋನಸ್ ಬಂತು ಇವರಿಗೆ. 1.5 ಅದಕ್ಕೆ ಹೆಚ್ಚು ಕೆಲಸ ಮಾಡಿದ್ರಾ? ಓಕೆ, ಒಳ್ಳೆ ಕೆಲಸ ಮಾಡಿದ್ರಾ? ತಗೊಳ್ಳಿ, ನಿಮಗೆ ಒಂದು 1.5 ಮಾರ್ಕ್ಸ್ ಕೊಡ್ತೀನಿ ಅಂತ ಕೊಟ್ಬಿಟ್ಟಿದ್ದಾರೆ ನೋಡಿ ಇವರಿಗೆ GDPಗೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, 2.5 ಇವರ ಗುರಿಯಾಗಿದ್ದರೆ ಇವರ ಒಂದು ಬೆಳವಣಿಗೆ ಎಷ್ಟಾಗಿತ್ತು ಅಂತ ಕೇಳಿದ್ರೆ 3.6 ಆಗಿತ್ತು. ಸರಿಯಾ? ಸೊ ಮೀನ್ಸ್ ಇದು ಸಕ್ಸಸ್ ಕಂಡಿಲ್ವೋ? ಸಕ್ಸಸ್ ಕಂಡಿದೆ ಸರ್. ಇದು ಏನು? ಇದು ಸಕ್ಸಸ್ ಕಾಣಿದೆ. ಓಕೆ, ಯಾವುದು? ಈ ಒಂದು ಮೊದಲ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೀವಿ. ಹಾಗಾದರೆ ಇದರ ಒಂದು ರಿಲೇಟೆಡ್ ಒಂದು ಪ್ರಶ್ನೆ ಏನು? ಭಾರತದ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿತ್ತು? SSC GDಯಲ್ಲಿ ಒಂದು 2000 ಸರಿ ಕ್ವಶನ್ ಇದು ನಿಮಗೆ. ಯಾವ್ದು ಸರ್? ಕೃಷಿ, ಉಕ್ಕಿನ ಸ್ಥಾವರಗಳು ಸರ್. ಉಕ್ಕಿನ ಸ್ಥಾವರಗಳೇನು ನೋಡಲಿಲ್ಲ. ಆ್ಯಂಡ್ ಬಂದರುಗಳು ಏನು ನೋಡಲಿಲ್ಲ ಸರ್. ಇವಾಗ ಇಂಡಸ್ಟ್ರೀಸ್ ಸಹ ನೋಡಲಿಲ್ಲ ಸರ್. ಸೊ ಯಾವುದು ಸರ್? ಕೃಷಿ ಅಂತ ಹೇಳ್ತೀವಿ ಸರ್. ನಾವು ಯಾವುದು ಅಂತ ಹೇಳ್ತೀವಿ? ಒಂದು ಕೃಷಿ ಏನಿದೆ ಅಲ್ವಾ, ಸೊ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿತ್ತು. ಕೃಷಿಗೆ, ಈ ಅಣೆಕಟ್ಟುಗಳಿಗೆ, ನೀರಾವರಿಗೆ, ಆ್ಯಂಡ್ ದೆನ್ ಈ ಒಂದು ವಿದ್ಯುತ್ಗೆ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಮೊದಲ ಪಂಚವಾರ್ಷಿಕ ಯೋಜನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಮೊದಲ ಪಂಚವಾರ್ಷಿಕ ಯೋಜನೆಯ ಅವಧಿ ಏನಾಗಿತ್ತು ಸರ್ ಅಂತ ಕೇಳಿದ್ರೆ ಅವಾಗ ನಾವು ಹೇಳ್ಬೇಕಾಗಿದೆ ಸರ್ 1951ರಿಂದ 56ರ ಒಂದು ಅವಧಿಯಾಗಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಇದು ಯಾವ ಮಾದರಿಯನ್ನು ಆಧರಿಸಿತ್ತು ಸರ್? ಅವಾಗಲೂ ಹೇಳ್ಬೇಕಾಗಿದೆ ಸರ್, ಇದು ಹೆರಾಲ್ಡ್ ಡೋಮರ್ ಮಾದರಿಯನ್ನು ಆಧರಿಸಿತ್ತು. ಯಾರನ್ನ? ಈ ಒಂದು ಹೆರಾಲ್ಡ್ ಡೋಮರ್ ಮಾದರಿಯನ್ನು ಮೊದಲ ಪಂಚವಾರ್ಷಿಕ ಯೋಜನೆ ಏನಿದೆ ಅಲ್ವಾ, ಅದು ಆಧರಿಸುತ್ತದೆ. ಓಕೆ, ಆದ್ಯತೆ ನೀಡಿರ್ತದೆ. ಓಕೆ, ಸೊ ಅದನ್ನು ಸಹ ನೆನ್ಪಿಟ್ಕೊಳ್ಳಿ. ಇದನ್ನು ಸಹ ನಿಮಗೆ ಕೇಳಬಹುದು, ಯಾಕಂದರೆ ಸಾಕು ಸರಿ ಇದನ್ನು ಕೇಳಿದ್ದಾನೆ. ಮೊದಲನೇ ಪಂಚವಾರ್ಷಿಕ ಯೋಜನೆಯ ಯಾರ ಒಂದು ಮಾದರಿಯಲ್ಲಿ ಆಗಿತ್ತು ಅಂತ ಅವಾಗಲೂ ಹೇಳ್ಬೇಕಿದೆ ಸರ್. ಹೆರಾಲ್ಡ್ ಡೋಮರ್ ಮಾದರಿ. ಸರಿನಾ? ಯಾರು ಅಂತ ಹೇಳ್ತೀವಿ? ಈ ಒಂದು ಹೆರಾಲ್ಡ್ ಡೋಮರ್ ಅವರ ಮಾದರಿ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಜವಾಹರ್ಲಾಲ್ ನೆಹರು ಏನಿದಾರಲ್ವ ಸಂಸತ್ತಿನ ಮುಂದೆ ಮಂಡಿಸಿರ್ತಾರೆ. ಯಾಕಂದರೆ ಅವಾಗಿನ ಪ್ರಧಾನಿ ಅವರೇ ಇರ್ತಾರಲ್ವಾ, ಸೊ ಅದಕ್ಕೆ ಅವರು ಮಂಡಿಸ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಅರ್ಥಶಾಸ್ತ್ರಜ್ಞ ಆಗಿರ್ತಕ್ಕಂತಹ KN ರಾಜ್ ಅವರನ್ನು ಈ ಯೋಜನೆಯ ಶಿಲ್ಪಿ ಎಂದು ಕರೆಯಲಾಗುತ್ತದೆ. ಹೆರಾಲ್ಡ್ ಡೋಮರ್ ಅವರನ್ನು ಈ ಒಂದು ಯೋಜನೆಯ ಶಿಲ್ಪಿ ಅಂತ ಕರೆಯಲಾಗುವುದಿಲ್ಲ. ಯಾಕೆಂದರೆ ಹೆರಾಲ್ಡ್ ಡೋಮರ್ ಅವ್ರದ್ದು ಒಂದು ಮಾದರಿಯಾಗಿತ್ತು ಅಷ್ಟೇ. ಓಕೆ, ಬಟ್ ಈ ಒಂದು ಯೋಜನೆಯ ಶಿಲ್ಪಿ ಯಾರು? ದ ರಿಯಲ್ ಹೀರೋ ಯಾರು ಅಂತ ಕೇಳಿದ್ರೆ ಇದರಲ್ಲಿ ಬಿಹೈಂಡ್ ಹೀರೋ KN ರಾಜ್ ಅವರು ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂಥ KN ರಾಜ್ ಅವರು ಏನಿದಾರಲ್ವಾ, ಈ ಒಂದು ಯೋಜನೆಯ ಶಿಲ್ಪಿ ಎಂದು ಕರೆಯಲಾಗ್ತದೆ. ನೆನ್ಪಿಟ್ಕೊಳ್ಳಿದ್ದನ್ನ. ಓಕೆ, ಈ ಪಾಯಿಂಟ್ ನೀವು ಬುಕ್ಕಲ್ಲಿ ಓದಿರುವುದಿಲ್ಲ, ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ. ಯಾರು? ಈ ಒಂದು KN ರಾಜ್ ಅವ್ರ ಬಗ್ಗೆ. ಅಂದರೆ ನೆಕ್ಸ್ಟ್ ಈ ಒಂದು ಮೊದಲ ಪಂಚವಾರ್ಷಿಕ ಯೋಜನೆಯ ಕೊನೆಯಲ್ಲಿ ಭಾರತದಲ್ಲಿ ಎಷ್ಟು IITಗಳನ್ನು ಸ್ಥಾಪಿಸಲಾಯಿತು ಸರ್? IITಗಳನ್ನು ಸಹ ಸ್ಥಾಪನೆ ಮಾಡಿದ್ದಾರೆ ಸರ್. ಅದು ಸಹ ಸ್ಥಾಪನೆ ಮಾಡಿದಾರಲ್ಲ. ಎಷ್ಟು IITಗಳನ್ನು ಸ್ಥಾಪನೆ ಮಾಡಿದ್ದಾರೆ ಸರ್? ಹಾಗಾದರೆ ಎಷ್ಟು ಅಂತ ಕೇಳಿದ್ರೆ ಸರ್, ಏನಿಲ್ಲ, ಇದು ಪಂಚ ಅಂತ ಇದೆ. ಸೊ ಹಾಗಾದರೆ 5 ಮಾಡಿರ್ಬೋದು ಸರ್. ಹೌದಾ? ಓಕೆ, 5 ಪಂಚವಾರ್ಷಿಕ ಯೋಜನೆಗಳನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು
1952ರಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆಯ ಕೊನೆಯಲ್ಲಿ 5 ಭಾರತದ IITಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ, ಸರಿನಾ. ಸೊ ಇದರ ಒಂದು ಗುರಿನ ಆವಾಗಲೇ ಹೇಳಿದ್ದೆ ನಿಮಗೆ 2.1 ಅಂತ, ಆ್ಯಂಡ್ ದೆನ್ ಅದರ ಬೆಳವಣಿಗೆ ಹೇಳಿದ್ದೆ ನಿಮಗೆ ಎಷ್ಟು 3.6 ಅಂತ, ಆ್ಯಂಡ್ ದೆನ್ ಇದು ಹೆರಾಲ್ಡ್ ಓವರ್ ಮಾದರಿಯಾಗಿತ್ತು, ಸರಿನಾ. ಸೊ ಇದು ಇದರ ಒಂದು ಯೋಜನೆ ಆಗಿತ್ತು ಅಂದರೆ ಈ ಒಂದು ಕೃಷಿ ಮೇಲೆ ಇದು ಜಾಸ್ತಿ ಫೋಕಸ್ ಮಾಡಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಇವಾಗ ಬನ್ನಿ ಎರಡನೇ ಪಂಚವಾರ್ಷಿಕ ಯೋಜನೆಗೆ. ಸರ್ ಮೊದಲನೇ ಪಂಚವಾರ್ಷಿಕ ಯೋಜನೆಗೆ ಅಷ್ಟೇ ನೆನ್ಪಿಟ್ಕೊಂಡ್ರೆ ಸಾಕು, ಅಷ್ಟು ನೆನ್ಪಿಟ್ಕೊಳ್ಳಿ ಸಾಕು ನಿಮಗೆ. ಹಾಗಾದರೆ ಮೊದಲ IIT ಯಾವುದು ಅಂತ ಕೇಳ್ಬೋದು, ಅದೊಂದು ನೆನ್ಪಿಟ್ಕೊಳ್ಳಿ. ಯಾವುದು IIT ಖರಗಪುರ ಅಂತ ಹೇಳ್ತೀವಿ ಸರ್. ಯಾವುದು ಈ ಒಂದು IIT ಖರಗಪುರ ಅಂತ ಹೇಳ್ತೀವಿ ಸರ್. ಮೊದಲ IIT ಯಾವುದು ಅಂತ ಕೇಳ್ಬೋದು ನಿಮಗೆ. ಅವಾಗ ನೀವು ಹೇಳಬೇಕಾಗುತ್ತೆ ಸರ್ 1952ರಲ್ಲಿ ಪ್ರಾರಂಭ ಆಗಿರತಕ್ಕಂಥದ್ದ, 52 ಆ್ಯಕ್ಚುಲಿ 56ರಲ್ಲಿ, ಓಕೆ 1956ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು IIT ಖರಗ್ಪುರ ಅಂತ ಹೇಳಬೇಕಾಗುತ್ತೆ, ಸರಿನಾ. ಸೊ ಇದು ಸರ್ ನಿಮ್ಗೆ ಗೊತ್ತಿಲ್ಲ, ಇದು ಸರ್ ನಿಮಗೆ ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಇವಾಗ ಬನ್ನಿ ಎರಡನೇ ಪಂಚವಾರ್ಷಿಕ ಯೋಜನೆಗಳಿಗೆ ಮುಖ್ಯ ಗಮನ ಏನಾಗಿತ್ತು ಸರ್? ತ್ವರಿತ ಕೈಗಾರೀಕರಣ ಆಗಿತ್ತು. ಮೊದಲನೇದೇನಾಗಿತ್ತು? ಕೃಷಿ ಆಗಿತ್ತು. ಎರಡನೇದೇನಾಗಿದೆ? ತ್ವರಿತ ಕೈಗಾರೀಕರಣ ಆಗಿದೆ. ಆ್ಯಂಡ್ ದೆನ್ ಒಂದು ಭಾರಿ ಕೈಗಾರಿಕೆಗಳ ಅಭಿವೃದ್ಧಿ ಆಗಿದೆ. ಹಾಗಾದರೆ ಇದರ ಒಂದು ಬೆಳವಣಿಗೆಯ ಒಂದು ದರ ಏನಾಗಿದೆ ಸರ್? 4.1 ಆಗಿದೆ ಸರ್. ಹಾಗಾದರೆ ಗುರಿ ಎಷ್ಟಾಗಿತ್ತು ಸರ್? 4.5 ಆಗಿತ್ತು ಸರ್. ಹಾಗಾದರೆ ಇದು ಸಕ್ಸಸ್ ಆಗಿದೆಯೋ ಫೇಲ್ಯೂರ್ ಆಗಿದೆ ಅಂತ ಕೇಳಿದ್ರೆ ಇದು ಸಕ್ಸಸ್ ಆಗಿದೆ ಸರ್. ಯಾಕೆ ಸರ್ ಇದು 4.5 ತೊಗೊಳ್ಳೋದು? 4.1 ಮಾರ್ಕ್ಸ್ ತೊಗೊಂಡಿದೆ ಅಂದರೆ ಇವಾಗ ಪಾಸ್ ಆಗಿದೆ ಅಂತ ಹೇಗೆ ಹೇಳ್ತೀರಾ? 100ಕ್ಕೆ ಎಷ್ಟು ಬೇಕು ನಿಮಗೆ? 35 ಬೇಕಲ್ವಾ? ಸೊ 35 ತೊಗೊಂಡಿದೆ ಅಂತ ಅದರ ಅರ್ಥ, ಮೀನ್ಸ್ ನಿಯರ್ ಬಂದಿದೆ ಅಲ್ವಾ. ಸೊ ಅದನ್ನು ನಾವು ಸಕ್ಸಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಇದಕ್ಕೆ ಏನಂತ ಹೇಳ್ತೀವಿ? ನಾವು ಸಕ್ಸಸ್ ಅಂತ ಹೇಳ್ತೇವೆ, ಸರಿನಾ. ಸೊ ಇದು ಸಹ ನಿಮ್ಗೆ ಗೊತ್ತಿಲ್ಲ, ಇದು ಸಹ ನಿಮಗೆ ಕೇಳ್ಬೋದಾಗಿತ್ತೆ. ಆ್ಯಂಡ್ ದೆನ್ ಯಾವ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಭಾರತದ ಮಿಶ್ರ ಆರ್ಥಿಕತೆಯನ್ನು ಆರಿಸಿಕೊಂಡಿತ್ತು, ಸರಿನಾ. ಸೊ ನಿಮ್ಗೆ ಗೊತ್ತಿರಲಿ, ಮೊದಲೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ, ಸರಿನಾ, ಮೊದಲೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಸಮಾಜವಾದಿ ಇರುತ್ತೆ ನಮ್ಮದು. ಯಾವುದು ಒಂದು ಆರ್ಥಿಕತೆಯ ನೀತಿ, ಓಕೆ. ಮಿಶ್ರ ಆರ್ಥಿಕತೆ ಇರುವುದಿಲ್ಲ, ಸಮಾಜವಾದಿ ಆರ್ಥಿಕತೆ ಇರುತ್ತೆ ನಮ್ಮದು. ಗೊತ್ತಿರಲಿ ನಿಮಗೆ, ಓಕೆ, ಕನ್ಫ್ಯೂಷನ್ ಆಗಬೇಡಿ. ಬಟ್ ಎರಡನೇ ಪಂಚವಾರ್ಷಿಕ ಯೋಜನೆಯ ಅಡಿಯಲ್ಲಿ ಅದು ಏನಾಗುತ್ತೆ ಅಂತ ಕೇಳಿದ್ರೆ ರಿವರ್ಸ್ ಆಗಿಬಿಡುತ್ತೆ. ಏನು ಸರ್? ಮಿಶ್ರ ಆರ್ಥಿಕತೆ ಆಗಿಬಿಡುತ್ತೆ, ಸರಿನಾ. ಮೀನ್ಸ್ ಮಿಶ್ರ ಆರ್ಥಿಕತೆ ಅಂದರೆ ಏನು? ಪ್ರೈವೇಟ್ ಆ್ಯಂಡ್ ದೆನ್ ಪಬ್ಲಿಕ್, ಸರಿನಾ. ಮೀನ್ಸ್ ಪ್ರೈವೇಟ್ ಆ್ಯಂಡ್ ದೆನ್ ಗೌರ್ಮೆಂಟ್ ಎರಡೂ ಸಹ ಮಿಶ್ರವಾಗಿ ನಮಗೆ ಕೊಡುಗೆಗಳನ್ನು ನೀಡ್ತವೆ, ಸರಿನಾ. ಸೊ ಒಬ್ಬರದೇ ಮೇಲ್ಗೆ ಸಾಧಿಸಿರುವುದಿಲ್ಲ ಇಲ್ಲಿ. ಸೊ ಅದಕ್ಕೆ ನಿಮಗೆ ಇಲ್ಲಿ ನಿಮಗೆ ಖಾಸಗಿ ಬಸ್ಗಳು ಸಹ ಸಿಗ್ತವೆ ನಮ್ಮ ಭಾರತದಲ್ಲಿ, ಆ್ಯಂಡ್ ದೆನ್ ಗೌರ್ಮೆಂಟ್ ಬಸ್ಗಳು ಸಹ ನಿಮಗೆ ಸಿಗ್ತವೆ, ಓಕೆ. ಬಟ್ ನಿಮಗೆ ಈ ಒಂದು ಅದೇ ಅಮೆರಿಕಾದಲ್ಲಿ ಹೋಗಿ ಅಲ್ಲಿ ನಿಮಗೆ ಜಸ್ಟ್ ಖಾಸಗಿ ಬಸ್ಗಳು ಮಾತ್ರ ಸಿಗ್ತವೆ, ಓಕೆ. ಮೀನ್ಸ್ ಎಲ್ಲವೂ ಸಹ ಅಲ್ಲಿ ಕಮರ್ಷಿಯಲೈಸ್ಡ್ ಆಗಿದೆ. ಜಸ್ಟ್ ಬಿಕಾಸ್ ಯಾಕೆ ಸರ್? ಅದು ಒಂದು ಕ್ಯಾಪಿಟಲಿಸ್ಟ್ ಕಂಟ್ರಿ ಆಗಿದೆ ಅಂತ ನಾವು ಹೇಳ್ತೀವಿ, ಸರಿನಾ. ಸೊ ಅದು ಸಹ ನಿಮ್ಗೆ ಗೊತ್ತಿಲ್ಲ, ಬಂಡವಾಳಶಾಹಿ ಆರ್ಥಿಕತೆಯನ್ನು ಹೊಂದಿದೆ ಯಾವುದು? ಅಮೆರಿಕ ದೇಶ, ಓಕೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಎರಡನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಏನಾಗಿತ್ತು ಸರ್? ಎರಡನೇ ಪಂಚವಾರ್ಷಿಕ ಯೋಜನೆಯ ಅವಧಿ 1956ರಿಂದ 61 ಆಗಿತ್ತು, ಓಕೆ. ಸೊ ಇಲ್ಲಿ ಮತ್ತೇನಿದೆ, ಓಕೆ, ಇದನ್ನೆಲ್ಲ ಬಿಟ್ಬಿಡಿ. ಇನ್ನೊಂದು 3 ಪಾಯಿಂಟ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಏನು ಅಂತಂದರೆ ಈ ಎರಡನೇ ಪಂಚವಾರ್ಷಿಕ ಯೋಜನೆಯ ಒಂದು ಮಾದರಿ ಯಾವುದಾಗಿತ್ತು ಅಂತ ಕೇಳಿದ್ರೆ PC ಮಹಲ್ನೋಬಿಸ್, ಸರಿನಾ. ಯಾವುದು? PC ಮಹಲ್ನೋಬಿಸ್ ಅವರ ಮಾದರಿಯಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಇದರ ಮಹತ್ವ ಏನಾಗಿತ್ತು ಅಂದರೆ ಸರ್, ಕೈಗಾರಿಕಾ ಅಭಿವೃದ್ಧಿ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಇದೇ ಒಂದು 1956ರಿಂದ 61 ಸಮಯದಲ್ಲಿ 1956 ಬರುತ್ತಲ್ವಾ, ಆ 1956ರಲ್ಲಿ ಒಂದು ನೀತಿ ಬರುತ್ತೆ. ಯಾವುದು? ಈ ಭಾರತದ ಆರ್ಥಿಕ ಸಂವಿಧಾನ ನೀತಿ ಅನ್ನುವ ಒಂದು ಕೈಗಾರಿಕಾ ನೀತಿ ಬರುತ್ತೆ. 1956ರ ಕೈಗಾರಿಕಾ ನೀತಿಯನ್ನು ನಾವು ಯಾವ ಹೆಸರಿಂದ ಕರಿತೀವಿ ಅಂತ ಕೇಳ್ತಾನೆ, ಯಾವಾಗಲೂ ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ಭಾರತದ ಆರ್ಥಿಕ ಸಂವಿಧಾನ ಎಂದು ಕರೆಯುತ್ತೇವೆ. ಸೊ ಹಾಗಾದರೆ ಭಾರತ ಆರ್ಥಿಕ ಸಂವಿಧಾನ ಬಂದಿರೋದು ಯಾವ ಒಂದು ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಅಂತ ಕೇಳಿದ್ರೆ ಅವಾಗ ಹೇಳಬೇಕಿದೆ ಸರ್, ಎರಡನೇ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ ಅದು ಬಂದಿತ್ತು ಅಂತ. ಅಂದರೆ ನೀವು ಒಂದು ಕಬ್ಬಿಣ ಮತ್ತು ಉಕ್ಕು ಸ್ಥಾವರಗಳನ್ನು ಸಹ ಸ್ಥಾಪನೆ ಮಾಡ್ತಾರೆ ಎರಡನೇ ಒಂದು ಪಂಚವಾರ್ಷಿಕ ಯೋಜನೆಯ ಅಡಿಯಲ್ಲಿ. ಸರ್ ಯಾವ್ಯಾವ ಸ್ಥಾಪನೆ ಮಾಡಿದ್ರು ಹೇಳ್ಬೋದಾ? ಓಕೆ, ಒಂದು ಬಿಲಾಯಿ ಅಂತ ಹೇಳ್ತೀವಿ, ಬಿಲಾಯಿ ಒಂದು ಉಕ್ಕಿನ ಸ್ಥಾವರ, ಆ್ಯಂಡ್ ದೆನ್ ರೂರ್ಕೆಲಾ ಉಕ್ಕಿನ ಸ್ಥಾವರ, ಆ್ಯಂಡ್ ದೆನ್ ಥರ್ಡ್ ಯಾವುದು ಅಂದರೆ ದುರ್ಗಾಪುರ ಅಂತ ಹೇಳ್ತೀವಿ. ದುರ್ಗಾಪುರ ಎಲ್ಲಿ ಕಂಡು ಬರುತ್ತೆ? ಈ ಒಂದು ಪಶ್ಚಿಮ ಬಂಗಾಳಲ್ಲಿ ಕಂಡು ಬರುತ್ತೆ, ವೆಸ್ಟ್ ಬೆಂಗಾಲಲ್ಲಿ. ಆ್ಯಂಡ್ ದೆನ್ ಈ ಒಂದು ರೂರ್ಕೆಲಲ್ಲಿ ಕಂಡು ಬರುತ್ತೆ ಸರ್, ಇದು ಕಂಡು ಬರೋದು ಒಡಿಶಾದಲ್ಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಬಿಲಾಯಲ್ಲಿ ಕಂಡು ಬರುತ್ತೆ ಸರ್ ನಿಮಗೆ. ಬಿಲಾಯಿ ಕಂಡು ಬರೋದು ಈ ಒಂದು ಛತ್ತೀಸ್ಗಢಲ್ಲಿ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಬಿಲಾಯಿ ಉಕ್ಕಿನ ಸ್ಥಾವರ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ರಾಸಾಯನಿಕ ಗೊಬ್ಬರ ಕಾರ್ಖಾನೆಗಳನ್ನು ಸಹ ಸ್ಥಾಪನೆ ಮಾಡ್ತಾರೆ. ಯಾವುದ್ಯಾವುದು ಸ್ಥಾಪನೆ ಮಾಡ್ತಾರೆ ಸರ್? 3ರಲ್ಲಿ ಸ್ಥಾಪನೆ ಮಾಡ್ತಾರೆ ಅವು ಸಹ. ಯಾವುದ್ಯಾವುದು ಸರ್? ಒಂದು ರೂರ್ಕೆಲಾದಲ್ಲಿ ಕಂಡು ಬರುತ್ತೆ ಸರ್, ಇವಾಗಲೇ ಒಡಿಶಾ ಅಂತ ಹೇಳಿದ್ರಿ. ಅಂದರೆ ಇನ್ನೊಂದು ನೈವೇಲಿಯಲ್ಲಿ ಸರ್, ನೈವೇಲಿಯಲ್ಲಿ ಕಂಡು ಬರುತ್ತೆ ಸರ್, ಇದು ನೈವೇಲಿ ಕಂಡು ಬರೋದು ಸರ್ ತಮಿಳುನಾಡಲ್ಲಿ. ಅಲ್ಲಿ ಒಂದು ರಸಗೊಬ್ಬರ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರೆ ಸರ್. ಆ್ಯಂಡ್ ದೆನ್ ಇನ್ನೊಂದು ಕಂಡು ಬರುತ್ತೆ ಯಾವುದು ಅಂದರೆ ನಂಗಲ್ ಅಂತ ಹೇಳ್ತೀವಿ. ಈ ನಂಗಲಲ್ಲಿ ಸರ್, ನಂಗಲ್ ಈ ಒಂದು ಪಂಜಾಬ್ನಲ್ಲಿ ಈ ಒಂದು ಗೊಬ್ಬರ ಕಾರ್ಖಾನೆಯನ್ನು ಪ್ರಾರಂಭ ಮಾಡ್ತಾರೆ. ಯಾವ ಒಂದು ಯೋಜನೆ ಅಡಿಯಲ್ಲಿ? ಎರಡನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಸರ್ನಾ. ಸೊ ಜಾಸ್ತಿ ಇನ್ಫಾರ್ಮೇಷನ್ ಇದೆ, ಮೇ ಬಿ ಸ್ವಲ್ಪ ಫಾಸ್ಟ್ ಆಗ್ತಾ ಇರಬಹುದು ಕೆಲವೊಂದು ವಿದ್ಯಾರ್ಥಿಗಳಿಗೆ. ಪ್ಲೀಸ್ ನೀವು ಕ್ಲಾಸ್ನ ನಿಧಾನವಾಗಿ ಇಟ್ಕೊಂಡು ಕೇಳಿ ಆ್ಯಂಡ್ ದೆನ್ ನೋಟ್ಸ್ ಮಾಡ್ಕೊಳ್ತಾ ಬನ್ನಿ ಸರಿನಾ. ಸೊ ನಿಮಗೆ ಉಪಯೋಗ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಖಾದಿ ಮತ್ತು ಗ್ರಾಮ ಕೈಗಾರಿಕಾ ಆಯೋಗವನ್ನು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪನೆ ಮಾಡಲಾಯಿತು ಸರ್? ಯಾವುದು? ಈ ಒಂದು ಖಾದಿ ಮತ್ತು ಗ್ರಾಮ ಕೈಗಾರಿಕಾ ಆಯೋಗವನ್ನು ಯಾವಾಗ ಪ್ರಾರಂಭ ಮಾಡ್ತಾರೆ ಸರ್? ಇದನ್ನು ಹೇಳ್ಬೋದಾ? ಹೇಳಿ ನೋಡುವ ಇದಕ್ಕೆ ಸರ್. 3ನೇ ಪಂಚವಾರ್ಷಿಕ ಯೋಜನೆ, 4ನೇ ಪಂಚವಾರ್ಷಿಕ ಯೋಜನೆ, ಆ್ಯಂಡ್ ದೆನ್ ಈ ಒಂದು 2ನೇ ಪಂಚವಾರ್ಷಿಕ ಯೋಜನೆ, 1ನೇ ಪಂಚವಾರ್ಷಿಕ ಯೋಜನೆ ಯಾವಾಗ ಅಂತ ಕೇಳಿದ್ರೆ ಒಂದು 2ನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೀವಿ. ಖಾದಿ ಮತ್ತು ಗ್ರಾಮ ಕೈಗಾರಿಕಾ ಆಯೋಗವನ್ನು ಯಾವುದು? ಈ ಒಂದು ಖಾದಿ ಮತ್ತು ಗ್ರಾಮ ಕೈಗಾರಿಕಾ ಆಯೋಗವನ್ನು 2ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಇದನ್ನು ಪ್ರಾರಂಭ ಮಾಡಲಾಗ್ತದೆ ಸರ್. ಯಾವುದು? ಈ ಒಂದು
ಖಾದಿ ಮತ್ತು ಗ್ರಾಮ ಕೈಗಾರಿಕೆ ಯೋಜನೆ ಅಂತ ಹೇಳ್ತೀವಿ ಸರಿನಾ. ಸೊ ಇದು ಸಹ ಗೊತ್ತಿರಿ, ಇದು ಸಹ ನಿಮಗೆ ಕೇಳ್ಬೋದು. ಸೊ ಇದು ಸರ್ ಹಾಗಾದರೆ ಎಕ್ಸಾಕ್ಟ್ಲಿ ಯಾವ ಒಂದು ವರ್ಷದಲ್ಲಿ ಇದು ಪ್ರಾರಂಭವಾಯಿತು ಸರ್, ಯಾವಾಗ ಹೇಳಬೇಕಾಗುತ್ತೆ ಸರ್ ನಾವು ಏಪ್ರಿಲ್ 1957ರಲ್ಲಿ ಇದು ಪ್ರಾರಂಭವಾಗಿದೆ ಸರ್. ಇದು ಯಾವುದು ಈ ಒಂದು ಖಾದಿ ಮತ್ತು ಈ ಗ್ರಾಮ ಕೈಗಾರಿಕಾ ಯೋಜನೆ ಯಾವಾಗ 1957 ಏಪ್ರಿಲಲ್ಲಿ ಅಂತ ಹೇಳ್ತೇವೆ. ಓಕೆ, ಇದು ಸಹ ಗೊತ್ತಿರಲಿ, ಇದು ಸಹ ನಿಮಗೆ ಕೇಳ್ಬೋದು. ಸರ್ ಹಾಗಾದರೆ ಇದರ ಒಂದು ಆ್ಯಕ್ಟ್ ಏನಾದರೂ ಬಂದಿದೆಯಾ? ಹೌದು, ಇದರ ಆ್ಯಕ್ಟ್ ಬಂದಿದೆ ಯಾವಾಗ ಸರ್ 1956ರಲ್ಲಿ ಇದರ ಆ್ಯಕ್ಟ್ ಸಹ ಬಂದಿದೆ. ಓಕೆ, ಅದು ಸಹ ನಿಮಗೆ ಗೊತ್ತಿರಲಿ, ಅದು ಸಹ ನಿಮಗೆ ಕೇಳ್ಬೋದು. ಓಕೆ, ಇಲ್ಲಿದೆ ನೋಡಿ, ಮೆನ್ಷನ್ ಮಾಡಿದ್ದೀನಿ ಅದರ ಒಂದು ಆಕ್ಟಿವ್ ಆಗಿ ಬಂದಿದೆ 1956ರಲ್ಲಿ, ಆ್ಯಂಡ್ ದೆನ್ ಅದು ಜಾರಿಗೆ ಹೋಗಿ ಬಂದಿದೆ ಸರ್ 1957ರಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು 3ನೇ ಪಂಚವಾರ್ಷಿಕ ಯೋಜನೆಗೆ ಬರೋಣ. ಇವಾಗ 2 ಮುಗಿದು ಹೋಯ್ತಲ್ವ. ಇವಾಗ 3ನೇ ಪಂಚವಾರ್ಷಿಕ ಯೋಜನೆ. 3ನೇ ಪಂಚವಾರ್ಷಿಕ ಯೋಜನೆ ಅವಧಿ ಏನಾಗಿತ್ತು ಸರ್, ಏನು ಅಂತ ಹೇಳಿದ್ರೆ ಅವಾಗಲೂ ಹೇಳಬೇಕಿತ್ತು ಸರ್ 1961ರಿಂದ 66. ಮೊದಲನೇದು ಇವಾಗ ಸರ್ 51ರಿಂದ 56, ಎರಡನೇದು 56ರಿಂದ 61, ಮೂರನೇದು 61ರಿಂದ 66 ಅಂತ ಹೇಳ್ತೀವಿ. ಸೊ ಹಾಗಾದರೆ ಇದರ ಒಂದು ಗಮನ ಯಾವುದ್ರ ಮೇಲೆ ಇತ್ತು ಸರ್, ಯಾವುದರ ಮೇಲೆ ಇದು ಥೀಮ್ ಆಗಿತ್ತು ಅಂತ ಕೇಳಿದ್ರೆ ಸ್ವಾವಲಂಬನೆ ಮತ್ತು ಕೃಷಿ. ಸರ್ ಮತ್ತೆ ಆಗೇನು ಕೃಷಿಗೆ ಬಂದ್ರ, ಕೈಗಾರಿಕೆ ಹೋಗಿದ್ರಲ್ವ ಇವಾಗಲೇ. ಹೌದು, ರಿಟರ್ನ್ ಕೃಷಿಗೆ ಬರ್ತಾರೆ. ಎಲ್ಲೇ ಹೋದರೂ ಸಹ ಹೊಟ್ಟೆಗೆ ಅನ್ನವೇ ಬೇಕು ಅಂತ ಮತ್ತೆ ಅರಿವು ಆಗುತ್ತೆ. ಓಕೆ, ಸೊ ಮತ್ತೆ ಕೃಷಿಗೆ ಬರ್ತಾರೆ. ಯಾಕೆ ಬರ್ತಾರೆ ಅಂತ ಕೇಳಿದ್ರೆ ಈ ಯುದ್ಧ ಆಗುತ್ತೆ ಸರ್ ಇಲ್ಲಿ, ಸರಿನಾ. ಸೊ ಯುದ್ಧ ಆಗುತ್ತೆ. ಸೊ ಯುದ್ಧ ಆಗೋದು ಒಂದು ರೀಸನ್. ಆ್ಯಂಡ್ ದೆನ್ ನೆಕ್ಸ್ಟ್ ಈ 2 ಪಂಚವಾರ್ಷಿಕ ಯೋಜನೆಗಳು ಏನೋ ಸಕ್ಸಸ್ ಆಯಿತು. ಬಟ್ 3ನೇದು ಬಂದಾಗ ಹೇಗೆ ಅಂದರೆ ಆಹಾರ ಕಡಿಮೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. 2ನೇ ಪಂಚವಾರ್ಷಿಕ ಯೋಜನೆ ಎಂಡಲ್ಲೇ ಆಹಾರ ಕಡಿಮೆ ಬೀಳಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನಮ್ಮ ದೇಶದಲ್ಲಿ. ಸೊ ಅದಕ್ಕೆ ನಮ್ಮ ಭಾರತ ದೇಶದ 2ನೇ ಪ್ರಧಾನಿಯಾಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಹ ಒಂದು ಘೋಷಣೆಯನ್ನು ಮಾಡ್ತಾರೆ, ವಾರದಲ್ಲಿ 1 ದಿನ ಉಪವಾಸ ಅಂತ. ಸರಿಯಾ. ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ, ಯಾರು ಮಾಡಿದ್ದು ಅಂತ ಕೇಳಿದ್ರೆ ಈ ಒಂದು ಘೋಷಣೆಯನ್ನು ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಂತ ಹೇಳ್ತೀವಿ. ಸೊ ಅದಕ್ಕೆ ಒಂದು ಘೋಷಣೆಯನ್ನು ಸಹ ಕೂಗ್ತಾರೆ. ಏನಂತ ಕೂಗ್ತಾರೆ ಸರ್, ಜೈ ಜವಾನ್ ಜೈ ಕಿಸಾನ್ ಅಂತ ಕೂಗ್ತಾರೆ, ಸರಿನಾ. ಸೊ ಯಾಕೆ ಅಂತ ಕೇಳಿದ್ರೆ ಈ ಒಂದು ಆಹಾರವನ್ನು ಎಲ್ಲರಿಗೂ ಸಹ ತಲುಪಿಸಬೇಕು, ಆ್ಯಂಡ್ ದೆನ್ ಆಹಾರವನ್ನು ಪ್ರೊಡಕ್ಷನ್ ಮಾಡಬೇಕು, ಆ್ಯಂಡ್ ದೆನ್ ಈ ಒಂದು ರೈತನೇ ಎಲ್ಲರಿಗಿಂತ ಶ್ರೇಷ್ಠ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಯಾರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಸರಿ, ನಾನು ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮ್ಗೆ ಕೇಳ್ಬೋದು. ಸೊ ಹಾಗಾದರೆ ಅವರು ಡೆತ್ ಆಗಿರೋವಾಗ ಸರ್ ಜನವರಿ 11 ನೆನಪಿದೆ ಅಲ್ವಾ ಕರೆಂಟ್ ಅಫೇರ್ಸಲ್ಲಿ. ಓಕೆ, ಜನವರಿ ಅನ್ನೋದು ಗೊತ್ತಿದೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು 3ನೇ ಪಂಚವಾರ್ಷಿಕ ಯೋಜನೆ ಬಂತು. ಸೊ ಹಾಗಾದರೆ ಒಂದು 3ನೇ ಪಂಚವಾರ್ಷಿಕ ಯೋಜನೆಯ ಮಹತ್ವ ಯಾವುದ್ರ ಮೇಲೆ ಇತ್ತು ಸರ್, ಈ ಒಂದು ಕೃಷಿಯಲ್ಲಿ ಇರುತ್ತೆ. ಇದು ಕೃಷಿಯಲ್ಲಿ ಸ್ಪೆಷಲಿ ಹೇಳೋದಾದ್ರೆ ಈ ಒಂದು ಗೋಧಿ ಮತ್ತು ಭತ್ತವನ್ನು ಬೆಳೆ ಮಾಡುವುದು ಇದರ ಒಂದು ಉದ್ದೇಶ ಆಗಿರುತ್ತೆ. ಆ್ಯಂಡ್ ದೆನ್ ಇದರ ಒಂದು ಮಾದರಿ ಯಾರ್ದಾಗಿತ್ತು ಸರ್, ಇದು ಯಾವ ಮಾದರಿ ಆಗಿತ್ತು, ಯಾವ ಮಾದರಿ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ, ಇಬ್ಬರ ಹೆಸರು ಹೇಳಬೇಕಾಗುತ್ತೆ. ಒಂದು ಈ ಗಾಡ್ಗಿಲ್ ಅವರು, ಯಾರು ಈ ಒಂದು ಗಾಡ್ಗಿಲ್ ಅವರು ಅಂತ ಹೇಳ್ತೀವಿ. ಇನ್ನೊಂದು ಯಾರು ಅಂತ ಕೇಳಿದ್ರೆ ಸುಖಮೋಯ್ ಚಕ್ರವರ್ತಿ ಅವರು. ಯಾರು, ಸುಖಮೋಯ್ ಚಕ್ರವರ್ತಿ ಅವರು. ಇದು ಲಾಸ್ಟ್ SSC CGL ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಗಾಡ್ಗಿಲ್ ನಿಮ್ಗೆ ಎಲ್ಲರೂ ಸಹ ಗೊತ್ತಿರುತ್ತೆ, ಸ್ಟೇಟಲ್ಲಿ ಸಾಕಷ್ಟು ಸರಿ ಕೇಳಿದಾನೆ ಇದನ್ನು ಎಕ್ಸಾಮಲ್ಲಿ. ಬಟ್ ಈ ಒಂದು ಸುಖಮೋಯ್ ಚಕ್ರವರ್ತಿ ಅವ್ರನ್ನ ನೆನ್ಪಿಟ್ಕೊಳ್ಳಿ. ಸುಖಮೋಯ್ ಚಕ್ರವರ್ತಿ ಅವರ ಒಂದು ಯೋಜನೆ ಯಾವುದಾಗಿತ್ತು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ 3ನೇ ಪಂಚವಾರ್ಷಿಕ ಯೋಜನೆ ಆಗಿತ್ತು ಅಂತ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ, ಇದು ಸಹ ನಿಮಗೆ ಕೇಳ್ಬೋದು. ಆ್ಯಂಡ್ ದೆನ್ ಭಾರತದ ಆಹಾರ ನಿಗಮ ಸ್ಥಾಪನೆ ಆಗುತ್ತೆ ಯಾವಾಗ ಸರ್ 1965ರಲ್ಲಿ. ಈ 1965ರಲ್ಲಿ ಭಾರತದ ಆಹಾರ ನಿಗಮ ಸ್ಥಾಪನೆ ಆಗುತ್ತೆ ಸರಿನಾ. ಯಾವಾಗ 1965ರಲ್ಲಿ, ಮೀನ್ಸ್ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಸರ್, 3ನೇ ಪಂಚವಾರ್ಷಿಕ ಯೋಜನೆಯ ಅಡಿಯಲ್ಲಿ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿಲ್ಲ, ಇದು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ಸರ್ ಇದರ ಒಂದು ಬೆಳವಣಿಗೆ ದರ ಎಷ್ಟಾಗಿತ್ತು ಸರ್ ಇದ್ರದ್ದು, ಯಾವುದು ಸರ್ 3ನೇ ಪಂಚವಾರ್ಷಿಕ ಯೋಜನೆಯ ಒಂದು ಬೆಳವಣಿಗೆ ದರ ಎಷ್ಟು ಅಂತ ಕೇಳಿದ್ರೆ ಸರ್ ಅವಾಗ ನಾವು ಹೇಳಬೇಕಾಗುತ್ತೆ 2.8% ಆಗಿತ್ತು ಸರ್. ಎಷ್ಟಾಗಿತ್ತು ಅಂದರೆ ಈ ಒಂದು 2.8% ಇದರ ಬೆಳವಣಿಗೆ ದರ ಆಗಿತ್ತು. ಓಕೆ, ಆ್ಯಂಡ್ ದೆನ್ PL 480 ಒಪ್ಪಂದದ ಅಡಿಯಲ್ಲಿ ಭಾರತವು ಅಮೆರಿಕದಿಂದ ಆಹಾರವನ್ನು ಆಮದು ಮಾಡಿಕೊಳ್ಳಬೇಕಾಯಿತು. ಯಾಕಂದರೆ ನಮ್ಮಲ್ಲಿ ಆಹಾರ ಕಡಿಮೆ ಬಿದ್ದಿದೆ. ಸೊ ಮೀನ್ಸ್ ಉಪವಾಸ ಅಂದರೂ ಇರೋಕ್ಕಾಗಲ್ಲ. ಎಷ್ಟು ದಿನ ಅಂತ ಉಪವಾಸ ಇರ್ತೀರಾ, 21 ದಿನ ಇರ್ತೀರಾ, 45 ದಿನ ಇರ್ತೀರಾ. ಸೊ ಆಗಲ್ಲ. ಸೊ ಅದಕ್ಕಿಂತ ಜಾಸ್ತಿ ಅಂತ ಈ PL 480 ಯಾವುದು, ಈ ಒಂದು PL 480 ಒಪ್ಪಂದದ ಪ್ರಕಾರ 3ನೇ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ ಈ ಅಮೆರಿಕದಿಂದ ಆಹಾರವನ್ನು ಆಮದು ಮಾಡಿಕೊಳ್ತಾರೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇದೇ ಒಂದು ಸಮಯದಲ್ಲಿ 1967ರಲ್ಲಿ ಭಾರತ ಚೀನಾ ಯುದ್ಧ ಆಗುತ್ತೆ. ಆ್ಯಂಡ್ ದೆನ್ ಭಾರತ ಪಾಕ್ ಯುದ್ಧ 1965ರಲ್ಲಿ ಆಗುತ್ತೆ. ಸೊ ಆದ ಕಾರಣದಿಂದ ಈ ಪಂಚವಾರ್ಷಿಕ ಯೋಜನೆ ಸಕ್ಸಸ್ ಆಗುತ್ತಾ, ಇಲ್ಲ ಸರ್ ಇದು ಫೇಲ್ಯೂರ್ ಆಗುತ್ತೆ. ಯಾವುದು 3ನೇ ಪಂಚವಾರ್ಷಿಕ ಯೋಜನೆ. SSC GDಯಲ್ಲಿ ಹೋದ ವರ್ಷ ಇದನ್ನೇ ಕೇಳಿದೆ ನಿಮಗೆ, 3ನೇ ಪಂಚವಾರ್ಷಿಕ ಯೋಜನೆ ಯಾಕೆ ಸರ್ ಅದು ಫೇಲ್ಯೂರ್ ಆಯಿತು ಅಂತ. ಫಸ್ಟ್ ಕೇಳಿದ್ದಾನೆ 3ನೇದು ಫೇಲ್ಯೂರ್ ಆಯಿತಾ ಸಕ್ಸಸ್ ಆಯಿತಾ ಅಂತ ಒಂದು ಶಿಫ್ಟಲ್ಲಿ. ಮತ್ತೊಂದು ಶಿಫ್ಟಲ್ಲಿ ಏನು ಕೇಳಿದ್ದಾನೆ ಸರ್, ಹಾಗಾದರೆ ಫೇಲ್ ಆಗಿದೆ, ಯಾಕೆ ಫೇಲ್ ಆಗಿದೆ ಅಂತ ಕೇಳಿದ್ದಾನೆ. ಯಾಕಂದರೆ ಇವೆರಡೂ ಸಹ ಯುದ್ಧ ಮಾಡ್ತೇವೆ ಸರ್, ಯುದ್ಧ ಮಾಡಿದ್ರೆ ಹದಗೆಟ್ಟು ಹೋಗಿಬಿಟ್ಟಿರುತ್ತೆ ಸರಿನಾ. ಸೊ ಮೀನ್ಸ್ ಭಾರತ ಆರ್ಥಿಕತೆ ಅಂತಲ್ಲ, ಯಾವುದೇ ದೇಶದ ಆರ್ಥಿಕತೆ ಏನಿದೆ ಅಲ್ವಾ ಹದಗೆಟ್ಟು ಹೋಗಿಬಿಡುತ್ತೆ. ಸೊ ಆರ್ಥಿಕತೆನೇ ಹದಗೆಟ್ಟು ಹೋದಾಗ ಮೀನ್ಸ್ ಆಹಾರ ಇಲ್ಲಿದ್ದು ಬರುತ್ತೆ. ಸೊ ಆದ ಕಾರಣದಿಂದ ಈ ಒಂದು 3ನೇ ಪಂಚವಾರ್ಷಿಕ ಯೋಜನೆ ಇದೆ ಅಲ್ವಾ, ಸೊ ಇದು ಫೇಲ್ಯೂರ್ ಆಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಭಾರತವನ್ನು ಸ್ವಾವಲಂಬಿ ಮತ್ತು ಸ್ವಯಂ ಉತ್ಪಾದಕ ಆರ್ಥಿಕತೆಯನ್ನಾಗಿ ಸ್ಥಾಪಿಸುವುದು ಯಾವ ಪಂಚವಾರ್ಷಿಕ ಯೋಜನೆಯ ಪ್ರಾಥಮಿಕ ಗುರಿಯಾಗಿತ್ತು ಅಂತ ಕೇಳಿದಾನೆ. ಸ್ವಯಂ ಉತ್ಪಾದಕ ಸರ್, ಸ್ವಯಂ ಉತ್ಪಾದಕ ಅಂತಂದರೆ ಯಾವ ಪಂಚವಾರ್ಷಿಕ ಯೋಜನೆ ಸರ್ ಅದು ಹೇಳ್ಬೋದಾ, ಹೇಳಿ ನೋಡುವ ಸರ್. ಇದು 3ನೇ ಪಂಚವಾರ್ಷಿಕ ಯೋಜನೆ. ಹೌದು, ಯಾಕೆಂದರೆ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಲ್ವಾ ಸ್ವಯಂ ಉತ್ಪಾದನೆ ಮಾಡ್ತೀನಿ ಅಂತ ಹೇಳಿದ್ದೇವೆ ಇವರು ಸರಿನಾ. ಸೊ ಮೀನ್ಸ್ ಜೈ ಜವಾನ್ ಜೈ ಕಿಸಾನ್ ಘೋಷಣೆ ಕೂಗಿರೋದೇ ಅದಕ್ಕೆ, ಇದೇ ಕಾರಣದಿಂದ ಅಲ್ವಾ. ಸೊ ಅದಕ್ಕೆ ಈ ಒಂದು 3ನೇ ಪಂಚವಾರ್ಷಿಕ ಯೋಜನೆ ಇದಕ್ಕೆ ಆನ್ಸರ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು 3ನೇ ಪಂಚವಾರ್ಷಿಕ ಯೋಜನೆ ಅವಧಿ ಸರ್ 1961ರಿಂದ 66. ಆ್ಯಂಡ್ ದೆನ್ ಇದರ ಒಂದು ಉಪಾಧ್ಯಕ್ಷರು DR ಗಾಡ್ಗಿಲ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇವರೇ ಮಾದರಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಬ್ರದ್ದು ಯಾರು ಹೇಳಿದೆ ನಿಮಗೆ, ಸುಖಮೋಯ್ ಚಕ್ರವರ್ತಿ ಅವ್ರದ್ದು, ಅವರ ಮಾದರಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್
ಈ ಯೋಜನೆಯನ್ನು ಗಾಡ್ಗಿಲ್ ಯೋಜನೆ ಎಂದು ಕರೆಯಲಾಗ್ತಿತ್ತು. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಬರಗಾಲ ಮತ್ತು 2 ಯುದ್ಧಗಳಿಗಾಗಿ ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಗಳು ಪರಿಣಾಮ ಬೀರಿದವು ಅಂತ ಕೇಳಿದಾನೆ ಸರ್. ಸೊ ಇದನ್ನು ಸಹ ನಿಮಗೆ ಕೇಳಿದಾನೆ SSC MTS ಆ್ಯಂಡ್ ದೆನ್ GD ಮತ್ತು CHSL ಎಕ್ಸಾಮಲ್ಲಿ. ಸೊ ಯಾವುದು ಸರ್? 3ನೇ ಪಂಚವಾರ್ಷಿಕ ಯೋಜನೆ. ಇವಾಗಲೇ ಹೇಳಿದ್ರಾ ಸರ್, ಎಷ್ಟಂತ ಹೇಳ್ತೀರಾ ಬಿಡಿ ಸರ್, 3ನೇ ಪಂಚವಾರ್ಷಿಕ ಯೋಜನೆ. ಆ್ಯಂಡ್ ನೆಕ್ಸ್ಟ್, ಯಾವ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ ಸರ್ಕಾರ ಹಸಿರು ಕ್ರಾಂತಿಯನ್ನು ಜಾರಿಗೆ ತಂದಿತು? ಓಕೆ, ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ದ ಹಾಟ್ ಕ್ವಶನ್ ಇದು SSC GD ಅವರಿಗೆ. ಕೇಳ್ತಾನೆ, ಯಾವುದನ್ನು ಮಿಸ್ ಮಾಡಿದ್ರು ಸಹ ಟಾಪಿಕ್ ಈ ಒಂದು ಹಸಿರು ಕ್ರಾಂತಿಯನ್ನು ಮಿಸ್ ಮಾಡೋದಿಲ್ಲ SSC GDಯಲ್ಲಿ, ಸರಿನಾ? ಸೊ ಯಾವೊಂದು ಪಂಚವಾರ್ಷಿಕ ಯೋಜನೆ ಸರ್? ಇವಾಗ ನೀವು 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹೇಳಿಲ್ಲ, 9ನೇದು ಇನ್ನೂ ಹೋಗಿಲ್ಲ, 10ನೇ ದಿನ ನೀವು ಹೋಗಿಲ್ಲ. ಸೊ 3ನೇ ಪಂಚವಾರ್ಷಿಕ ಯೋಜನೆ ಆಗಿರ್ಬೋದು, ಸರಿನಾ? ಸೊ ಯಾವುದು ಅಂತ ಕೇಳಿದ್ರೆ, ಒಂದು 3ನೇ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ ಈ ಒಂದು ಹಸಿರು ಕ್ರಾಂತಿಯನ್ನು ನಮ್ಮ ಭಾರತದಲ್ಲಿ ಜಾರಿಗೆ ತರಲಾಗ್ತದೆ. ಯಾವಾಗ? ಈ ಒಂದು 3ನೇ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ, ಸರಿನಾ? ಯಾರು ತರ್ತಾರೆ ಸರ್? MS ಸ್ವಾಮಿನಾಥನ್ ಅವರು ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಸುಬ್ರಹ್ಮಣ್ಯನ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು ನಿಜವಾದ ಬೆಳವಣಿಗೆ ಎಷ್ಟಾಗಿತ್ತು ಅಂತ ಹೇಳಿದೆ ನಿಮಗೆ ಸರ್? 2.8 ಆಗಿದೆ ಅಂತ ಹೇಳಿದೆ. ಬಟ್ ಇದರ ಒಂದು ಗುರಿ ಎಷ್ಟಾಗಿತ್ತು ಸರ್? 5.6 ಆಗಿತ್ತು ನೋಡಿ. 56ರಲ್ಲಿ 28ಲ್ಲಿ ಮೀನ್ಸ್ ಅದು ಪಾಯಿಂಟ್ ಬಿಟ್ಟು ಹೇಳ್ತಿದ್ದೀರಾ ಮತ್ತೆ ಸರ್? ಅಷ್ಟು ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬೇಡಿ, ಜಸ್ಟ್ ನೆನಪು ಉಳಿಬೇಕಲ್ಲ, ಪಾಯಿಂಟಲ್ಲಿದ್ದರೆ ನೆನಪುಳಿಲ್ಲ ಬೇಗ ಮನುಷ್ಯನಿಗೆ. ಓಕೆ, ಸೊ ಅದೆಷ್ಟು? 56 ಮೀನ್ಸ್ 5.6 ಬೆಳವಣಿಗೆ ಆಗಬೇಕಾಗಿತ್ತು. ಬಟ್ ಅದು ಎಷ್ಟು ಬೆಳವಣಿಗೆ ಆಗಿದೆ ಸರ್? ಅದು 2.8 ಆಗಿದೆ. ಮೀನ್ಸ್ ಅರ್ಧಕ್ಕರ್ಧ ಕಡಿಮೆ ಬಿತ್ತಲ್ವಾ ಸರ್? ಪಾಸ್ ಆಗೋಕ್ಕೆ ಎಷ್ಟೋ ಬೇಕಂತ ಹೇಳಿದ್ರಿ, ಬಟ್ ಇದು ಪಾಸ್ಗಿಂತ ಭಾಳ ಕಡಿಮೆ ಇತ್ತು ಸರ್ ಇದು. ಸೊ ಅದಕ್ಕೆ ಇದನ್ನು ನಾವು ಫೇಲ್ಯೂರ್ ಅಂತ ಕನ್ಸಿಡರ್ನ ಮಾಡ್ತೀವಿ. ಓಕೆ, ಆ್ಯಂಡ್ ದೆನ್ ಇದನ್ನು ಸಹ ನಿಮಗೆ ಗೊತ್ತಿರಲಿ, ಇದು ಸಹ ನಿಮಗೆ ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು ರಜಾ ದಿನವನ್ನು ಹಾಕಿದ್ದಾರೆ, ಪ್ಲ್ಯಾನ್ಡ್ ಹಾಲಿಡೇ ಅಂತ ಹೇಳ್ತೀವಿ. ಸರ್ ಯಾಕೆ ಸರ್ ಪ್ಲ್ಯಾನ್ಡ್ ಹಾಲಿಡೇ ಹಾಕಿದ್ರು? 3ನೇ ಪಂಚವಾರ್ಷಿಕ ಯೋಜನೆ ಫೇಲ್ ಆಯಿತು. ಸೊ ಸರ್ಕಾರದ ಬೊಕ್ಕಸದಲ್ಲಿ ಕಾಸಿಲ್ಲ, ವಿಟಮಿನ್ ಎಮ್ ಇಲ್ಲ. ಸೊ ವಿಟಮಿನ್ ಎಮ್ ಇಲ್ಲ ಅಂತಂದರೆ ತಲೆ ಓಡಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ? ಓಕೆ, ರಜೆ ಹಾಕ್ಕೊಂಡು ಸ್ವಲ್ಪ ಕಾಮಾಗಿ ಮನೇಲಿ ಕೂತ್ಕೊಂಡು ಯೋಚನೆ ಮಾಡೋಣ ಅಂತ ಪ್ಲ್ಯಾನ್ಡ್ ಹಾಲಿಡೇ ಹಾಕ್ತಾರೆ. ಎಷ್ಟು ವರ್ಷ ಹಾಕ್ತಾರೆ ಸರ್? 3 ವರ್ಷ ಹಾಕ್ತಾರೆ. ನಾವು ಇವಾಗ ಏನಾದರೂ ಹಾಕಿದರೆ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಆ್ಯಂಡ್ ದೆನ್ ನಮ್ಮ ಒಂದು ಹೈಯರ್ ಅಥಾರಿಟಿ ಏನಿದೆಯಲ್ಲ, ನಮ್ಮನ್ನು ಟರ್ಮಿನೇಟೇ ಮಾಡ್ತಾರೆ. ಬಟ್ ಇವ್ರು ಹಾಕಿದ್ದಾರೆ ಬಿಕಾಸ್ ಯಾಕಂದರೆ ಅವ್ರು ಗೌರ್ಮೆಂಟ್ ಇದ್ದಾರೆ. ಓಕೆ, ಸೊ ಎಷ್ಟು ವರ್ಷ ಈ ಒಂದು ಮೊದಲ ರಜಾ ಅವಧಿಯನ್ನು ಘೋಷಣೆ ಮಾಡಿದ್ದಾರೆ ಅಂತ ಕೇಳಿದ್ರೆ 3 ವರ್ಷ ಈ ಒಂದು ಮೊದಲ ರಜಾ ಅವಧಿಯನ್ನು ಘೋಷಣೆ ಮಾಡಿದ್ದಾರೆ. ಸರಿನಾ? ಸೊ ಇದು ಸಹ ಗೊತ್ತಿರಲಿ, ಇದು ಸಹ ನಿಮಗೆ ಕೇಳ್ಬೋದು. ಇದನ್ನೇ ಕೇಳ್ತೇನೆ ನಿಮಗೆ, ಯಾಕೆ ಏನು ಅಂತ ಅಷ್ಟು ನಿಮಗೆ ಗೊತ್ತಿದ್ರೆ ಸಾಕು. ಆ್ಯಂಡ್ ನೆಕ್ಸ್ಟ್, ಈ ಒಂದು ಪ್ಲ್ಯಾನ್ಡ್ ಹಾಲಿಡೇ ಯಾವಾಗ ಸರ್? 66ರಿಂದ 69. ಎಷ್ಟು ವರ್ಷ? 3 ವರ್ಷ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಈ 4ನೇ ಪಂಚವಾರ್ಷಿಕ ಯೋಜನೆಗೆ ಬರೋಣ ಇವಾಗ. ಸೊ ಏನು ಸರ್ ಈ 4ನೇ ಪಂಚವಾರ್ಷಿಕ ಯೋಜನೆ ಎಲ್ಲಿಂದ ಎಲ್ಲಿವರೆಗೆ ಇತ್ತು ಸರ್? 66ರಿಂದ 71 ಅಲ್ವಾ? ಹಾಂ, ಮತ್ತು ಪಂಚವಾರ್ಷಿಕ ಯೋಜನೆಯ ಮತ್ತು ಒಂದು ಮೊದಲ ರಜಾ ಅವಧಿ ನೋಡಿದ್ವಲ್ಲ, ಎಲ್ಲಿವರೆಗೆ? 66ರಿಂದ 69 ಮೀನ್ಸ್ ಅದನ್ನು ತೆಗೆದಾಕ್ಬಿಡಿ. ಸೊ ಉಳಿದಿರೋದೇ ಎಷ್ಟು ನಿಮಗೆ? 69 ಉಳಿತದೆ. 69ರಿಂದ 74 ಸರಿನಾ? ಈ ಒಂದು 4ನೇ ಪಂಚವಾರ್ಷಿಕ ಯೋಜನೆ ಅವಧಿ ಏನಾಗಿತ್ತು ಅಂತ ಕೇಳಿದ್ರೆ ಅವಾಗ ಹೇಳ್ಬೇಕಿತ್ತು ಸರ್ 1969ರಿಂದ 74 ಅಂತ. ಹಾಗಾದರೆ ಇದರ ಒಂದು ಗಮನ ಏನಾಗಿತ್ತು? ಇದರ ಒಂದು ಥೀಮ್ ಏನಾಗಿತ್ತು ಅಂತ ಕೇಳಿದ್ರೆ ಸ್ಥಿರತೆಯೊಂದಿಗೆ ಬೆಳವಣಿಗೆ. ಯಾವುದರೊಂದಿಗೆ? ಈ ಒಂದು ಸ್ಥಿರತೆಯೊಂದಿಗೆ ಬೆಳವಣಿಗೆ ಮತ್ತು ಸ್ವಾವಲಂಬನೆಯತ್ತ ಪ್ರಗತಿ, ಬಡತನ ಮತ್ತು ಅಸಮಾನತೆಯ ಕಡಿತವನ್ನು ಒತ್ತಿ ಹೇಳ್ತಾರೆ. ಯಾವುದರಲ್ಲಿ? ಒಂದು 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಯಾವುದರಲ್ಲಿ? ಒಂದು 4ನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೀವಿ, ಸರಿನಾ? ಸೊ ಇಂಗ್ಲೀಷಲ್ಲಿ ಹೇಳ್ಬೋದಾ? ಯಾವುದು? ಗ್ರೋತ್ ವಿತ್ ಸ್ಟ್ಯಾಬಿಲಿಟಿ ಆ್ಯಂಡ್ ಪ್ರೋಗ್ರೆಸ್ ಟುವಾರ್ಡ್ ಸೆಲ್ಫ್ ರಿಲಯನ್ಸ್ ಎಂಫಸೈಸ್ಡ್ ಆ್ಯಂಡ್ ರಿಡಕ್ಷನ್ ಆಫ್ ಪವರ್ಟಿ ಆ್ಯಂಡ್ ಇನ್ಇಕ್ವಾಲಿಟಿ ಅಂತ ಹೇಳ್ತೀವಿ, ಸರಿನಾ? ಸೊ ಇದನ್ನು ಇಂಗ್ಲೀಷಲ್ಲಿ ನಾವು ಹೇಳ್ಬೋದು ಹೀಗೆ. ಆ್ಯಂಡ್ ನೆಕ್ಸ್ಟ್, ಇದರ ಒಂದು ಗ್ರೋತ್ ರೇಟ್ ಎಷ್ಟಾಗಿತ್ತು ಸರ್? ಇದರ ಒಂದು ಬೆಳವಣಿಗೆ ದರ ಎಷ್ಟಾಗಿತ್ತು ಅಂತ ಕೇಳಿದ್ರೆ ಸರ್ 3.3% ಆಗಿತ್ತು. ಸರ್ ಎಷ್ಟಾಗಿತ್ತು? 3.3% ಆಗಿತ್ತು. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್, ಇದರ ಒಂದು 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಮುಖ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಟಾಪಿಕ್ ಏನು ಸರ್? ಟಾಪಿಕ್ ಏನೇನು ಅಂತಂದರೆ ಸರ್, ಇದು ಯಾವುದಾದ್ರೂ ಯೋಜನೆಯ ಒಂದು ಮಾದರಿಯಾಗಿದೆಯಾ ಸರ್? ಅದನ್ನು ಹೇಳಿಬಿಡಿ ಸರ್ ಮೊದಲು. ಹೌದು, ಇದೆಯಲ್ಲ ಸರ್? ಯಾರು ಸರ್? ಒಂದು ಹೇಳ್ತೀವಿ ನಾವು, ಈ ಅಶೋಕ್ ರುದ್ರ ಮಾಡೆಲ್ ಅಂತ. ಸರ್ ಏನಂತ ಹೇಳ್ತೀವಿ? ಈ ಒಂದು ಅಶೋಕ್ ರುದ್ರ ಮಾಡೆಲ್ ಅಂತ ಹೇಳ್ತೀವಿ. ಇದು ನಿಮಗೆ ಐ ಥಿಂಕ್ RRB JE ಎಕ್ಸಾಮಲ್ಲಿ, ಜೂನಿಯರ್ ಇಂಜಿನಿಯರಿಂಗ್ ಎಕ್ಸಾಮ್ ಆಗುತ್ತಲ್ವ, ಆ ಎಕ್ಸಾಮಲ್ಲಿ ಕೇಳಿದೆ ನೋಡಿ ಇದನ್ನು. ಯಾವುದು? ಈ ಅಶೋಕ್ ರುದ್ರ ಮಾಡೆಲ್ ಅಂತ. ಅಂದರೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಯಾವುದು ಅಂತ ಕೇಳಿದ್ರೆ ಅಲೋನ್ ಎಸ್ ಮಣ್ಣೆ ಅಂತ ಹೇಳ್ತೀವಿ. ಸರ್ ಯಾವುದು? ಈ ಒಂದು ಅಲೋನ್ ಎಸ್ ಮಣ್ಣೆ ಅವರ ಮಾದರಿ ಅಂತ ಹೇಳ್ತೀವಿ. ಯಾವುದನ್ನ? ಈ ಒಂದು 4ನೇ ಪಂಚವಾರ್ಷಿಕ ಯೋಜನೆಯನ್ನು ನೆನ್ಪಿಟ್ಕೊಳ್ಳಿದ್ದನ್ನ. ಓಕೆ, ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಇದು ನಿಮಗೆ ಜಾಸ್ತಿ ಬುಕ್ಗಳಲ್ಲಿ ನಿಮಗೆ ಕಂಡು ಬರೋದಿಲ್ಲ. ಅದೇ ನೆಕ್ಸ್ಟ್, ಇದೇ ಒಂದು 4ನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಈ ಇಂದಿರಾ ಗಾಂಧಿ ಅವರು ಇದ್ದಾರಲ್ವ, ಅವಾಗ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಇರ್ತಾರೆ. ಅವರು ಒಂದು ಘೋಷಣೆಯನ್ನು ಕೂಗ್ತಾರೆ. ಏನು? ಗರೀಬಿ ಹಟಾವೋ ಅಂತ ಘೋಷಣೆಯನ್ನು ಕೂಗ್ತಾರೆ. ಓಕೆ, ಏನು? ಗರೀಬಿ ಹಟಾವೋ ಅಂತ ಒಂದು ಘೋಷಣೆಯನ್ನು ಕೂಗ್ತಾರೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ. ಓಕೆ, ಯಾವುದಾದ್ರೂ ಪಾರ್ಟಿ ಆಗಿರಲಿ, ವಾಟ್ ಎವರ್ ಏನಾಗಿರಲಿ, ನನ್ನ ಅದರದನ್ನು ಅದು JCB ಪಾರ್ಟಿಗಳೇನಿದಾವಲ್ವ, ನನ್ನ ಅದರದನ್ನು ಬಿಟ್ಟು ಹೇಳ್ತಿದ್ದೇನೆ. ಈ ಇಂದಿರಾ ಗಾಂಧಿ ಅವರು ಏನಿದಾರಲ್ವ, ದ ಡೇರಿಂಗ್ ಲೇಡಿ ಅಂತ ಯಾಕೆ ಹೇಳ್ಬೋದು ಅಂತಂದರೆ, ಇವರ ಸಮಯದಲ್ಲೇ ಮೊದಲ ಬಾರಿಗೆ ಈ ಒಂದು ಸ್ಮೈಲಿಂಗ್ ಬುದ್ಧ ಅಣುಪರೀಕ್ಷೆ ನಡೀತದೆ. ಸರಿನಾ? ಯಾವಾಗ ನಡೀತದೆ ಸರ್? 1974ರಲ್ಲಿ. ನೆನ್ಪಿಟ್ಕೊಳ್ಳಿ ಇದನ್ನು. 1974ರಲ್ಲಿ ಮೇ 11ರಂದು. ಸರ್ ಯಾಕೆ ಸರ್ ಇವ್ರನ್ನ ಡೇರಿಂಗ್ ಲೇಡಿ ಅಂತ ಹೇಳ್ಬೋದು? ಇವಾಗಲೂ ಸಹ ಮಾಡ್ತಿದ್ದಾರಲ್ಲ ನಮ್ಮ DRDOದವರು. ಮಾಡ್ತಿಲ್ವಾ? ನಮ್ಮಲ್ಲಿ
ಮಾಡ್ತಿದಾರಲ್ವಾ. ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಬೇರೆ ಬೇರೆ ಏನೇನೋ ಮಾಡ್ತಿದ್ದಾರೆ, ಇಡೀ ಒಂದು ಜಗತ್ತಿಗೆ ವಿಶ್ವಗುರು ಆಗಬೇಕಂತ ಹೋಗ್ತಿದ್ದಾರೆ. ಬಟ್ ಆದರೂ ಸಹ ನಮ್ಮಲ್ಲೇ ಇನ್ನೂ ಚೆನ್ನಾಗಿಲ್ಲ. ದೆಹಲಿಯಲ್ಲಿ ನೋಡಿದ್ರೆ ಜಸ್ಟ್ ಸ್ಮೋಕ್ನಿಂದನೇ ಜನ ಸಾಯ್ತಿದ್ದಾರೆ. ಬಟ್ ಆದರೂ ಸಹ ಇವ್ರನ್ನೇ ಯಾಕೆ ನಾವು ಡೇರಿಂಗ್ ಲೇಡಿ ಅಂತ ಹೇಳ್ಬೋದು ಅಂತಂದರೆ, ಇವಾಗ ಇರೋ ಇಂಡಿಯಾಗೆ ನೇಮ್ ಆ್ಯಂಡ್ ಫೇಮ್ ಆ ಟೈಮಲ್ಲಿ ಇರಲಿಲ್ಲ. 1974 ಎಲ್ಲ ದೇಶಗಳು ನಮ್ಮ ಭಾರತ ದೇಶವನ್ನು ಹೇಗೆ ನೋಡ್ತಿದ್ವು ಅಂದರೆ ತುಚ್ಛವಾಗಿ ನೋಡ್ತಿತ್ತು. ಇವಾಗ ನಾವೇ ಸಮ್ ಆಫ್ರಿಕನ್ ಕಂಟ್ರಿ ಅಂತ ಹೇಳಿದ್ರೆ ಮಸ್ಟ್ ಬಡ ದೇಶ ಇದೆಯಾ ಅದು, ಹಾಗೆ ಹೀಗೆ ಅಂತ ಫೀಲ್ ಬರುತ್ತೆ ಗೊತ್ತಾ. ಸೊ ಅದಕ್ಕಿಂತ ಕೆಟ್ಟದಾಗಿರ್ತಕ್ಕಂಥ ಫೀಲ್ ನಮ್ಮ ಇಂಡಿಯಾ ಮೇಲಿತ್ತು. ಸೊ ಆ ಟೈಮಲ್ಲಿ ಯಾರೂ ಸಹ ನಮಗೆ ಸಪೋರ್ಟ್ ಮಾಡದೇ ಇರೋವಾಗ, ಯಾರೂ ಸಹ ನಮಗೆ ನಮ್ಮ ಭಾರತವನ್ನು ಸಪೋರ್ಟ್ ಮಾಡದೇ ಇರುವಾಗ ಇಡೀ ಜಗತ್ತನ್ನು ವಿರೋಧ ಹಾಕ್ಕೊಂಡು ಈ ಒಂದು ರಾಜಸ್ಥಾನದ ಪೋಖ್ರಾನಲ್ಲಿ ಗುಪ್ತವಾಗಿ ಇದನ್ನ ಅಣುಪರೀಕ್ಷೆಯನ್ನು ಮಾಡ್ತಾರೆ, ಸರಿನಾ. ಸೊ ಅದಕ್ಕೆ ಆ್ಯಂಡ್ ದೆನ್ ಡೇರ್ ಹಿಂದೆ ನಿಂತ್ಕೊಂಡು ಆ್ಯಂಡ್ ದೆನ್ ಅದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ಪ್ರಧಾನಿ ಯಾರು ಅಂತ ಕೇಳಿದ್ರೆ ಈ ಇಂದಿರಾ ಗಾಂಧಿ ಅವರು ಅಂತ ಹೇಳ್ತೀವಿ, ಸರಿನಾ. ಯಾಕೆ ಇಂದಿರಾ ಗಾಂಧಿ ಅವರು ಒಂದು ಆ್ಯಂಗಲಲ್ಲಿ ದ ಹೀರೋಯಿನ್ ಆಗಿ ಕಾಣ್ತಾರೆ, ಮತ್ತೊಂದು ಆ್ಯಂಗಲಲ್ಲಿ ದ ವಿಲನ್ ಆಗಿ ಕಾಣ್ತಾರೆ ಅಂದರೆ ಓಕೆ, ಸಮ್ ಪಾಯಿಂಟ್ ಆಫ್ ವ್ಯೂ. ಬಟ್ ಕೆಲವೊಂದು ಮಾಡಿರೋದು ಬೆಸ್ಟ್ ಮಾಡಿದ್ದಾರೆ. ಸೊ ನಮ್ಮ ಭಾರತ ದೇಶಕ್ಕೆ ಇವಾಗಲೂ ಸಹ ಅಮೇರಿಕಾ ಓಕೆ ನಿನ್ನನ್ನು ನಾನು ಕಬ್ಜಾ ಮಾಡ್ತೀನಿ, ನಿನ್ನ ಪ್ರಧಾನಮಂತ್ರಿಯನ್ನು ನಾನು ಎತ್ತಾಕೊಂಡು ಹೋಗ್ತೀನಿ ಅಂತ ಯಾಕೆ ಹೇಳಿಲ್ಲ ಅಂತಂದರೆ, ನಮ್ಮ ಹತ್ರ ಅಣುಬಾಂಬ್ಗಳಿದ್ದಾವೆ. ಆ ಒಂದು ಅಣುಬಾಂಬ್ಗಳು ಯಾಕೆ ಇದ್ದಾವೆ ಅದಕ್ಕೆ ನಾವು ಕ್ರೆಡಿಟ್ ಯಾರಿಗೆ ಕೊಡಬೇಕು ಅಂತಂದರೆ, ಒಂದು ಇಂದಿರಾ ಗಾಂಧಿ ಅವರು, ಈ ಒಂದು ನಮ್ಮ ಬಾಬಾ ಅವರು, ಆ್ಯಂಡ್ ದೆನ್ ನೆಕ್ಸ್ಟ್ ನಮ್ಮ APJ ಅಬ್ದುಲ್ ಕಲಾಂ ಅವರು ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳ್ತೀವಿ. ಸರ್ ಈ 4 ಜನರಿಗೆ ನಾವು ಕ್ರೆಡಿಟ್ ಕೊಡಲೇಬೇಕು ಅಲ್ವಾ. ಮೀನ್ಸ್ ಈ 4 ಜನ ಇರೋ ಕಾರಣದಿಂದಾನೇ ನಮ್ಮ ಭಾರತದ ಮೇಲೆ ಇನ್ನೂ ಸಹ ಡೊನಾಲ್ಡ್ ಟ್ರಂಪ್ ದಾಳಿ ಮಾಡಿಲ್ಲ. ಇಲ್ಲ ಅಂತಾರೆ ನಮ್ಮ ಭಾರತ ಇವಾಗ ಹೇಗೆ ವೆನೆಜುವೆಲಾದ ಪ್ರಧಾನಮಂತ್ರಿಯನ್ನು ಎತ್ತಾಕೊಂಡು ಹೋಗಿದಾನಲ್ವ, ನಮ್ಮ ಭಾರತ ಪ್ರಧಾನಮಂತ್ರಿಯನ್ನು ಸಹ ಎತ್ತಾಕೊಂಡು ಹೋಗ್ತಿದ್ದ. ಯಾಕಂದರೆ ಪಾಕಿಸ್ತಾನವನ್ನು ಸಹ ಕಬ್ಜಾ ಮಾಡ್ಕೊಳ್ಬೇಕು, ನಮ್ಮ ಭಾರತವನ್ನು ಸಹ ಕಬ್ಜಾ ಮಾಡ್ಕೊಳ್ಬೇಕು ಅಂತ ಇಬ್ಬರನ್ನ ಸಹ ಎತ್ತಾಕೊಂಡು ಹೋಗ್ತಿದ್ದ ಆತ. ಬಟ್ ಮಾಡಿಲ್ಲ. ಯಾಕೆ ಅಂತ ಕೇಳಿದ್ರೆ ನಮಗೆ ಈ 4 ಜನರ ಒಂದು ಕೊಡುಗೆ ಸಾಕಷ್ಟಿದೆ, ಸರಿನಾ. ಸೊ ಅದನ್ನು ಸಹ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಭಾರತದಲ್ಲಿ ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಗರೀಬಿ ಹಠಾವೋ ಘೋಷಣೆಯನ್ನು ನೀಡಲಾಯಿತು? ಸರ್ ಯಾವುದು ಸರ್ ಇದು? 4ನೇದಾ ಅಥವಾ 5ನೇದಾ ಹೇಳ್ಬೋದಾ? ಸರ್ ಯಾವುದು ಅಂತ ಕೇಳಿದ್ರೆ ಸರ್ 4ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ, ಯಾವುದು ಈ ಒಂದು 4ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಗರೀಬಿ ಹಠಾವೋ ಒಂದು ಘೋಷಣೆಯನ್ನು ನೀಡ್ತಾರೆ. ಇವಾಗಲೇ ಹೇಳಿದ್ರಲ್ಲ ಸರ್, ಇಲ್ಲೇ ಇದೆ ನೋಡಿ 3ನೇ ಪಾಯಿಂಟ್. ಆ್ಯಂಡ್ ನೆಕ್ಸ್ಟ್ ಈ ಒಂದು 1969ರಿಂದ 74 ಅಶೋಕ್ ರುದ್ರಮೆನನ್ ಒಂದು ಮಾದರಿಯನ್ನು ಆಧರಿಸಿದೆ. ಸರ್ನ ಯಾವ ಮಾದರಿಯನ್ನು ಆಧರಿಸಿದೆ ಅಂತ ಕೇಳಿದ್ರೆ ಈ ಒಂದು ಅಶೋಕ್ ರುದ್ರಮೆನನ್ ಮಾದರಿಯನ್ನು ಆರಂಭಿಸಿದೆ. ಸರ್ನ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ಕೇಳ್ಬೋದು ನಿಮಗೆ, ಇದನ್ನು ಇವಾಗಲೇ ನಿಮಗೆ ಹೇಳಿದ್ದೇನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಮತ್ತೆ ಓಕೆ, ಈ ಒಂದು ಗರೀಬಿ ಹಠಾವೋ ಒಂದು ಘೋಷಣೆ ಏನಿದೆ ಅಲ್ವಾ, ಇದನ್ನ ಮೊದಲ ಬಾರಿಗೆ ಇಂದಿರಾ ಗಾಂಧಿ ಅವರು 1971 ಸಾರ್ವತ್ರಿಕ ಚುನಾವಣೆಗಳ ಸಮಯದಲ್ಲೂ ಸಹ ಇದನ್ನು ಬಳಸ್ತಾರೆ. ಅಂದರೆ 5ನೇ ಪಂಚವಾರ್ಷಿಕ ಯೋಜನೆಯ ಪ್ರಾರಂಭವಾಗುವ ಮೊದಲು ಸಹ ಇದನ್ನು ಬಳಸ್ತಾರೆ. ಯಾವುದನ್ನ? ಈ ಒಂದು ಗರೀಬಿ ಹಠಾವೋವನ್ನು, ಸರಿನಾ. ಸೊ 4 ಅಂತ ನಿಮ್ಗೆ ಏನಾದರೂ ಪಂಚವಾರ್ಷಿಕ ಯೋಜನೆ ಆಪ್ಷನ್ ಕೊಡಲಿಲ್ಲ ಅಂದರೆ ನಿಮಗೆ 5ನೇದು ಇತ್ತಂದರೆ 5ನೇ ಸಹ ಹಾಕಿ, ಓಕೆ, ಅದು ಸಹ ನಿಮ್ಗೆ ರೈಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು 1971 ಸಮಯದಲ್ಲಿ ಇದನ್ನು ನೀಡಿರ್ತಾರೆ ಅವರು. ಆ್ಯಂಡ್ ನೆಕ್ಸ್ಟ್ ಇದನ್ನು ಒತ್ತಿ ಹೇಳಿದ್ದು ಯಾವಾಗ ಅಂತ ಕೇಳಿದ್ರೆ 1974ರಿಂದ 79ರಲ್ಲಿ ನಡೆದಿರ್ತಕ್ಕಂಥ 5ನೇ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ ಯಾವುದನ್ನ ಈ ಒಂದು ಗರೀಬಿ ಹಠಾವೋವನ್ನು ಜಾಸ್ತಿ ಫೋಕಸ್ ಮಾಡಿ ಹೇಳಿರೋದು ಅಂತ ಅಂದರೆ ಈ ಒಂದು 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅಂತ ಹೇಳ್ತೇವೆ, ಓಕೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಪಂಚವಾರ್ಷಿಕ ಯೋಜನೆಯ ಪ್ರಕಾರ ಭಾರತದ ಮೊದಲ ಯೋಜನಾ ರಜೆಯ ಅವಧಿ ಎಷ್ಟಾಗಿತ್ತು ಅಂತ ಕೇಳಿದ್ರೆ ಸರ್ ಏನಿಲ್ಲ ಸರ್ 66ರಿಂದ 69 ಹೇಳಿದ್ರಲ್ಲ ಅವಾಗ, ಇಲ್ಲ 66ರಿಂದ 69, ಸೊ ಮೀನ್ಸ್ A, B 2 ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಇದನ್ನು ಸಹ ಸ್ವಲ್ಪ ನೋಡ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ 5ನೇ ಪಂಚವಾರ್ಷಿಕ ಯೋಜನೆಗೆ ಬರೋಣ. ಇವಾಗ 5ನೇ ಪಂಚವಾರ್ಷಿಕ ಯೋಜನೆ ಅವಧಿ ಏನಾಗಿದೆ ಸರ್? 74ರಿಂದ 79 ಅಂತ ಹೇಳ್ತೀವಿ. ಸರ್ 79 ಇಲ್ಲ ಸರ್ 78 ಅಂತ ಕೆಲವರು ವಾದ ಮಾಡಬಹುದು. ಸರ್ 79 ಯಾಕೆ ಹೇಳ್ತಿದ್ದೀನಿ ಅಂದರೆ ಯೋಜನೆಯ ಅವಧಿ 79 ಆಗಿತ್ತು. ಬಟ್ ಇದನ್ನು 1 ವರ್ಷಕ್ಕಿಂತ ಮುಂಚೆನೇ ಇದನ್ನು ರದ್ದತಿ ಮಾಡ್ತಾರೆ. ಮೀನ್ಸ್ 1978ರಲ್ಲಿ ಇದನ್ನು ರದ್ದತಿ ಮಾಡ್ತಾರೆ. ಯಾಕೆ ರದ್ದತಿ ಮಾಡ್ತಾರೆ ಅಂತ ಕೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಹೋಗಿ ಜನತಾ ಸರ್ಕಾರ ಬರುತ್ತೆ, ಸರಿನಾ. ಸೊ ಮೀನ್ಸ್ ಇಂದಿರಾ ಗಾಂಧಿ ಅವರು ಹೋಗಿ ಯಾರು ಅಂದರೆ ಮೊರಾರ್ಜಿ ದೇಸಾಯಿ ಅವರು ಬರ್ತಾರೆ. ಸೊ ಅದಕ್ಕೆ ಅವರಿಗೆ ಇವ್ರು ಮಾಡೋದು ಇಷ್ಟ ಆಗಲ್ಲ, ಸೊ ಇವ್ರಿಗೆ ಅವ್ರು ಮಾಡೋದು ಇಷ್ಟ ಆಗಲ್ಲ. ಸೊ ಹಾಗೆ ತೆಗಿತಾರಲ್ವಾ. ಸೊ MG ನರೇಗಾವನ್ನು ತೆಗೆದುಹಾಕಿ VBG ರಾಮ್ಜಿ ಅಂತ ಒಂದು ಸ್ಕೀಮ್ನ ತರ್ತಿದ್ರಲ್ವಾ. ಅದನ್ನು ಮತ್ತೆ ಇವ್ರ ಸರ್ಕಾರ ಹೋಗಿ ಮತ್ತೊಬ್ಬರು ಸರ್ಕಾರ ಬಂತು ಅಂದರೆ ಅವ್ರು ಇದನ್ನು ತೆಗೆದು ಹಾಕ್ತಾರಲ್ವಾ. ಸೊ ಆ ರೀತಿಯೇ ಇವರು ಸಹ ಈ ಒಂದು ಪಂಚವಾರ್ಷಿಕ ಯೋಜನೆಗಳನ್ನು ರದ್ದು ಮಾಡಿಬಿಡ್ತಾರೆ. ಯಾರು? ಜನತಾ ಸರ್ಕಾರದ ಈ ಒಂದು ಮೊರಾರ್ಜಿ ದೇಸಾಯಿ ಅವರು. ಅದನ್ನು ಸಹ ನಿಮಗೆ ಕೇಳಿದ್ದೇನೆ, ಅದನ್ನು ಸಹ ನೆನ್ಪಿಟ್ಕೊಳ್ಳಿ ನೀವು, ಓಕೆ. ಆ್ಯಂಡ್ ನೆಕ್ಸ್ಟ್ ಇದೇ ಒಂದು ಪಂಚವಾರ್ಷಿಕ ಯೋಜನೆಯ ಉದ್ದೇಶ ಏನು ಅಂತ ನಿಮಗೆ ಕೇಳ್ತೇನೆ. ಅವಾಗಲೂ ಹೇಳಬೇಕಾಗುತ್ತೆ ಸರ್, ಈ ಒಂದು ಪಂಚವಾರ್ಷಿಕ ಯೋಜನೆ ಉದ್ದೇಶ ಬಡತನ ನಿರ್ಮೂಲನೆ, ಗರೀಬಿ ಹಠಾವೋ, ಸ್ವಾವಲಂಬನೆ, ಉದ್ಯೋಗ ಸೃಷ್ಟಿ, ಕುಟುಂಬ ಯೋಜನೆ, ಗ್ರಾಮೀಣಾಭಿವೃದ್ಧಿಗೆ ಒತ್ತು ನೀಡಲಾಯಿತು ಅಂತ ಹೇಳಬೇಕಾಗುತ್ತೆ, ಸರಿನಾ. ಯಾವುದು ಸರ್? ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲೂ ಸಹ ಗ್ರಾಮೀಣಾಭಿವೃದ್ಧಿಗೆ ಒತ್ತು ನೀಡಿದಾರಲ್ವಾ? ಅದು ಒತ್ತು ನೀಡಿದ್ದಾರೆ. ಬಟ್ ಅದರ ಜೊತೆಗೆ ಈ ಒಂದು ಬಡತನ ಜೊತೆ ಸಹ ಒತ್ತು ನೀಡಿದ್ದು ಯಾವಾಗ ಅಂತ ಕೇಳಿದ್ರೆ 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಬ್ಯಾಂಕುಗಳ ರಾಷ್ಟ್ರೀಕರಣ ಆಗುತ್ತೆ ಯಾವಾಗ ಸರ್? 1969ರಲ್ಲಿ ಬ್ಯಾಂಕುಗಳ ರಾಷ್ಟ್ರೀಕರಣ ಆಗುತ್ತೆ. ಅದು ಸಹ ನಿಮ್ಗೆ ಗೊತ್ತಿರಲಿ, 4ನೇ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ, ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು
ಕನಿಷ್ಠ ಅಗತ್ಯತೆಗಳ ಕಾರ್ಯಕ್ರಮ. ಓಕೆ, ಯಾವುದು ಈ ಒಂದು ಕನಿಷ್ಠ ಅಗತ್ಯತೆಗಳ ಕಾರ್ಯಕ್ರಮವನ್ನು ಸಹ ಪ್ರಾರಂಭವನ್ನು ಮಾಡ್ತಾರೆ ಸರ್ನ. ಏನಂತ ಹೇಳ್ತೀವಿ, ಈ ಒಂದು MNP ಅನ್ನು ಮಿನಿಮಮ್ ನೀಡ್ಸ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಸರ್ನ. ಏನು ಈ ಒಂದು ಮಿನಿಮಮ್ ನೀಡ್ಸ್ ಪ್ರೋಗ್ರಾಮ್ ಆರಂಭ ಆಗಿರೋದು ಯಾವ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಅಂತ ಕೇಳ್ಬೋದು. ಅವಾಗ ಹೇಳ್ಬೇಕಿತ್ತು ಸರ್, ದ್ಯಾಟ್ ಈಸ್ ಇನ್ 5ನೇ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ. ಹಾಗಾದರೆ ಇದರ ಒಂದು ಬೆಳವಣಿಗೆ ದರ ಏನಾಗಿತ್ತು ಅಂತ ಕೇಳ್ತಾನೆ. ಅವಾಗ ಹೇಳ್ಬೇಕಿತ್ತು ಸರ್, ಇದರ ಬೆಳವಣಿಗೆ ದರ 4.8% ಆಗಿತ್ತು ಸರ್ನ. ಎಷ್ಟಾಗಿತ್ತು? 4.8 ಸರ್. ಹಾಗಾದರೆ ಎಲ್ಲೋ ಒಂದು 4.8 2.8 ಅಂತ ಎಲ್ಲ ನೋಡಿದ್ವಲ್ವಾ? ಎಲ್ಲಿ ನೋಡಿದ್ವಿ ಸರ್? 3ನೇ ಪಂಚವಾರ್ಷಿಕ ಯೋಜನೆ ಅಲ್ಲ? ಹೌದು, 3ನೇ ಪಂಚವಾರ್ಷಿಕ ಯೋಜನೆಯ ಒಂದು ಗುರಿ ಎಷ್ಟಾಗಿತ್ತು? ಗುರಿ ಅಲ್ಲ, ಒಂದು ಬೆಳವಣಿಗೆ ಸಾಧಿಸಿರ್ತಕ್ಕಂಥ ಎಷ್ಟಾಗಿತ್ತು ಅಂತ ಕೇಳಿದ್ರೆ 2.8 ಆಗಿತ್ತು ಸರಿನಾ. ಸೊ ನೆನ್ಪಿಟ್ಕೊಳ್ಳಿ, 8 ಮ್ಯಾಚ್ ಆಗ್ತವೆ ನೋಡಿ, ಅಲ್ಲಿ 2.8 ಇಲ್ಲ 4.8 ಅಂತ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಭಾರತದಲ್ಲಿ ಮೊದಲ ಬಾರಿಗೆ ಬಡತನ ನಿರ್ಮೂಲನೆಗೆ ಒತ್ತು ನೀಡಿದ ಪಂಚವಾರ್ಷಿಕ ಯೋಜನೆ ಯಾವುದು ಅಂತ ಕೇಳಿದ್ರೆ ಇದು 5ನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೀವಿ ಸಿಂಪಲ್ ಆಗಿ. ಆ್ಯಂಡ್ ನೆಕ್ಸ್ಟ್ 5ನೇ ಪಂಚವಾರ್ಷಿಕ ಯೋಜನೆಯು ಉದ್ಯೋಗ, ಬಡತನ ನಿರ್ಮೂಲನೆ ಮತ್ತು ನ್ಯಾಯದ ಮೇಲೆ ಒತ್ತು ನೀಡಿತು. ಆ್ಯಂಡ್ ದೆನ್ ಇದು MNP ಅನ್ನು ಪ್ರಾರಂಭ ಮಾಡಿತು, ಮಿನಿಮಮ್ ನೀಡ್ಸ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 6ನೇ ಪಂಚವಾರ್ಷಿಕ ಯೋಜನೆಗೆ ಬರೋಣ. 6ನೇ ಪಂಚವಾರ್ಷಿಕ ಯೋಜನೆಗೆ ಬರೋಕ್ಕಿಂತ ಮುಂಚೆ ಈ 5ನೇ ಪಂಚವಾರ್ಷಿಕ ಯೋಜನೆಯ ನಂತರ 78ರಿಂದ 80 ಖಾಲಿ ಉಳಿತಲ್ವ ಪ್ಲೇಸ್ ನಿಮಗೆ, ಮೀನ್ಸ್ ಆ ಒಂದು ಇಯರ್. ಅಲ್ಲಿ ಏನೇನಾಯಿತು ಸರ್ ಕತೆ? ಅಲ್ಲಿ ಏನೇನಾಯಿತು ಕತೆ ಅಂತಂದರೆ, ಅಲ್ಲಿ ನೀವು ಹೇಳ್ಬೇಕಾದ್ರೆ ಸರ್, ಅಲ್ಲಿ ಉರುಳುವ ಯೋಜನೆ ಏನು, ಈ ಒಂದು ರೋಲಿಂಗ್ ಪ್ಲ್ಯಾನನ್ನು ತರ್ತಾರೆ. ಯಾರು ತರ್ತಾರೆ ಸರ್? ಈ ಗಿನ್ನಾರ್ ಮಿಡಾಲ್ ಅಂತ ಹೇಳ್ತೀವಿ ಸರ್ನ. ಯಾರು? ಈ ಒಂದು ಗಿನ್ನಾರ್ ಮಿಡಾಲ್ ಅವರು ಈ 1978ರಿಂದ 80ರ ಸಮಯದಲ್ಲಿ ಉರುಳುವ ಯೋಜನೆ ಹೆಸರನ್ನ ಏನಂತ ಹೇಳ್ತೀವಿ, ಒಂದು ಉರುಳುವ ಯೋಜನೆ ಅಥವಾ ಈ ಒಂದು ರೋಲಿಂಗ್ ಪ್ಲ್ಯಾನನ್ನು ತರ್ತಾರೆ ಹೆಸರನ್ನ. ಸೊ ಇದು ಸಹ ಗೊತ್ತಿರಲಿಲ್ಲ, ಇದು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಿಮಗೆ 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೆಲವೊಂದು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಏನು? 1975ರಲ್ಲಿ 20 ಅಂಶಗಳ ಕಾರ್ಯಕ್ರಮ ಬರುತ್ತೆ. ಯಾವುದು? 20 ಅಂಶಗಳ ಕಾರ್ಯಕ್ರಮ. ಅಂದರೆ 1975ರಲ್ಲಿ ಪ್ರಾದೇಶಿಕ ಬ್ಯಾಂಕುಗಳ ಸ್ಥಾಪನೆ ಆಗುತ್ತೆ. ಏನಾಗುತ್ತೆ? ಪ್ರಾದೇಶಿಕ ಬ್ಯಾಂಕುಗಳ ಸ್ಥಾಪನೆ ಆಗುತ್ತೆ. ಅಂದರೆ 1976ರಲ್ಲಿ ಜೀತ ಪದ್ಧತಿ ರದ್ದತಿಯ ಒಂದು ಕಾನೂನು ಜಾರಿಯಾಗುತ್ತೆ. ಏನು? ಜೀತ ಪದ್ಧತಿಯ ರದ್ದತಿ ಕಾನೂನು ಜಾರಿಯಾಗುತ್ತೆ. ಅಂದರೆ ನೆಕ್ಸ್ಟ್ ಅದೇ ಒಂದು 1976ರಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಒಂದು ಕಾನೂನು ಜಾರಿಯಾಗುತ್ತೆ. ಯಾವಾಗ? 1976ರಲ್ಲಿ ಸರ್. ನೆನ್ಪಿಟ್ಕೊಳ್ಳಿ, 5ನೇ ಪಂಚವಾರ್ಷಿಕ ಯೋಜನೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೇಳಿದ್ರೆ, ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ರು ಒಂದು, ಅಂದರೆ ಇನ್ನೊಂದು ಇಷ್ಟೆಲ್ಲ ಕೆಲಸಗಳಾಯಿತು. ಈ ಎಲ್ಲ ಕೆಲಸಗಳು ಯಾಕಾಯಿತು ಗೊತ್ತಾ? ಎಲ್ಲವೂ ಸಹ ಬಡವರಿಗಾಗಿ ಆಗಿದೆ. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಬೇರೆದೆಲ್ಲವೂ ಸಹ ಬಡವರಿಗಾಗಿ ಇಲ್ವಾ? ಅದು ಎಲ್ಲವೂ ಸಹ ಇಡೀ ದೇಶದ ಒಂದು ಒಳಿತಿನೊಂದಿಗೆ ಅಂದರೆ ಇಡೀ ದೇಶಕ್ಕೆ ಫೋಕಸ್ ಮಾಡ್ಕೊಂಡಿದ್ದಾವೆ. ಬಟ್ ಇದು ಹೇಗೆ ಅಂದರೆ, ದೇಶದಲ್ಲಿ ಜಸ್ಟ್ ಬಡವರಿಗೆ ನಾನು ಮೇಲ್ ತರಬೇಕು ಅನ್ನೋ ಒಂದು ಯೋಜನೆ ಒಂದು 5ನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೀವಿ ಸರಿನಾ. ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ 1978ರಲ್ಲಿ, ಯಾವಾಗ? 1978ರಲ್ಲಿ ರಾಷ್ಟ್ರೀಯ ವಯಸ್ಕ ಶಿಕ್ಷಣ ಜಾರಿಯಾಗುತ್ತೆ. ಏನು ರಾಷ್ಟ್ರೀಯ ವಯಸ್ಕ ಶಿಕ್ಷಣ? ಮೀನ್ಸ್ ಇವಾಗ ನೀವು ಚಿಕ್ಕವರಿದ್ದಾಗ ಸ್ಕೂಲಿಗೆ ಹೋಗ್ತಿದ್ರಾ. ಸೊ ಮೀನ್ಸ್ ದೊಡ್ಡವರು ಸಹ ಅವ್ರು ಏನಾದರೂ ಅನಕ್ಷರಸ್ಥರಾಗಿದ್ರು ಅಂದರೆ ಅವರಿಗೆ ಸ್ಕೂಲಲ್ಲಿ ನೀವು ಕಲಿಸ್ಬೇಕು ಅಂತ ಮೀನ್ಸ್ ಸಾಯಂಕಾಲದ ಸ್ಕೂಲ್ಗಳು ಪ್ರಾರಂಭವಾಗಿತ್ತು ಸರಿನಾ. ಅದು ಸಹ ನಿಮ್ಗೆ ಗೊತ್ತಿರಲಿ. ಅದನ್ನು ಹಳೆಯ ಐ ಥಿಂಕ್ ಅನಂತ್ನಾಗ್ ಫಿಲ್ಮ್ ಅನಿಸುತ್ತೆ, ಯಾವುದು ನೆನಪಿಲ್ಲ ಎಕ್ಸಾಕ್ಟ್ಲಿ. ಆ ಫಿಲ್ಮಲ್ಲಿ ಹೇಳ್ತಾರೆ ಅವರು, ಮೀನ್ಸ್ ಇದನ್ನು ಸ್ಟಾರ್ಟ್ ಆಗಿದೆ. ಏನು ಸ್ಟಾರ್ಟ್ ಆಗಿದೆ ಅಂದರೆ, ಈ ರಾಷ್ಟ್ರೀಯ ವಯಸ್ಕ ಶಿಕ್ಷಣ ಒಂದು ಶಾಲೆಗಳು ಸ್ಟಾರ್ಟ್ ಆಗಿದ್ದಾವೆ. ಇನ್ನೂ ಸಹಿ ಮಾಡೋಕ್ಕೆ ಬರ್ತಿಲ್ಲ, ನೀನು ಹೆಂಗೆ ಪಗಾರ ತಗೋತಿ? ಹೋಗಿ ಅಲ್ಲಿ ನೀನು ಕಲ್ತು ಬಾ ಡೈಲಿ. ನಿನಗೆ ಇದಕ್ಕೆ ಹೋಗೋದು ಗೊತ್ತಾಗುತ್ತೆ, ಶರೆ ಅಂಗಡಿಗೆ ಅಲ್ಲಿ ಹೋಗೋದು ಗೊತ್ತಾಗೋದಿಲ್ವಾ ಅಂತ. ಮೀನ್ಸ್ ಅದು ಅವಾಗಲೇ ರೆಡಿಯಾಗಿರ್ತಕ್ಕಂಥ ಫಿಲ್ಮ್ ಇದೆ ನೋಡಿ, ಅದು 1980 ಆಸ್ಪಾಸಲ್ಲಿ ಸರಿನಾ. ಸೊ ಅದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಕೆಲವೊಂದು ಫಿಲ್ಮಿಂದ ಸಹ ನೀವು ಕಲಿಬಹುದು, ಏನಿಲ್ಲ. ಆ್ಯಂಡ್ ನೆಕ್ಸ್ಟ್ ಇದರ ಒಂದು ಫಲಿತಾಂಶ ಏನಾಗಿತ್ತು ಸರ್? ಇದರ ಒಂದು ಬೆಳವಣಿಗೆ ದರ ಎಷ್ಟಾಗಿತ್ತು ಅಂತ ಕೇಳಿದ್ರೆ 5.7% ಇದರ ಒಂದು ಬೆಳವಣಿಗೆ ದರ ಆಗಿತ್ತು. ಸೊ ಹಾಗಾದರೆ ಇದು ಸಕ್ಸಸ್ ಆಗಿದೆಯಾ? ಹೌದು, ಇದು ಸಕ್ಸಸ್ ಆಗಿದೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಸಮಗ್ರ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮವನ್ನು ಸಹ ಇದರಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾರೆ. ಯಾವುದರಲ್ಲಿ? ಒಂದು 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಓಕೆ, 5ನೇದು ಹೇಳ್ತಿದೆ ಅಲ್ವಾ? ಓಕೆ, 6ನೇದು ಸ್ವಲ್ಪ ಇದು ಮಿಸ್ ಆಗಿ ಬಂತಲ್ಲ. ಓಕೆ, ಸೊ ಇದನ್ನು 5ನೇದು ನೆನ್ಪಿಟ್ಕೊಳ್ಳಿ ಇಷ್ಟೆಲ್ಲವೂ ಸಹ. ಯಾವುದು? ಈ ಒಂದು IRDP ಅನ್ನು ಸ್ಥಾಪನೆ ಆಗುತ್ತೆ. ಯಾವಾಗ ಸ್ಥಾಪನೆ ಆಗಿದೆ ಅಂತ ಕೇಳಿದ್ರೆ ಏನಂತ ಹೇಳಿದೆ? IRDP ಸಮಗ್ರ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮ. ಇನ್ನು ಇಂಗ್ಲೀಷಲ್ಲಿ ಹೇಳೋದಾದರೆ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಇದು ಸ್ಥಾಪನೆ ಆಗಿರುವಾಗ ಈ ಒಂದು IRDP ಅಂತ ಕೇಳಿದ್ರೆ ಅವಾಗ ಹೇಳ್ಬೇಕು ಸರ್, 1980ರಲ್ಲಿ ಯಾರು ಪ್ರಾರಂಭ ಮಾಡಿರ್ತಾರೆ ಇದನ್ನು? ಯಾರು ಸರ್? ಜನತಾ ಸರ್ಕಾರ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತದೆ ಮುಂದೆ. ಯಾವಾಗ? ಈ ಒಂದು 6ನೇ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ ಇಂದಿರಾ ಗಾಂಧಿ ಅವರ ಸರ್ಕಾರ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು 6ನೇ ಪಂಚವಾರ್ಷಿಕ ಯೋಜನೆ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳ್ಬೇಕಾಗುತ್ತೆ ಸರ್, ಯಾರಿದ್ರು ಸರ್ ಈ ಒಂದು 6ನೇ ಪಂಚವಾರ್ಷಿಕ ಯೋಜನೆ ಅಧ್ಯಕ್ಷರು? ಹೇಳ್ಬೋದಾ? ಹೇಳಿ ನೋಡುವ, ಕರೆಕ್ಟಾಗಿ ಆನ್ಸರ್ ಹೇಳಿ. ಯಾರು ಸರ್? ಮೊರಾರ್ಜಿ ದೇಸಾಯಿ ಅವರು. ಸರ್ ಮೊರಾರ್ಜಿ ದೇಸಾಯಿ ಅವರೇ ಅಂತ ಹೇಳಿದ್ರಲ್ವಾ? ಅಲ್ಲ, ಅವ್ರು ರದ್ದತಿ ಮಾಡಿದ್ರೆ ಸರ್, ಅವರೇ ಆಗ್ತಾರೆ. ಯಾರು ಅಂತ ಕೇಳಿದ್ರೆ ಇಂದಿರಾ ಗಾಂಧಿ ಅವರು ಅಂತ ಹೇಳ್ತೀವಿ. ಇಂದಿರಾ ಗಾಂಧಿ. ಓಕೆ, ಈ ಒಂದು ಇಂದಿರಾ ಗಾಂಧಿ ಅವರು ಏನಿದಾರಲ್ವಾ, 6ನೇ ಪಂಚವಾರ್ಷಿಕ ಯೋಜನೆ ಅಧ್ಯಕ್ಷರಾಗಿದ್ದರು. ನಿಮಗೆ ಕೇಳ್ತಾನೆ 6ನೇ ಪಂಚವಾರ್ಷಿಕ ಯೋಜನೆ ಅಧ್ಯಕ್ಷರು ಯಾರು ಅಂತ. ಆ್ಯಂಡ್ ಇದರ ಒಂದು ಆ್ಯಕ್ಚುಯಲ್ ಗ್ರೋತ್ ಎಷ್ಟಾಗಿತ್ತು? ಆ್ಯಕ್ಚುಯಲ್ ಗ್ರೋತ್ ಎಷ್ಟಾಗಿದೆ ಅಂದರೆ 5.7% ಆಗಿದೆ ಇದರದ್ದು ಆ್ಯಕ್ಚುಯಲ್ ಗ್ರೋತ್. ಆ್ಯಂಡ್ ಇದರ ಒಂದು ಗುರಿ ಎಷ್ಟಾಗಿತ್ತು ಅಂತ ಕೇಳಿದ್ರೆ 5.2 ಅಂತ ಹೇಳ್ತೀವಿ. ಮೀನ್ಸ್ 5.2ಕ್ಕಿಂತ 5.7 ಏನಿದೆ ಅಲ್ವಾ, ಅದು ಜಾಸ್ತಿ ಆಗುತ್ತೆ ಕೆಲವೊಂದು ಬುಕ್ಗಳಲ್ಲಿ. ಆ್ಯಂಡ್ ದೆನ್ ಕೆಲವೊಂದು ಕಡೆ ನಿಮ್ಗೆ ಏನು ಮೆನ್ಷನ್ ಮಾಡಿರ್ತಾನೆ ಅಂದರೆ 5.5 ಅಂತ ಸಹ ಕೊಟ್ಟಿರ್ತಾನೆ ಹೆಸರಿನ. ಸೊ ಅದು ಕೊಟ್ಟಿದ್ರೆ ಅದು ಸಹ ನಿಮಗೆ ರೈಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್
ಏಳನೇ ಪಂಚವಾರ್ಷಿಕ ಯೋಜನೆ ಒಂದು ಅವಧಿ ಏನಾಗಿದೆ ಅಂತ ಕೇಳಿದ್ರೆ ಅವಾಗ ಹೇಳೋಕೈತೆ ಸರ್ 1985ರಿಂದ 90 ಅಂತ ಸರ್ ಏನು 85ರಿಂದ 90. ಸೊ ಇದರ ಒಂದು ಗಮನ ಏನಾಗಿತ್ತು, ಆಹಾರ ಕೆಲಸ ಮತ್ತು ಉತ್ಪಾದಕತೆ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಇದರ ಒಂದು ಫಲಿತಾಂಶ ಬೆಳವಣಿಗೆ ದರ ಎಷ್ಟಾಗಿದೆ, 6% ಆಗಿದೆ. ಆ್ಯಂಡ್ ನೆಕ್ಸ್ಟ್ ಮತ್ತೆ ಇದರಲ್ಲಿ ಏನಾದರೂ ಕೆಲಸ ಆಗಿದಾವ ಸರ್, ಅದನ್ನಿಷ್ಟು ಹೇಳ್ಬಿಡಿ ಅಲ್ಲ, ಹೌದು ಆಗಿದೆಯಲ್ಲ, ಏನೇನಾಗಿದೆ ಸರ್ 1985-86ರಲ್ಲಿ ಇಂದಿರಾ ಗಾಂಧಿ ಆವಾಸ್ ಯೋಜನೆ ಬರುತ್ತೆ. ಯಾವುದು ಇಂದಿರಾ ಗಾಂಧಿ ಆವಾಸ್ ಯೋಜನೆ ಯಾವಾಗ ಪ್ರಾರಂಭ ಆಗಿದೆ ಅಂತ ಕೇಳಿದ್ರೆ 1985-86ರಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ, ನೀವು ಎಜುಕೇಷನ್ ಪಾಲಿಸಿ ಅಂತ ಹೇಳ್ತೀವಲ್ವಾ ಸರ್, NEP ಯಾವಾಗ ಆರಂಭವಾಗಿದೆ ಸರ್. NEP ಆರಂಭ ಆಗಿರೋದು ಯಾವಾಗ ಅಂತ ಕೇಳಿದ್ರೆ ನಾವು ಅವಾಗ ಹೇಳ್ತೀವಿ ಈ 2020 ಅಂತ 2020 NEP ಅಂತ ಹೇಳ್ತೀವಲ್ವಾ, ಅದಕ್ಕಿಂತ ಮುಂಚೆ ಮೊದಲ NEP ಆರಂಭ ಆಗಿರೋದು ಯಾವಾಗ ಅಂತ ಕೇಳಿದ್ರೆ 1986ರಲ್ಲಿ. ಕನ್ಫ್ಯೂಷನ್ ಆಗಬೇಡಿ, ಇದು ಎರಡನೇದಿದು. ಮೊದಲನೇದು ಯಾವಾಗ ಅಂತ ಕೇಳಿದ್ರೆ 1986ರಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಸ್ಟಾರ್ಟ್ ಆಗುತ್ತೆ. ನೀವು ಎಜುಕೇಷನ್ ಪಾಲಿಸಿ ಅಂತ ಹೇಳ್ತೀವಿ ಸರಿನಾ. ಸೊ ನ್ಯೂ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಇದೇ ಒಂದು 1985ರಿಂದ 90ರ ಸಮಯದಲ್ಲಿ 88ರಲ್ಲಿ ಯಾವಾಗ 1988ರಲ್ಲಿ ಸೆಬಿಯ ಸ್ಥಾಪನೆ ಆಗುತ್ತೆ. ಯಾವುದು ಈ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಈ ಒಂದು ಸೆಬಿಯ ಸ್ಥಾಪನೆ ಆಗುತ್ತೆ. ಆ್ಯಂಡ್ ಇದರ ಒಂದು ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಸರ್ ಮಾಧುರಿಪುರಿ ಬುಚ್ಚ ಅವರಲ್ವಾ, ಅಲ್ಲ, ಅವ್ರು ಆದ ನಂತರ ಇವಾಗ ಪ್ರಸ್ತುತ ತುಹಿನ್ ಕಾಂತ್ ಪಾಂಡೆ ಅವರಿದ್ದಾರೆ ಸರಿನಾ. ಸೊ ಅದು ಸಹ ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಕೇಳ್ಬೋದು, ಅದನ್ನು ಸಹ ನೆನ್ಪಿಟ್ಕೊಳ್ಳಿ, ಸೆಬಿ ಸ್ಥಾಪನೆ ಆಗುತ್ತೆ ಇದರಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು 1989ರಲ್ಲಿ ಜವಾಹರ್ ರೋಜ್ಗಾರ್ ಯೋಜನೆ ಪ್ರಾರಂಭ ಆಗುತ್ತೆ ನೋಡಿ. ಲಾಸ್ಟ್ RRB ಡಿ ಗ್ರೂಪ್ ಎಕ್ಸಾಮಲ್ಲಿ, RPF ಎಕ್ಸಾಮಲ್ಲಿ ಆ್ಯಂಡ್ ದೆನ್ ಈ NTPC ಎಕ್ಸಾಮಲ್ಲಿ ಒಂದು 10 ಸರಿ ಕೇಳಿದಾನೆ ಇದನ್ನು. ಯಾವುದನ್ನು ಈ 1989ರಲ್ಲಿ ಪ್ರಾರಂಭ ಆಗಿರ್ತಕ್ಕಂತಹ ಜವಾಹರ್ ರೋಜ್ಗಾರ್ ಯೋಜನೆ, ನೆನ್ಪಿಟ್ಕೊಳ್ಳಿ, ಜವಾಹರ್ ರೋಜ್ಗಾರ್ ಯೋಜನೆ. ಸೊ ಈ ಒಂದು ರೋಜ್ಗಾರ್ ಯೋಜನೆ ಯಾವ್ದಾವ್ದು ಇದಾವಲ್ಲ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಸರ್, ನರೇಗಾ ಯೋಜನೆಯಿಂದ. ಸೊ ನ್ಯೂಸಲ್ಲಿ ಇದೆ ಅಲ್ವಾ, ಸೊ ಅದಕ್ಕೆ ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ನೀಲಿ ಕ್ರಾಂತಿ ಯಾವ 5 ವರ್ಷಗಳ ಯೋಜನೆ ಅಡಿಯಲ್ಲಿ ಪ್ರಾರಂಭವಾಯಿತು, ಇದನ್ನು ಹೇಳಿ. ಇದು ಚೆನ್ನಾಗಿದೆ ಸರ್. ಇದರ ಒಂದು ಪಿತಾಮಹ ಯಾರು ಸರ್? ಅರುಣ್ ಕೃಷ್ಣ ಅವರು ಅಲ್ವಾ? ಓಕೆ, ಅರುಣ್ ಕೃಷ್ಣ. ಸೊ ಹಾಗಾದರೆ ಹೇಳಿದ್ದೀನಿ ಯಾವುದೋ ಒಂದು ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಇದು ಪ್ರಾರಂಭವಾಯಿತು ಅಂತ. ಸರ್ 7ನೇದಾ ಅಥವಾ 8ನೇದಾ ಸರ್? ಅವಾಗ ನಾವು ಹೇಳಬೇಕಾಗುತ್ತೆ ಸರ್ 7ನೇ ಪಂಚವಾರ್ಷಿಕ ಯೋಜನೆ. ಸರ್ ಏನು 7ನೇ ಪಂಚವಾರ್ಷಿಕ ಯೋಜನೆಯ ಅಡಿಯಲ್ಲಿ ಈ ನೀಲಿ ಕ್ರಾಂತಿ ಆರಂಭ ಆಗುತ್ತೆ. ಸೊ ಇದರ ಒಂದು ಪಿತಾಮಹ ಯಾರು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ಅರುಣ್ ಕೃಷ್ಣ ಅಂತ ಹೇಳಬೇಕಾಗುತ್ತೆ. ಸರ್ ಯಾರು? ಈ ಒಂದು ಅರುಣ್ ಕೃಷ್ಣ ಅವರು ಅಂತ ಹೇಳ್ತೇವೆ. ಸರ್ ಯಾವುದು ಈ ಒಂದು 7ನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ. ಅದೇ ನೆಕ್ಸ್ಟ್ ಈ ಒಂದು ನೀಲಿ ಕ್ರಾಂತಿಯನ್ನು, ಓಕೆ, 7ನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ, ಓಕೆ, ಇದೆಲ್ಲ ಸಹ ಸಿಂಪಲ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ವಾರ್ಷಿಕ ಯೋಜನೆಗಳು ಬರ್ತವೆ ಸರ್. ಹಾಗಾದರೆ ಮೊದಲ ಯೋಜನಾ ರಜಾವಧಿ ಅಂತ ಹೇಳಿದ್ರೆ ಅಲ್ವಾ, 2ನೇ ಯೋಜನಾ ರಜಾವಧಿ, 3ನೇದು ಏನಾದರೂ ಇದೆಯಾ? 3ನೇದಿಲ್ಲ, 2ನೇದು ಮಾತ್ರ ಇದೆ. 2ನೇದು ಯಾವಾಗ ಅಂದರೆ 90ರಿಂದ 92. ಸೊ ಯಾಕೆ ಸರ್? ಅವಾಗ ನಮ್ಮ ಭಾರತ ಬೊಕ್ಕಸದಲ್ಲಿ ಮತ್ತೆ ಹಣ ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಸೊ ಆದ ಕಾರಣದಿಂದನೇ ಈ ಒಂದು ಯಾವುದು ಎಕನಾಮಿಕ್ ಪಾಲಿಸಿ ಬರುತ್ತೆ. ಓಕೆ, ಸೊ ಎಕನಾಮಿಕ್ ಪಾಲಿಸಿ ಬರುತ್ತೆ 1991ನಲ್ಲಿ. ಸೊ ಅದೇ ಟೈಮಲ್ಲೇ ವಾರ್ಷಿಕ ಯೋಜನೆಗಳನ್ನು ಹಾಕೊಳ್ತಾರೆ. 5 ವರ್ಷಕ್ಕೆ ಹಾಕೊಳ್ಬೇಕಾಗಿರ್ತಕ್ಕಂಥ ಬಜೆಟ್ ಇರೋದಿಲ್ಲ. ಸೊ ಅದಕ್ಕೆ ವಾರ್ಷಿಕ ಯೋಜನೆಗಳನ್ನು ಹಾಕೊಳ್ತಾರೆ. ಯಾವಾಗ ಅಂತ ಕೇಳಿದ್ರೆ 1990ರಿಂದ 92. ಓಕೆ, ಇದು ನೆನ್ಪಿಟ್ಕೊಳ್ಳಿ ಸರಿನಾ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ 8ನೇ ಪಂಚವಾರ್ಷಿಕ ಯೋಜನೆ ಯಾವಾಗ ಸರ್? ಮತ್ತೆ 92ರಿಂದ 97. ಓಕೆ, ಯಾವುದು ಈ ಒಂದು 8ನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೀವಿ. ಸೊ ಇದರ ಒಂದು ಯೋಜನೆಯ ಒಂದು ಅವಧಿ ಏನು ಅಂತ ಕೇಳಿದ್ರೆ 92ರಿಂದ 97. ಆ್ಯಂಡ್ ದೆನ್ ಇದರ ಒಂದು ಗಮನ ಏನು ಅಂತ ಕೇಳಿದ್ರೆ ಅವಾಗ ಹೇಳಬೇಕು ಸರ್ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಇದರ ಒಂದು ಬೆಳವಣಿಗೆ ದರ ಎಷ್ಟಾಗಿತ್ತು ಅಂತ ಕೇಳಿದ್ರೆ ಸರ್ 6.7% ಆಗಿತ್ತು ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಯಾವ ಯೋಜನೆಯಲ್ಲಿ ಮಾನವ ಅಭಿವೃದ್ಧಿಯೇ ಎಲ್ಲ ಅಭಿವೃದ್ಧಿಯ ಪ್ರಯತ್ನಗಳ ತಿರುಳು ಎಂದು ಗುರುತಿಸಲಾಯಿತು ಅಂತ ಕೇಳಿದ್ರೆ ಸರ್ನಾ, ಯಾವ ಯೋಜನೆಯಲ್ಲಿ ಹೇಳ್ಬೋದಾ? ಹೇಳಿ ನೋಡುವ ಇದಕ್ಕೆ ಆನ್ಸರ್. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ ಅಂತ ಹೇಳ್ತೀವಿ, 8ನೇ ಪಂಚವಾರ್ಷಿಕ ಯೋಜನೆ. ಸರಿನಾ, ಈ ಒಂದು 8ನೇ ಪಂಚವಾರ್ಷಿಕ ಯೋಜನೆಯನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಮಾನವ ಅಭಿವೃದ್ಧಿಯೇ ಎಲ್ಲ ಅಭಿವೃದ್ಧಿಯ ಪ್ರಯತ್ನಗಳ ತಿರುವು ಎಂದು ನಾವು ಗುರುತು ಮಾಡ್ಕೊಳ್ತೇವೆ. ಸರಿನಾ. ಸೊ ನಾವಲ್ಲ, ಮೀನ್ಸ್ ನಮ್ಮ ಭಾರತೀಯರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ 8ನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಏನಾದರೂ ಕೆಲಸಗಳಾಗಿದ್ದಾವ ಸರ್? ಆಗಿದಾವಲ್ಲ ಸರ್. ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಬಂದಿದೆ ನೋಡಿ ಸರ್. ಇದನ್ನು ರೋಜ್ಗಾರ್ ಯೋಜನೆ ನಾನು ಮಿಸ್ ಮಾಡಲ್ಲ, ಹೇಳ್ತೀನಿ. ಯಾಕೆಂದರೆ ಅದನ್ನು ಕೇಳ್ತೀನಿ ಈ ವರ್ಷ ಅಂತ ಅಷ್ಟು ಕಾನ್ಫಿಡೆನ್ಸ್ ಇದೆ. ಸರಿನಾ. 1989ರಲ್ಲಿ ಜವಾಹರ್ ರೋಜ್ಗಾರ್ ಯೋಜನೆ ನೋಡ್ಕೊಂಡ್ವಿ. ಆ್ಯಂಡ್ ದೆನ್ 93ರಲ್ಲಿ ನೆನ್ಪಿಟ್ಕೊಳ್ಳಿ ಈ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಪ್ರಾರಂಭ ಆಗುತ್ತೆ. ಯಾವುದು? ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಪ್ರಾರಂಭವಾಗುತ್ತೆ. ಯಾವಾಗ? 1993ರಲ್ಲಿ. ಆ್ಯಂಡ್ ದೆನ್ ಇದೇ ಒಂದು 93ರಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಬರುತ್ತೆ ಅಲ್ವಾ, ಅದನ್ನು ಸಹ ಗೊತ್ತಿರಲಿ ನಿಮಗೆ, ಅದನ್ನು ಸಹ ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ 8ನೇ ಪಂಚವಾರ್ಷಿಕ ಯೋಜನೆಯ ಪ್ರಮುಖ ಉದ್ದೇಶಗಳಲ್ಲಿ ಒಂದು ಏನಾಗಿದೆ ಅಂತ ಕೇಳಿದ್ರೆ ಸರ್, ಏನಾಗಿದೆ ಸರ್ ಈ ಒಂದು 8ನೇ ಪಂಚವಾರ್ಷಿಕ ಯೋಜನೆಗಳಲ್ಲಿ ಒಂದು ಪ್ರಮುಖ ಉದ್ದೇಶ ಏನಾಗಿದೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ಕೈಗಾರಿಕೆಗಳ ಆಧುನೀಕರಣ. ಸರ್ನ ಏನಾಗಿತ್ತು ಅಂದರೆ ಈ ಒಂದು ಕೈಗಾರಿಕೆಗಳ ಆಧುನೀಕರಣ ಆಗಿತ್ತು. ಇದರಲ್ಲಿ ಒಂದು 8ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಒಂದು ಪ್ರಮುಖ ಉದ್ದೇಶ. ಸರ್ನ ಸೊ ಇದನ್ನು ಸ್ವಲ್ಪ ಇಲ್ಲಿ ಹಾಕಿದ್ರೆ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ, ನೀವು ಪಾಸ್ ಮಾಡ್ಕೊಂಡು ಓದ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಈ ಒಂದು 9ನೇ ಪಂಚವಾರ್ಷಿಕ ಯೋಜನೆ ಅವಧಿ ಏನು 97ರಿಂದ 2002. ಸೊ ಇದರ ಒಂದು ಗಮನ ಏನಾಗಿತ್ತು ಸರ್? ಈ ಸಾಮಾಜಿಕ ನ್ಯಾಯ ಸಮಾನತೆಯೊಂದಿಗೆ ಬೆಳವಣಿಗೆ ಆಗಿತ್ತು. ಆ್ಯಂಡ್ ದೆನ್ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ, ಮಹಿಳಾ ಸಬಲೀಕರಣ ಮತ್ತು ಬಡತನ ನಿವಾರಣೆಗೆ ಒತ್ತನ್ನು ನೀಡಿತ್ತು ಯಾವುದೇ ಒಂದು 9ನೇ ಪಂಚವಾರ್ಷಿಕ ಯೋಜನೆ. ಆ್ಯಂಡ್ ನಾನು 8ನೇದಕ್ಕೆ ಇನ್ನೊಂದು ಮಿಸ್ ಮಾಡಿದಿಲ್ಲ ಪಾಯಿಂಟ್. ಏನು ಮಿಸ್ ಮಾಡಿದೆ ಹೇಳ್ಬೋದಾ ಸರ್? ಏನೋ ಮಿಸ್ ಮಾಡಿದ್ದೀರಾ? ಏನು? ಮಾದರಿ
ಡಬ್ಲ್ಯೂ ಮಿಲ್ಲರ್ ಮಾದರಿ ಆಗಿತ್ತು. ಓಕೆ, ಯಾವುದು ಈ ಒಂದು JCW ಮಿಲ್ಲರ್ ಮಾದರಿ ಆಗಿತ್ತು ಯಾವುದು 8ನೇ ಪಂಚವಾರ್ಷಿಕ ಯೋಜನೆ. ಸರಿನಾ? ಸೊ ಇದು ಸಹ ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು 9ನೇ ಪಂಚವಾರ್ಷಿಕ ಯೋಜನೆ 97ರಿಂದ 2002. ಸೊ ಇದರಲ್ಲಿ ಈ ಸಮಯದಲ್ಲಿ ಪ್ರಧಾನಮಂತ್ರಿ ಯಾರಾಗಿದ್ರು ಸರ್ ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿದ್ರಾ? ಹೌದು, ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಇದರ ಒಂದು ಗುರಿ ಎಷ್ಟು ಸಾಧಿಸಿತ್ತು ಸರ್? 6.5 ಸಾಧಿಸಿತ್ತು. ಎಷ್ಟಿತ್ತು ಸರ್ ಇದು ಸರಿಸುಮಾರು ಅಂತ ಕೇಳಿದ್ರೆ ಈ 5.4 ಇತ್ತು. ಸರ್ ಸಹ ನಿಮ್ಗೆ ಗೊತ್ತಿರಲಿ. ಅದನ್ನ ಇದರ ಚಾರ್ಟ್ ನಿಮಗೆ ಬೆಳಗ್ಗೆನೆ ಗ್ರೂಪಲ್ಲಿ ಹಾಕಿದ್ದೀನಿ, ಟೆಲಿಗ್ರಾಮ್ ಗ್ರೂಪಲ್ಲಿ. ಅಲ್ಲಿ ನೀವು ಒಂದ್ಸರಿ ಚೆಕ್ ಮಾಡ್ಕೊಂಡು ನೋಡ್ಬೋದು. ಸರಿನಾ? ಸೊ ನಿಮಗೆ ಒಂದೇ ಚಾರ್ಟಲ್ಲಿ ಅದೆಲ್ಲವೂ ಸಹ ಗುರಿ ಎಷ್ಟಾಗಿತ್ತು ಆ್ಯಂಡ್ ಅದರ ಒಂದು ಉದ್ದೇಶ ಏನಾಗಿದ್ದು ಅದೆಲ್ಲವೂ ಸಹ ಒಂದು ಚಾರ್ಟಲ್ಲಿ ಹಾಕಿದ್ದೀನಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಸಾಮಾಜಿಕ ನ್ಯಾಯ ಸಮಾನತೆಯೊಂದಿಗೆ ಬೆಳವಣಿಗೆ ಎಂಬ ಪರಿಕಲ್ಪನೆಯನ್ನು ಯಾವ ಯೋಜನೆಯ ಅಡಿಯಲ್ಲಿ ಗುರುತಿಸಲಾಗಿದೆ ಅಂತ ಕೇಳಿದ್ರೆ ಸರಿನಾ? ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯೊಂದಿಗೆ ಬೆಳವಣಿಗೆ. ಸರಿನಾ? ಯಾವ ಸರ್ ಇದು ಯಾವುದು ಅಂತ ಕೇಳಿದ್ರೆ ಅವಾಗೂ ಹೇಳೋಕಿತ್ತು ಸರ್ 9ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಸರಿನಾ? ಯಾವುದು ಒಂದು 9ನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯೊಂದಿಗೆ ಬೆಳವಣಿಗೆ ಎಂಬ ಒಂದು ಪರಿಕಲ್ಪನೆಯನ್ನು ನಾವು ಗುರುತನ್ನು ಮಾಡ್ಕೊಳ್ತೀವಿ. ಆ್ಯಂಡ್ ನೆಕ್ಸ್ಟ್ 9ನೇ ಪಂಚವಾರ್ಷಿಕ ಯೋಜನೆಯ ವಿಷಯ ಏನಾಗಿದೆ ಅಂತ ಕೇಳಿದ್ರೆ ಸರ್ ಏನಾಗಿದೆ ಸರ್ ಈ ಒಂದು 9ನೇ ಪಂಚವಾರ್ಷಿಕ ಯೋಜನೆಯ ವಿಷಯ? ಅವಾಗ ಹೇಳಬೇಕಾಗುತ್ತೆ ಸರ್ 9ನೇದು ಏನಿಲ್ಲ ಸರ್, ಮಾನವ ಅಭಿವೃದ್ಧಿಗೆ ಸ್ವಲ್ಪ ಜಾಸ್ತಿ ಒತ್ತು ನೀಡಿತ್ತು ಸರ್ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ 8ನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ಸ್ವಲ್ಪ ಇಲ್ಲಿ ಇನ್ಫಾರ್ಮೇಷನ್ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 10ನೇ ಪಂಚವಾರ್ಷಿಕ ಯೋಜನೆ. 10ನೇ ಪಂಚವಾರ್ಷಿಕ ಯೋಜನೆ ಅವಧಿ ಏನಾಗಿದೆ ಸರ್ 2002ರಿಂದ 7. ಸೊ ಇವಾಗ ಪ್ರಧಾನಮಂತ್ರಿ ಯಾರಾಗಿರ್ತಾರೆ ಸರ್? ಯಾರು ಅಂತ ಕೇಳಿದ್ರೆ ಸ್ವಲ್ಪ ಅವಧಿಯಲ್ಲಿ 2002ರಿಂದ 2004 ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ತಾರೆ. 2004ರಿಂದ ಏನಾಗ್ತಾರೆ ಅಂದರೆ ಈ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಸರಿನಾ? ಸೊ ಇದರ ಒಂದು ಬೆಳವಣಿಗೆ ದರ ಎಷ್ಟಾಗಿತ್ತು ಅಂತ ಕೇಳಿದ್ರೆ 7.6 ಆಗಿತ್ತು. ಆ್ಯಂಡ್ ದೆನ್ ಇದರ ಒಂದು ಗುರಿ ಸಾಧಿಸೋದು ಎಷ್ಟಾಗಿತ್ತು ಅಂದರೆ 8% ಆಗಿತ್ತು. ಸರಿನಾ? ಸೊ 7.6 ಸಾಧಿಸಿದ್ರೆ ಮೀನ್ಸ್ ಇದು ಸಹ ನಾವು ಸಕ್ಸಸ್ ಅಂತ ಹೇಳ್ತೇವೆ. ಸೊ ಇದರ ಒಂದು ಉದ್ದೇಶ ಏನಾಗಿತ್ತು ಅಂತ ಕೇಳಿದ್ರೆ ಬಡತನ ಮತ್ತು ನಿರುದ್ಯೋಗವನ್ನು ಕಡಿಮೆ ಮಾಡುವುದು ಇದರ ಒಂದು ಉದ್ದೇಶವಾಗಿತ್ತು. ಸಾರ್ವತ್ರಿಕ ಶಿಕ್ಷಣ, ಗ್ರಾಮೀಣ ಅಭಿವೃದ್ಧಿಯತ್ತ ಗಮನ ಹರಿಸುವುದು ಮತ್ತು ಮೂಲಸೌಕರ್ಯವನ್ನು ಬಲಪಡಿಸುವುದು ಇದರ ಒಂದು ಉದ್ದೇಶವಾಗಿತ್ತು ಅಂತ ಹೇಳ್ತೇವೆ. ಅದನ್ನು ಮುಂದಿನ 10 ವರ್ಷಗಳಲ್ಲಿ ತಲಾ ಆದಾಯವನ್ನು ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿರುವ ಪಂಚವಾರ್ಷಿಕ ಯೋಜನೆ ಯಾವುದು ಅಂತ. ಓಕೆ, ನೆನ್ಪಿಟ್ಕೊಳ್ಳಿ ಇದನ್ನು ಸಹ ಕ್ವಶನ್. ಯಾವುದಿದು ಸರ್ ಅದಕ್ಕೆ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ 10ನೇ ಪಂಚವಾರ್ಷಿಕ ಯೋಜನೆ. 10ನೇ ಪಂಚವಾರ್ಷಿಕ ಯೋಜನೆ ಏನು ಮಾಡುತ್ತೆ ಅಂದರೆ 10 ವರ್ಷಗಳ ತಲಾ ಆದಾಯವನ್ನು ದ್ವಿಗುಣಗೊಳಿಸುವ ಒಂದು ಗುರಿಯನ್ನು ಹೊಂದಿರುತ್ತೆ. ಯಾವುದು 10ನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ 10ನೇ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ನೋಡಿ, 100 ಮಿಲಿಯನ್ ಉದ್ಯೋಗಾವಕಾಶವನ್ನು ಸೃಷ್ಟಿಸುವ ಒಂದು ಯೋಜನೆ ಯಾವುದಾಗಿತ್ತು ಅಂತ ಕೇಳಿದ್ರೆ 10ನೇ ಪಂಚವಾರ್ಷಿಕ ಯೋಜನೆ ಆಗಿ ಅನ್ನೋದು. ಓಕೆ, ಆ್ಯಂಡ್ ನೆಕ್ಸ್ಟ್ 10ನೇ ಪಂಚವಾರ್ಷಿಕ ಯೋಜನೆಯ ಒಂದು ಸರಾಸರಿ GDPಯ ಬೆಳವಣಿಗೆ ದರ ಎಷ್ಟಾಗಿತ್ತು ಅಂತ ಕೇಳಿದ್ದಾನೆ. ಸರ್ ಎಷ್ಟು ಅಂತ ಕೇಳಿದ್ರೆ 8% ಅಂತ ಹೇಳ್ತೇವೆ. ಸರ್ನಾ ಸರಾಸರಿ ಅಂತ ಹೇಳಿದ್ದಾನೆ ಅಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ 8% ಹೊಂದಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ 11ನೇ ಪಂಚವಾರ್ಷಿಕ ಯೋಜನೆ 2007ರಿಂದ 2012 ಆಗುತ್ತೆ. ಸೊ ಇದರ ಒಂದು ಥೀಮ್ ಏನಾಗಿತ್ತು ಅಂತ ಕೇಳಿದ್ರೆ ಅಂತರ್ಗತ ಬೆಳವಣಿಗೆ ಅಂತ ಹೇಳ್ತೀವಿ. ಸರ್ ಏನಂತ ಹೇಳ್ತೀವಿ? ಈ ಒಂದು ಇನ್ಕ್ಲೂಸಿವ್ ಗ್ರೋತ್ ಅಂತ ಹೇಳ್ತೀವಿ. ಇನ್ಕ್ಲೂಸಿವ್ ಗ್ರೋತ್ ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿದ್ದಾನೆ, ಯಾಕಂದರೆ ಇದನ್ನು ಸಾಕು ಸರಿ ಕೇಳಿದ್ರೆ ಇನ್ಕ್ಲೂಸಿವ್ ಗ್ರೋತ್ ಅಥವಾ ಅಂತರ್ಗತ ಬೆಳವಣಿಗೆ. ಸೊ ಆರೋಗ್ಯ ರಕ್ಷಣೆ, ಶಿಕ್ಷಣ, ಮಹಿಳಾ ಸಬಲೀಕರಣ ಮತ್ತು ಅಸಮಾನತೆ ಕಡಿತದ ಮೇಲೆ ಕೇಂದ್ರೀಕರಿಸಲಾಗಿದೆ ಈ ಒಂದು 11ನೇ ಪಂಚವಾರ್ಷಿಕ ಯೋಜನೆ. ಸರಿನಾ? ಸೊ ಆ್ಯಂಡ್ ದೆನ್ ಇದರ ಒಂದು ಫಲಿತಾಂಶ ಎಷ್ಟಾಗಿದೆ ಅಂದರೆ 7.9% ಬೆಳವಣಿಗೆ ದರ ಸಾಧಿಸಿದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇದರ ಒಂದು ಪ್ರಧಾನಿ ಯಾರು ಅಂತ ಕೇಳಿದ್ರೆ ಮನಮೋಹನ್ ಸಿಂಗ್ ಅಂತ ಅವಾಗಲೇ ನಿಮ್ಗೆ ಹೇಳಿದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು 11ನೇ ಪಂಚವಾರ್ಷಿಕ ಯೋಜನೆಯು ಯಾವ ಒಂದು ವರ್ಷದಲ್ಲಿ ಕೊನೆಗೊಂಡಿತ್ತು ಅಂತ ಕೇಳಿದ್ರೆ ಸರ್ 2012ರಲ್ಲಿ ಇದು ಕೊನೆಗೊಂಡಿತ್ತು. ಆ್ಯಂಡ್ ನೆಕ್ಸ್ಟ್ 11ನೇ ಯೋಜನೆ ಅಡಿಯಲ್ಲಿ ತಲಾ ಆದಾಯವನ್ನು ಕೆಳಗಿನವುಗಳಿಂದ ದ್ವಿಗುಣಗೊಳಿಸುವುದು ಗುರಿಗಳಲ್ಲಿ ಒಂದಾಗಿತ್ತು ಅಂತ ಕೇಳಿದ್ರೆ ಸರ್ನಾ ಯಾವ ಒಂದು ವರ್ಷಗಳಲ್ಲಿ ದ್ವಿಗುಣಗೊಳಿಸುವುದು ಸರ್? ಯಾವ ವರ್ಷಗಳಲ್ಲಿ ಅಂತ ಕೇಳಿದ್ರೆ 2016-17 ಇದನ್ನು ತಲಾ ಆದಾಯವನ್ನು ದ್ವಿಗುಣಗೊಳಿಸುವುದು ಅದರ ಒಂದು ಉದ್ದೇಶವಾಗಿತ್ತು. 2016-17 ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇದನ್ನು ನೋಡ್ಕೊಳ್ಳಿ ಈ ಪಾಯಿಂಟ್ಗಳನ್ನು. ಓಕೆ, 10 ವರ್ಷಗಳಲ್ಲಿ ತಲಾ ಆದಾಯವನ್ನು ದ್ವಿಗುಣಗೊಳಿಸುವುದಿರ್ತಕ್ಕಂತಹ ಒಂದು ಉದ್ದೇಶ ಹೊಂದಿತ್ತು. ಯಾವ ಒಂದು ವರ್ಷದ ವೇಳೆಗೆ ಅಂತ ಕೇಳಿದ್ರೆ 2016-17 ಅಂತ ಹೇಳ್ತೀವಿ. ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ 2007ರಿಂದ 2012 ಒಂದು 11ನೇ ಪಂಚವಾರ್ಷಿಕ ಯೋಜನೆ ನಡೆದಿತ್ತು. ಆ್ಯಂಡ್ ದೆನ್ ಕೊನೆಯ ಪಂಚವಾರ್ಷಿಕ ಯೋಜನೆ ಸರ್ 12ನೇ ಪಂಚವಾರ್ಷಿಕ ಯೋಜನೆ. ಸರ್ ಏನಾಗಿತ್ತು ಸರ್ ಇದ್ರದ ಒಂದು ಯೋಜನೆ? ಇದರ ಒಂದು ಥೀಮ್ ಏನಾಗಿತ್ತು ಸರ್? ಅದು ಇಂಪಾರ್ಟೆಂಟ್ ಆಗುತ್ತೆ ಅಲ್ಲ ನಮಗೆ, ಅದನ್ನು ಹೇಳಿ ಏನು ಅಂತ ಕೇಳಿದ್ರೆ ಫಾಸ್ಟರ್, ಸಸ್ಟೈನೇಬಲ್ ಆ್ಯಂಡ್ ಮೋರ್ ಇನ್ಕ್ಲೂಸಿವ್ ಗ್ರೋತ್ ಅಂತ ಹೇಳ್ತೀವಿ. ಸರ್ ಇನ್ಕ್ಲೂಸಿವ್ ಗ್ರೋತ್ ಅನ್ನೋದು 11ನೇದು, ಬಟ್ ಫಾಸ್ಟರ್ ಇನ್ಕ್ಲೂಸಿವ್ ಗ್ರೋತ್ ಅನ್ನೋದು 12ನೇದು. ನೆನ್ಪಿಟ್ಕೊಳ್ಳಿದ್ದಾನೆ, ಇದನ್ನು ಸಾಕ ಸರಿ ಕೇಳಿದಾನೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಇದರ ಥೀಮ್ ಇಂಪಾರ್ಟೆಂಟ್. ಬೇರೆ ಎಲ್ಲ ಕತೆ ನಿಮಗೆ ಕೇಳೋದಿಲ್ಲ, ಬಟ್ ಇದರ ಥೀಮ್ ಇಂಪಾರ್ಟೆಂಟ್ ಇದೆ, ಇದನ್ನು ಕೇಳ್ತಾನೆ ನಿಮಗೆ. ಅದನ್ನು ಇದರ ಒಂದು ಬೆಳವಣಿಗೆ ಎಷ್ಟು ಸಾಧಿಸಿದೆ ಅಂತ ಕೇಳಿದ್ರೆ 6.8 ಸಾಧಿಸಿದೆ. ಆ್ಯಂಡ್ ಇದು ರದ್ದತಿ ಯಾವಾಗಿದೆ ಅಂತ ಕೇಳಿದ್ರೆ ಅವಾಗ ಹೇಳ್ಬೇಕಿತ್ತು ಸರ್ ಈ ಆಗಸ್ಟ್ 17, 2014ರಲ್ಲಿ ಇದು ರದ್ದತಿ ಆಯಿತು. ಆ್ಯಂಡ್ ದೆನ್ ಇದು ರದ್ದತಿ ಆದ ನಂತರ ಏನು ಬಂತು ಸರ್ ಅಂತ ಕೇಳಿದ್ರೆ ಅವಾಗ ಹೇಳ್ಬೇಕಿತ್ತು ಸರ್ ನೀತಿ ಆಯೋಗ ಬಂತು ಅಂತ. ಓಕೆ, ಆ್ಯಂಡ್ ದೆನ್ ಈ ಒಂದು ಪಂಚವಾರ್ಷಿಕ ಯೋಜನೆಯ ಒಂದು ವಿಷಯ ಏನಾಗಿತ್ತು ಸರ್? ಏನಾಗಿತ್ತು ಸರ್ ಹೇಳ್ಬೋದಾ? ಹೇಳಿ ನೋಡುವ. ಇನ್ಕ್ಲೂಸಿವ್ ಗ್ರೋತ್ ಅಂದರೆ ಏನಾಗಿದೆ ಕನ್ನಡದಲ್ಲಿ? ಏನಾಗ್ಬೋದು ಇದಕ್ಕೆ? ಏನಾಗ್ಬೋದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಿತ್ತು ಸರ್ ದ್ಯಾಟ್ ಈಸ್ ಈ ಫಾಸ್ಟರ್, ಮೋರ್ ಇನ್ಕ್ಲೂಸಿವ್ ಆ್ಯಂಡ್ ಸಸ್ಟೈನಬಲ್ ಗ್ರೋತ್ ಅಂದರೆ ಈ ಒಂದು ವೇಗವಾದ ಮತ್ತು ಸಮಗ್ರ ಸುಸ್ಥಿರ ಬೆಳವಣಿಗೆ ಅಂತ ಹೇಳ್ತೇವೆ. ಓಕೆ, ಸೊ ಇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಭಾರತ 12ನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ವಿಷಯವೇನೆಂದರೆ ವೇಗವಾದ ಮತ್ತು ಅಂತರ್ಗತ ಮತ್ತು ಸುಸ್ಥಿರ ಬೆಳವಣಿಗೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಸರ್ ನಾವು ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಈ ಒಂದು 12ನೇ ಯೋಜನೆಯ ಕೃಷಿಯೇತರ ವಲಯದಲ್ಲಿ ಎಷ್ಟು ಹೊಸ ಕೆಲಸದ ಅವಕಾಶಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿತ್ತು ಅಂತ ಕೇಳಿದ್ದೇನೆ. ಸರಿನಾ? ಎಷ್ಟು ಸರ್? 50 ಮಿಲಿಯನ್ ಕೆಲಸದ ಅವಕಾಶವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿತ್ತು. ಯಾವುದು?
12ನೇ ಪಂಚವಾರ್ಷಿಕ ಯೋಜನೆ ಹೆಸರನ್ನ ಕೃಷಿಯೇತರ ವಲಯದಲ್ಲಿ ಹೇಳ್ತಾ ಇದ್ದೀವಿ. ಇದು ಕೃಷಿ ಯೋಜನೆ, ಕೃಷಿಯ ಒಂದು ವಲಯದಲ್ಲೆಲ್ಲ, ಕೃಷಿ ವಲಯದಲ್ಲಿ 50 ಮಿಲಿಯನ್ ಯಾಕೆ, ಅದಕ್ಕಿಂತ ಜಾಸ್ತಿ ಸಹ ಇದನ್ನು ನಾವು ಸೃಷ್ಟಿಸಬಹುದು. ಬಟ್ ಇಲ್ಲಿ ಕೃಷಿಯೇತರ ವಲಯದಲ್ಲಿ ಅಂತ ಕೇಳಿದ್ರೆ ಎಷ್ಟು ಅಂದರೆ 50 ಮಿಲಿಯನ್ಗಿಂತ ಹೆಚ್ಚಿಗೆ ಅಂತ ಹೇಳಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು 12ನೇ ಪಂಚವಾರ್ಷಿಕ ಯೋಜನೆಯು 5 ಕೋಟಿ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿತ್ತು. ಮೀನ್ಸ್ 5 ಕೋಟಿ ಅಂದರೆ 50 ಮಿಲಿಯನ್ ಆಯ್ತಲ್ಲ. ಓಕೆ. ಆ್ಯಂಡ್ ನೆಕ್ಸ್ಟ್ ಇದರ ಒಂದು ಗಮನ ಉತ್ಪಾದನಾ ಸೇವೆಗಳು ಮತ್ತು ಸಮಗ್ರ ಕೌಶಲ ಅಭಿವೃದ್ಧಿಯ ವಿಸ್ತರಣೆಯ ಮೂಲಕ ಸಮಗ್ರ ಸುಸ್ಥಿರ ಬೆಳವಣಿಗೆ ಇದರ ವಿಷಯ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಪಂಚವಾರ್ಷಿಕ ಯೋಜನೆಗಳ ಅಂತ್ಯ ಯಾವಾಗ ಅಂತ ಇತ್ತು ಸರ್? ಇದು 2014 ಆಗಸ್ಟ್ 17 ಕರೆಕ್ಟ್ ನೆನಪಿದೆಯಲ್ವಾ ಡೇಟ್? ಆ್ಯಂಡ್ ದೆನ್ ಈ ಒಂದು ಆಗಸ್ಟ್ 6 ಏನು ಸರ್? ಆಗಸ್ಟ್ 6 ಸರ್ ಈ NDP ಸ್ಥಾಪನೆ ಆಗಿದಲ್ವಾ ಸರ್? ಹೌದು, NDP ಸ್ಥಾಪನೆ ಆಗಿರೋದು ಸರ್. ಮಾರ್ಚ್ 15 ಸರ್ ಯೋಜನೆ ಆಗ ಸ್ಥಾಪನೆ ಆಗಿರೋದಲ್ವಾ? ಹೌದು, ಓಕೆ, ಯೋಜನೆ ಆಗ ಸ್ಥಾಪನೆ ಆಗಿರೋದು. ಅದನ್ನ ಈ ಒಂದು ಪಂಚವಾರ್ಷಿಕ ಯೋಜನೆಗಳು ರದ್ದಾಗುತ್ತೆ. ರದ್ದಾದ ನಂತರ ಏನು ಬರುತ್ತೆ ಸರ್? ನೀತಿ ಆಯೋಗ ಬರುತ್ತೆ. ಸೊ ನೀತಿ ಆಯೋಗದ ಈ ಒಂದು ತಾತ್ಕಾಲಿಕ ಪದನಿಮಿತ್ತ ಅಧ್ಯಕ್ಷರು ಯಾರು ಸರ್? ನಮ್ಮ ಭಾರತ ಪ್ರಧಾನಮಂತ್ರಿಗಳೇ. ಹಾಗಾದರೆ ಇದು ಎಷ್ಟು ವರ್ಷಗಳಿಗೆ ಈ ಯೋಜನೆ ಹಾಕ್ಕೊಳ್ಳುತ್ತೆ ಅಂತ ಕೇಳಿದ್ರೆ ಟೋಟಲಿ 3 ರೀತಿಯ ಯಾವ್ದ್ಯಾವುದು ಈ 15 ವರ್ಷಗಳ 7 ವರ್ಷಗಳ ಮತ್ತು 3 ವರ್ಷಗಳ ಯೋಜನೆಗಳನ್ನು ಹಾಕೊಳ್ಳುತ್ತೆ. ಯಾವುದು? ನೀತಿ ಆಯೋಗ. ಸರ್ ಇದು 5 ವರ್ಷಗಳ ಯೋಜನೆಗಳನ್ನು ಹಾಕೊಳ್ಳಲ್ಲ. 15 ವರ್ಷಗಳ, 7 ವರ್ಷಗಳ ಮತ್ತು 3 ವರ್ಷಗಳ ಈ ಒಂದು ಯೋಜನೆಗಳನ್ನು ಹಾಕೊಳ್ಳುತ್ತೆ. ಯಾವುದು? ಈ ಒಂದು ನೀತಿ ಆಯೋಗ ಅಂತ ಹೇಳ್ತೀವಿ. ಇದು ಸ್ಥಾಪನೆ ಆಗಿರೋದು ಸರ್ 2015 ಜನವರಿ 1ನೇ ತಾರೀಕು ಅಂತ ಹೇಳ್ತೀವಿ ಸರ್ನಾ. ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ಇದಾಗಿತ್ತು ಇಲ್ಲಿಯವರೆಗೆ ಎಲ್ಲ ಪಂಚವಾರ್ಷಿಕ ಯೋಜನೆಗಳ ಸಂಪೂರ್ಣ ಥಿಯರಿ ಆ್ಯಂಡ್ ದೆನ್ ದ ಸಮ್ MCQ ಕ್ಲಾಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಏನಾದರೂ ಕ್ವಶನ್ಸ್ ಇದಾವ, ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಕಾಮೆಂಟಲ್ಲಿ ಡ್ರಾಪ್ ಮಾಡ್ಬೋದು ಅಂತ ಹೇಳ್ತಾ, ನಿಮ್ಮ ಒಂದು ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ಮಾಡ್ತೀನಿ ಅಂತ ಸಹ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನು ಮುಂದೆ ಇನ್ನೊಂದು ಹೇಳಬೇಕಾಗಿದ್ದು ನಿಮಗೆ, ಇನ್ನು ಮುಂದೆ ಓಕೆ ಫೆಬ್ರವರಿ 1 ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ? ಸೊ ಓಕೆ ಇಂದು ಒಂದು ದಿನಕ್ಕೆ ಹಿಂದೆನೇನೋ ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ಡೈಲಿ 1 ಟಾಪಿಕ್ ಆರ್ 2 ಟಾಪಿಕ್ ಮ್ಯಾಕ್ಸಿಮಮ್ ಅಂತಂದರೆ 1 ಟಾಪಿಕ್ನ ಮ್ಯಾಕ್ಸಿಮಮ್ ಅಂದರೆ 2 ಟಾಪಿಕಲ್ಲಿ ನೋಡ್ಕೊಳ್ಳೋಣ. ಬಟ್ ಡೈಲಿ ಫಿಕ್ಸ್ ಏನು ಅಂತಂದರೆ 1 ಟಾಪಿಕ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ. ಸೊ ಇವತ್ತು ಪಂಚವಾರ್ಷಿಕ ಯೋಜನೆ ಮುಗಿದಿದಲ್ವಾ? ಸೊ ನಾಳೆ ನಾವು ಈ ಜನಗಣತಿ ಮೇಲೆ, ಇಲ್ಲ ಅಂತಂದರೆ ಈ ಆರ್ಟಿಕಲ್ಸ್ ಮೇಲೆ ನೋಡ್ಕೊಳ್ಳೋಣ. ಸಂಪೂರ್ಣವಾಗಿರ್ತಕ್ಕ ಸಂವಿಧಾನದ ಮೇಲೆ ಒಂದು 1 ಅವರ್ ಕ್ಲಾಸ್ನ ನೋಡ್ಕೊಳ್ಳೋಣ. ಓಕೆ. ಸೊ ಆರ್ಟಿಕಲ್ಸ್ ಅದರಲ್ಲಿ ಮುಗಿದು ಹೋಗುತ್ತೆ. ಆ್ಯಂಡ್ ದೆನ್ ಈ ಒಂದು ಅನುಸೂಚಿಗಳು ಮತ್ತು ಈ ಒಂದು ಭಾಗಗಳು ಮತ್ತು ತಿದ್ದುಪಡಿಗಳನ್ನು ಎಲ್ಲವೂ ಸಹ ನೋಡ್ಕೊಳ್ಳೋಣ. ಸೊ ಟೋಟಲಿ ಅದು 2 ಕ್ಲಾಸ್ ಆಗ್ಬೋದು ಇದ್ರ ಮೇಲೆ. ಯಾಕಂದರೆ ಇದ್ರ ಮೇಲೆ ಸಂವಿಧಾನದ ಮೇಲೆ 3 ಪ್ರಶ್ನೆಗಳು ಬರೋದ್ರಿಂದ ಅಲ್ಲಿ 2 ಕ್ಲಾಸ್ಗಳನ್ನು ಮಾಡ್ಕೊಳ್ಳೋಣ ಅದ್ರ ಮೇಲೆ. ಸರಿನಾ? ಸೊ ನಿಮಗೆ ಅಲ್ಲಿ ಒಂದು 3 ಪ್ರಶ್ನೆ ಬರುತ್ತೆ. ಸೊ 3 ಪ್ರಶ್ನೆ ಅಂದರೆ ನಿಮಗೆ 6 ಮಾರ್ಕ್ಸ್ ಬಂತು. ಸೊ ಇಲ್ಲಿಂದ ಈ ಒಂದು ಕ್ಲಾಸಿಂದಲೇ ನಿಮಗೆ ಮಿನಿಮಮ್ 1-2 ಕ್ವಶನ್ ಬಂದೇ ಬರುತ್ತೆ. ಸೊ ಅಲ್ಲಿಂದ ನಿಮಗೆ SSGD ಅವರಿಗೆ ಕ್ಲಿಯರ್ ಆಗುತ್ತೆ. ಓಕೆ. ಸೊ ಎಷ್ಟು ಹೇಳ್ತಾ ಒನ್ಸ್ ಅಗೇನ್ ಇನ್ನೊಂದ್ಸರಿ ಹೇಳ್ತಿದ್ದೀನಿ, ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ದೆನ್ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿಲ್ಲ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.